ವೇದ್ಯೋ ವೈದ್ಯ ಸದಾ ಯೋಗಿ ವೀರಃ ಮಾಧವೋ ಮಧುಃ ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲಃ జప మహాబుద్ధిర్ ఈనాడు 20th వరకు చెప్తాను. ఓకే, వేద్యో వేద్యో అంటే రెండు మీనింగ్ ఇక్కడ వస్తుంది. ఒకటి ವೇದಾಂತಗಳನ್ನ ಚೆನ್ನಾಗಿ ಅರಿತವನು ಅಂತ ಒಂದರ್ಥ. ಇನ್ನೊಂದರ್ಥ ಅವನೇ ವೇದ್ಯನು. ವೇದ್ಯೋ ಅಂದ್ರೆ ವೇದ ಸ್ವರೂಪಿ ಆದವನು. ಹೂ ಈಸ್ ಲಾರ್ಡ್? ಲಾರ್ಡ್ ಇಸ್ ನಥಿಂಗ್ ಬಟ್ ವೇದ. ಗೊತ್ತಾ? ಮಂತ್ರರೂಪಿ ಮಹಾವಿಷ್ಣು ಅಂತ ಕರಿತೀವಿ. ಆಯ್ತಾ? 19 ತನಕ ಹೇಳಿದೀರಾ ಸರ್? 19th ಕೂಡ ಆಗಿದೆ. 19th ಆಗಿದೆ. ಮಹಾಬುದ್ಧಿರ್ ಮಹಾವೇದ್ಯೋ ಆಗಿದೆ. ಮಹಾಶಕ್ತಿ ಮಹಾಯುತಿ ಅನಿರ್ದೇಶವ ಪುಶ್ರೀಮಾನ್. ಓಕೆ, 20 ಕಸ್ತೂರಿ ಮ್ಯಾಮ್. కస్తూరి లాస్ట్ టైం ఆబ్సెంట్ ఉంటేమో ఏమో తెలీదను. 19 చెప్పినారు. 19 ఒక్కటే చెప్పినారు ఒక రోజు. 19 ఒక్కటే చెప్పినారు. 23rd డిసెంబర్ 19 మాత్రం చెప్పినారు. 19th మాత్రం. 28th చెప్పండి సార్. 28 నుండి మరి ఈనాడు 24 వరకు టార్గెట్ పెట్టుకుంటాము. ఎంత అయితే చెప్పిస్తాను. మహేశ్వాసో మహీభర్త శ్రీనివాస సతాం గతి అనిరుద్ధ సురానంద గోవింద ಗೋವಿದಾಂಪತಿ. ಓಕೆ, ಶ್ರೀನಿವಾಸ ಸತಾಂ ಗತಿ. ಹೇ ಶ್ರೀನಿವಾಸನೇ, ಶ್ರೀಗೆ ನಿವಾಸ ಸ್ಥಾನವನ್ನ ಹೊಂದಿರುವವನೇ, ಶ್ರೀಯನ್ನ ನಿನ್ನ ಹೃದಯ ವಕ್ಷಸ್ಥಳದಲ್ಲಿ ಜಾಗ ಮಾಡಿ ಇಟ್ಟುಕೊಂಡಿರುವವನೇ, ಸತಾಂಗತಿ, ನಿನ್ನಲ್ಲಿ ಯಾವಾಗ್ಲೂ ನಾವು ಶರಣಾಗತಿಯನ್ನ ಮಾಡ್ತೇವೆ. ಆಯ್ತಾ? ಶರಣಾಗತಿಯನ್ನ ಮಾಡ್ತೇವೆ, ಶರಣಾಗತಿಯನ್ನ ಮಾಡ್ತೇವೆ, ಶರಣಾಗತಿಯನ್ನ ಮಾಡ್ತೇವೆ ಅಂದ್ಬಿಟ್ರೆ ಶರಣಾಗತಿ ಮಾಡ್ದಂಗ ಸರ್. ನಾಕಿ ವಿಷ್ಣು ಸಹಸ್ರನಾಮ ಕ್ಲಾಸ್ ಭಾರಿ ಇಷ್ಟ ಸರ್, ಭಾರಿ ಇಷ್ಟ ಸರ್, భారీ ఇష్ట సార్. భారీ ఇష్ట ಅಂದ್ರೆ ఇష్ట ఆతంగా. ఏమైనా ఒక్క లక్షణం చూపిస్తే చాలా ఇష్టము నాకి అని క్లాసుకి రెగ్యులర్ గా రావాలా, కావాల్సి ఉంటే పారాయణంలో కూర్చోవాలా, లేకపోతే అర్థము ఎక్కడో గ్రహించాలా. అప్పుడు అంత అయితే మీకు ఇష్టము అన్నమాట. ఉత్తుగా చాలా ఇష్టము అంటే ఏమి లక్షణాలు లేకుండా ఎలా ಪರಿಗ್ರಹಿಸవచ్చు కదా ನಿರ್ಮಲಾ ಆಂಟಿ? ಯಾವುದಾದ್ರೂ ಒಂದು ವಿಚಾರ ನನಗೆ ತುಂಬಾ ಇಷ್ಟ ಅಥವಾ ಇದು ನನಗೆ ತುಂಬಾ కష్ట ಅನ್ನಕ್ಕೆ ఏదైనా ఒక లక్షణం చూపించాల. లక్షణం లేకుండా అది నాకు నచ్చుతుంది అంటే ఎలా నచ్చుతుంది ಅಲ್ವಾ? ಮನೆಯಲ್ಲಿ ಶಾವಿಗೆ ಪಾಯಸ ಮಾಡಿದಾಗ ಅಯ್ಯೋ ತುಂಬಾ ಚೆನ್ನಾಗಿದೆ ಶಾವಿಗೆ ಪಾಯಸ, ಇನ್ನೊಂದು ಲೋಟ ಹಾಕಿ ಕುಡಿತೀನಿ ಅಂತ ವ್ಯಕ್ತ ಮಾಡಿದ್ರೆ ಅವಾಗ ಓಹೋ ಇವನಿಗೆ ಶಾವಿಗೆ ಪಾಯಸ ఇష్టನೇನೋ ಅಂತ ಗೊತ್ತಾಗುತ್ತೆ. ఏమి లక్షణాలు సూచనలు లేకుండా ఇది నాకి అంటే ఏమి నువ్వు చెప్పలేదే. శావిగే పాయసం చేసినప్పుడు అందరూ ఎలా తాగారో అలాగే నువ్వు తాగావు. ఎక్స్ప్రెషనే లేదు. నాకెలా తెలిపోతుంది నీకు పాయసం ఇష్టమని? ಅಲ್ವಾ? ಆ ತರ ಈಗ ಶ್ರೀನಿವಾಸ ಸತಾಂಗತಿ, ಶ್ರೀನಿವಾಸನ ಅಡಿದಾವರೆಗಳಲ್ಲಿ ನಾನು ಬಿದ್ದೆ, ಶರಣಾಗತಿ ಮಾಡಿದೆ. ಸರಿ, ಅದು ಸರಿ. ಶ್ರೀನಿವಾಸರ ಅಡಿದಾವರೆಗಳಲ್ಲಿ ಎಷ್ಟೋ ಜನ ಬಂದು ಬೀಳ್ತಾರೆ. ಎನ್ನೋ ಮಂದಿ, ಎನ್ನೋ ಕೋಟ್ಯಾನು ಕೋಟಿ ಭಕ್ತರು వచ్చి ಪಡ್ತಾರೋ. ಓಕೆ, ಅವರೆಲ್ಲ ಶರಣಾಗತಿ ಮಾಡಿದಾರಾ? ಅವರೆಲ್ಲ ಶರಣಾಗತಿ ಮಾಡಿದಾರಾ? ಎಲ್ಲಾರು ಶರಣಾರ್ಥಿಗಳ? ಶರಣಾಗತಿ ಅನ್ನೋದು ಬುದ್ಧಿ ಎಲ್ರಿಗೂ ಬಂದಿರುತ್ತಾ? ಏನೋ ಉದ್ಯೋಗ ಇಲ್ಲ, ಮಕ್ಕಳಿಲ್ಲ, ಮದುವೆ ಇಲ್ಲ, ಕಾರ್ಯ ಇಲ್ಲ, ಯಾವ್ದೋ ಸಿದ್ಧಿ ಯಾವ್ದನ್ನೋ ಪಡಿಬೇಕು,
ಹೋಗಿ ಅಡ್ಡಬಿದ್ದೆ ಬುದ್ಧಿ ಅಂತ ಅವನ ಕಾಲ ಮೇಲೆ ಬೀಳ್ತಾಳೆ ಅಲ್ವಾ? ತಪ್ಪಿಲ್ಲ. ಆಮಿಷ ಕಾಮ್ಯಾರ್ಥವಾಗೋ ಯಾವ್ದೋ ಒಂದು ರೀತಿನಲ್ಲಿ ಭಗವಂತನ ಅಡಿದಾವರೆಗಳಲ್ಲಿ ಹೋಗಿ ಬೀಳ್ತಾರೆ. ಬಟ್ ಎಲ್ಲಾರನ್ನೂ ಶರಣಾಗತಿ ಮಾಡಿದ್ದಾರೆ ಅಂತ ಹೇಳಕ್ಕಾಗತ್ತಾ? ಇಲ್ಲ. ನಾನ್ ಶರಣಾಗತಿ ಮಾಡಿದ್ದೀನಿ ಅಂತ ಅನುರಾಧ ఆంటీ డిక్లేర్ ಮಾಡ್ತಾರೆ. ఎలా ఆంటీ మీరు డిక్లేర్ చేయగలరు? ఒక్క లక్షణం ఉండగలగాక లేదు. నేను భగవంతుడిని పోయి నమస్కారం చేసింది శరణాగతియే ఇది. సరే నేను ఒప్పుకోవాలా అంటే ఏదాவது ఒక్క లక్షణం చూపించండి. ఆ లక్షణమే దీని శ్లోకానికి మొదటి పెట్టేది మహేశ్వాసో మహీభర్త. ఇది రెండు శరణాగతి లక్షణాలు. ఇదేమిటి సార్ ఏమో చెప్తా ఉండారే అనిపించిందా మీకు? మీరు భగవంతుడిని శరణాగతి చేయాలా అంటే ఉత్తగా పోయి నమస్కారం చేస్తే అది శరణాగతి అయ్యేలేదు. స్తోత్ర పారాయణం చేస్తే అది శరణాగతి అయ్యేలేదు. ఏం చేయాలా? 6 లక్షణాలు ఉంది శరణాగతికిన్నే. 6 లక్షణం அப்படி சொல்றோம். శరణాగతికే అంతానే 6 లక్షణಗಳಿದೆ. ఆ లక్షణములో ఒక్క లక్షణమైన మీరు చూపించాలా. ఓకే, ఏది అది 6 లక్షణాలు? రాసుకోండి అందరూ. ಶರಣಾಗತಿ 6 ಲಕ್ಷಣಗಳು. ಶರಣಾಗತಿಯ 6 ಲಕ್ಷಣಗಳು. ಸ್ಮಿತಾ ಹೇಳಿ, ಡಿಕ್ಟೇಟ್ ಮಾಡಿ 6 ಲಕ್ಷಣಗಳು. ನಾನೀಗಾಗ್ಲೇ ನಿಮ್ గ్రూప్ ಬರ್ಸಿದೀನಿ. అన్ని హెల్ప్ చేసేది మా గ్రూప్ కి స్మిత. మరి అన్ని పనిష్మెంట్ ఇచ్చేది నేను స్మితకే. మై ఫేవరెట్ ಸ್ಟೂಡೆಂಟ್. దానికి ರಾಜನ್ಗೆ ತುಂಬಾ ಫೇವ್ರೇಟ್ ಆಗ್ಬಾರ್ದತ್ತೆ. ಹಿಂದೆ ಹೋದ್ರು ಚೂರಿ, ಮುಂದೆ ಬಂದ್ರು ಕತ್ತಿ. ಆ ತರ ನಿಮ್ ಸ್ಟೇಜ್ ಈಗ. ಮಂಡೇ ಬ್ಯಾಚ್ ಅಲ್ಲಿ ಬರ್ಸಿದೀನಿ 6 ಲಕ್ಷಣಾಲು. ಆ ಬುಕ್ ಇಲ್ವಾ? ಎಲ್ಲಿಟ್ಟಿದ್ದೀರಾ ಆ ಬುಕ್? ఓకే, మండే మీకు కూడా భాగవతంలో వస్తుంది అప్పుడు. ఓకే, టుడే ఐ విల్ నాట్ డీల్ విత్ దోస్ 6 శరణాగతి లక్షణాస్, బట్ ఐ మేక్ యూ టు రైట్. ఈ శ్లోకానికి ఏది కావాలనో అంత మాత్రం ఎక్స్ప్లెనేషన్ చేస్తాను. ಎವ್ರಿಬಡಿ ಪ್ಲೀಸ್ ರೈಟ್ ಇಟ್ ಡೌನ್. ನಂಗೆ ಗೊತ್ತು ನೀವು ಬರ್ದಿಲ್ಲ ಅಂತ, ಅದಕ್ಕೆ ಹಿಡ್ಕೊಂಡೆ. ಇಲ್ಲಾದ್ರೂ ಬರ್ಕೊಳ್ಳಿ. ಬಟ್ ಅಲ್ಲಿ ನೀವು ಬರೀಲಿಲ್ಲ ಅಂದ್ರೂ ನಡೆಯುತ್ತೆ, ಬಿಕಾಸ್ ಯು ಹ್ಯಾವ್ ಹರ್ಡ್ ದ ಎಂಟೈರ್ ಎಕ್ಸ್ಪ್ಲನೇಷನ್. ಓಕೆ, ಎನಿವೆ ನನ್ನ ನೋಟ್ಸ್ ಕೊಡುವಾಗ ಅದು ಬಂದೇ ಬರುತ್ತೆ. ವೆನ್ ಯು ಆರ್ ಕಂಪೈಲಿಂಗ್ ಯು ವಿಲ್ ಕಮ್ ಟು ನೋ ವೇರ್ ಇಟ್ ಇಸ್, ಅಂಡ್ ಯು ಆರ್ ದ ಒನ್ ಯು ಆರ್ ಗೋಯಿಂಗ್ ಟು ಗಿವ್ ಇಟ್ ಟು ಎವ್ರಿಬಡಿ. ಆಯ್ತಾ? ಇಲ್ಲಿ ಬರ್ಕೊಳ್ಳಿ ಎಲ್ರು. ಶರಣಾಗತಿಯ 6 ಲಕ್ಷಣಗಳು. ಫಸ್ಟ್ ಆನುಕೂಲ್ಯಸ್ಯ ಸಂಕಲ್ಪಃ. ತಟಕ್ಕಂತ ಜ್ಞಾಪಕ ಬರಲ್ಲ. ಆನುಕೂಲ್ಯಸ್ಯ ಸಂಕಲ್ಪಃ. ಆನುಕೂಲ್ಯಸ್ಯ ಸಂಕಲ್ಪಃ. ಆನುಕೂಲ್ಯಸ್ಯ ಸಂಕಲ್ಪಃ. ಸೆಕೆಂಡ್ ಒನ್ ಪ್ರಾತಿಕೂಲ್ಯಸ್ಯ ವರ್ಜನಂ. ಪ್ರಾತಿಕೂಲ್ಯಸ್ಯ ವರ್ಜನಂ. ಆನುಕೂಲ್ಯಸ್ಯ ಸಂಕಲ್ಪಃ ಪ್ರಾತಿಕೂಲ್ಯಸ್ಯ ವರ್ಜನಂ. ಥರ್ಡ್ ಒನ್, ಉಷಾಕ್ಕ ಬಂದಿಲ್ವಾ? ಅವ್ರು ಇವತ್ ಕೇಳಿದ್ರು, ನೀವ್ ವಿಷ್ಣು ಸಹಸ್ರನಾಮನೇ ಮಾಡೋದಿದ್ರೆ ನಾ ಬರಲ್ಲ ಅಂತ. ನಾನ್ ಬೇಕು ಅಂತ ಹೇಳ್ದೆ, ಇಲ್ಲ ಎಲ್ಲ ಮಾಡ್ತೀನಿ ನಾನು ಅಂತ. ಸ್ಟೂಡೆಂಟ್ ಅಂದ್ಮೇಲೆ ಸುಮ್ನೆ ಬಾಯಿ ಮುಚ್ಕೊಂಡ್ ಕ್ಲಾಸಿಗೆ ಬರ್ಬೇಕು. ನಾನ್ ಏನ್ ಮಾಡ್ತೀನಿ? ಅವ್ರು ಸೇರಿದ್ದೆ ಮುಕ್ತ ಬೇಕಂತಲ್ಲ ಸರ್. ನಾನ್ ಅದಕ್ಕೆ ಒಂದು ಬ್ಯಾಚ್ ಅವ್ರನ್ನ ಇನ್ನೊಂದ್ ಬ್ಯಾಚ್ಗೆ ನಾನು ಹಾಕಲ್ಲ. ಆ ತರ ಐ ರಿಜೆಕ್ಟ್, ಐ ಹೇಟ್ ಇಟ್.
ನೀವ್ ಏನ್ ಮಾಡ್ತಿರೋ ಅದ್ರ ಮೇಲೆ ನಾನು ಬರ್ತೀನಿ ಅಂದ್ರೆ ಯು ಆರ್ ನಾಟ್ ಮೈ ಸ್ಟೂಡೆಂಟ್ ಅಟ್ ಆಲ್. ನಾ ಮಾಡಿದ್ ನೀವ್ ಮಾಡಿಸ್ಕೋಬೇಕಷ್ಟೇನೆ. ಇಸ್ ದಟ್ ಅ ಲಕ್ಷಣ ಆಫ್ ಎ ಸ್ಟೂಡೆಂಟ್? ನಾನ್ ಆತರ ರೂಲ್ಸ್ ಹಾಕಿದ್ರೆ ಎಷ್ಟು ಗುರುಗಳು ನನ್ನ ಕೈ ಕೊಟ್ಟಿರೋರು ಗೊತ್ತಾ? ದಟ್ ಇಸ್ ನಾಟ್ ಅಟ್ ಆಲ್ ಅ ಗುಡ್ ಆಟಿಟ್ಯೂಡ್, ಐ ಟೆಲ್ ಯು. ನೀನ್ ಏನ್ ಮಾಡ್ತೀಯೋ ಅದ್ರ ಬೇಸಿಸ್ ಮೇಲೆ ನಾ ಬರ್ತೀನಿ ಅಂದ್ರೆ ದೆನ್ ಡೋಂಟ್ ಜಾಯಿನ್. ಹೂ ಬೆಗ್ ಯು ಟು ಜಾಯಿನ್? ಹೇಳಿ, ಏನ್ ಚೆನ್ನಾಗಿರುತ್ತೆ? ನನ್ ಪ್ರಾಸ್ಪೆಕ್ಟಿವ್ ಇಂದ ಯೋಚನೆ ಮಾಡಿ. ಮಾಡಿದ್ದನ್ನ ಅಚ್ಚುಕಟ್ಟಾಗಿ ನಂದಾಗಿ ಅರಗಿಸ್ಕೊಳ್ಳೋ ನೇಚರ್ ಸ್ಟೂಡೆಂಟ್ಗೆ ಇರ್ಬೇಕು. ನೀವೇನ್ ಟೀಚ್ ಮಾಡ್ತೀರೋ ಅದ್ರ ಮೇಲೆ ನಾನು ಇರ್ತೀನಿ ಅಂದ್ರೆ, ಲಾಸ್ಟ್ ಕ್ಲಾಸ್ ಐ ಡಿಡ್ ನಾಟ್ ಟೀಚ್ ಯು ಎನಿಥಿಂಗ್, ಬಟ್ ಡಿಡ್ ಯು ಆಲ್ ಕ್ವೆಶನ್ ಮೀ? ಅಚ್ಚುಕಟ್ಟಾಗಿ ಬಂದ್ರಿ, ಕುತ್ಕೊಂಡ್ರಿ, ನಿಮ್ ಕ್ಲಾಸ್ ನೀವ್ ನಡೆಸಿದ್ರಿ, ಪಾರಾಯಣ ಮಾಡಿದ್ರಿ, ಒಂದಿಷ್ಟು ವಿಚಾರ ವಿನಿಮಯ ಮಾಡ್ಕೊಂಡ್ರಿ, ಹೊರಟ್ರಿ. ಇಟ್ ಇಸ್ ದ ಲಕ್ಷಣ ಆಫ್ ಎ ಸ್ಟೂಡೆಂಟ್. ನಾನು ನಮ್ ಸರ್ ಮನೆಗೆ ಹೋಗ್ತೀನಿ, ಸರ್ ಚಿಪ್ಲಾ ಕಟ್ಟೆ ಹಿಡಿತೀರಾ ಇವತ್ತು? ಧಳಂಗು ತಕದಿಕ್ಕು ತಕತ ದಿಗಣಿತು ಹೇಳ್ತೀರಾ? ನಾ ಡ್ಯಾನ್ಸ್ ಮಾಡ್ಲಾ ಅಂತ ಕೇಳ್ಬಿಟ್ಟ ಹೋಗ್ತೀನಿ. At certain times he will not do anything to me. He just make me to sit next to him on the same sofa. Cup of tea ಕೊಟ್ಬಿಟ್ಟು ಕುತ್ಕೊಂಡು ಮಾತಾಡೋಣ ಇವತ್ತು ಅಂತ. That is a class to me. For him ಅದು ಮಾತು, for me it is a class. I respect even that class. For me it is a class. I pay for it. ಆ ತರ ಒಂದು ಸ್ಟೂಡೆಂಟ್ ಲಕ್ಷಣ ಏನಂದ್ರೆ, ಗುರುಗಳು ಏನ್ ಮಾಡ್ತಾರೋ ನೋಡ್ಕೊಂಡು ಹೋಗೋದು ಸ್ಟೂಡೆಂಟ್ ಲಕ್ಷಣ ಅಲ್ಲ. If it is your class, you have to be present ಅಷ್ಟೇನೆ. Any XYZ can happen in the class. ಅದೆಲ್ಲ ಬರ್ಬೇಕು, ಅದೆಲ್ಲ ನಾನು ಹೇಳ್ಕೊಟ್ಟು ಬರೋದಲ್ಲ, ಕಲಿಕೆಯಲ್ಲಿ ಅದು ಇನ್ಬಿಲ್ಟ್ ಆಗ್ಬೇಕು. ಈಕ್ವಾಲಿಟಿ ಇಲ್ಲ. ನೀವು ತಮ್ಮ ಅಂತ ಸಲಿಗೆ ಸರ್ ಅವ್ರಿಗೆ. ಕ್ಲಾಸು ಅಂತ ಬಂದಾಗ ಯಾವ್ದು ಸಲಿಗೆ ಇರ್ಕೊಡ್ದು, ಎಲ್ಲಾ ಸಂಬಂಧವೂ ಒಂದೇ. ನಾನು ಆ ತರ ಸಲಿಗೆಗಳು ಬೆಳೆಸ್ಕೊಂಡು ಹೋದ್ರೆ ಎಷ್ಟು ಜನದ ಹತ್ರ ಎಷ್ಟು ತರ ಸಲಿಗೆ ಬೆಳೆಸ್ಕೋಬಹುದು. ಅನುರಾಧ ಆಂಟಿ, ನಿಮ್ಮ ಹತ್ರ ನನಗ್ ಸಲಿಗೆ ಇಲ್ವಾ? ಹೇಳಿ. ನೀವೆಲ್ಲ ನನ್ನ ತಾಯಿಗ್ ಸಮ. ಒಂದ್ ಮಗನ್ ಸಲಿಗೆ ನಿಮ್ ಹತ್ರ ಎಲ್ಲ ನನಗಿದೆ. ಸುಮಾ ಆಂಟಿ ಎಷ್ಟು ವರ್ಷದಿಂದ ನನಗ್ ಗೊತ್ತು. ಹಾ, ನಿರ್ಮಲಾ ಆಂಟಿ మీ దగ్గర నాకు సలిగే లేదా? ಕಸ್ತೂರಿ ಅಮ್ಮಿ ಜೋಕ್ ಮಾಡ್ಬೇಕು ಅಂದ್ರೆ ಅವ್ರ ಕಾಲೇ ಫಸ್ಟ್ ಎಳಿಯೋರು ನಾನು. ಸುಮ್ಮನೆ ನಂಗೆ ಒಂದು ಆತ್ಮಾರ್ಥವಾಗಿ ಒಂದು ಒಂದು ಕ್ಲೋಸ್ನೆಸ್ ನಮ್ಮಿಬ್ರಲ್ಲಿ ಬೆಳೆದಿದೆ. ಹಂಗೆ ಅಂತ ಒಂದು ಕಲಿಕೆಗೆ ಬಂದಾಗ ಅದೆಲ್ಲ ಬರ್ಕುಡ್ದು ಅಡ್ಡ. ನೀವೇ ನಾನೇ. ఆమెటికి కావాల్సి ఉంటే జగడం ఆడతాము, లేకపోతే ఏమైనా మాట్లాడతాము లోకాభిరామంగా. నాకేదైనా షేర్ చేసుకోవాలంటే సలీస్గా మీ దగ్గర నేను షేర్ చేసుకోవచ్చు. ఐ హ్యావ్ స్మిత ఫర్ ఎవ్రీథింగ్ అనొచ్చు నేను. ఐ కెన్ రిలే ఆన్ స్మిత, ఐ కెన్ రిలే ఆన్ చంద్రిక. ಬಟ್ ವೆನ್ ಕಲಿಕೆ ಅಂತ ಬಂದಾಗ ಯು ಹ್ಯಾವ್ ಯೋರ್ ಇಮ್ಯಾಜಿನರಿ ಲೈನ್, ಐ ಹ್ಯಾವ್ ಮೈ ಇಮ್ಯಾಜಿನರಿ ಲೈನ್. ಅದಕ್ಕೆ ಮೀರಿ ಹೋಗೋಂಗಿಲ್ಲ. ನಾ ಅದಕ್ಕೆ ಐ ರಿಜೆಕ್ಟೆಡ್ ಹರ್ ಫಾರ್ ನಿತ್ಯಾನುಸಂಧಾನಂ. ಐ ಡಿಡ್ ನಾಟ್ ಪುಟ್ ಹರ್. ಸ್ಮಿತಾ ನೋಸ್ ದಟ್. ಅವ್ರು ಜಗಳ ಆಡಿದ್ರು ನನ್ನ ಹತ್ರ. ನೀವು ಬರೋ ಕ್ಲಾಸಿಗೆ ಮೊದಲು ನೆಟ್ಟಿಗೆ ಬನ್ನಿ, ಆಮೇಲೆ ನೋಡೋಣ ಅಂದೆ. ಈಗ ಇದಕ್ಕೂ ಹಂಗೆ ಮಾಡ್ತಾ ಇದ್ದಾರೆ. ಅಲ್ಲಿ ರಿಜೆಕ್ಟ್ ಮಾಡಿದ್ನಲ್ಲ ಸ್ಮಿತಾ, ಅದಕ್ಕೆ ಪಾಪ ಬೇಡ, ಇನ್ ಬೇಜಾರಾಯ್ತೇನೋ ಅಂತ ಇದಕ್ಕೆ ಹಾಕೊಂಡೆ. ಇಲ್ದಿದ್ರೆ ನಾ ಹಾಕೋತಾ ಇರ್ಲಿಲ್ಲ. ಬಟ್ ನೆಕ್ಸ್ಟ್ ಕ್ಲಾಸ್ ಇಫ್ ಶಿ ಕ್ವೆಶನ್ಸ್ ಮೀ ವಾಟ್ ಯು ಟೀಚ್, next class if she questions me what you teach, on basis on that I will come ಅಂದ್ರೆ ಅವ್ರು ಹೇಳ್ತಾರೆ ಸರ್ ನಿಮ್ಗೆ, ನೀವು ಕೇಳಿದ್ರು ಮುಕುಂದ ಮಾಲೆನೇ ಅಲ್ವಾ ನಾನು ಬೇಕು ಅಂತ ಹೇಳಿದ್ದು ಅಂತ. ದಟ್ಸ್ ವೈ ಐ ಆಮ್ ಆಲ್ಸೋ ಟೆಲ್ಲಿಂಗ್. ನಾನು ಸೇರಿಸ್ಕೊಳ್ಳೋವಾಗ ಹೇಳಿದೆ ಮುಕುಂದ ಮಾಲೆ ಅಥವಾ ವಿಷ್ಣು ಸಹಸ್ರನಾಮ. what class demands according to that I will do. ఇప్పుడు నేను ముకుందమాల చేస్తేను మీకేమి లేదు. జెన్యున్ గా చెప్పాలంటే మీరేం చెప్పింది, సార్ ఈ అర్థాలు కొంచెం బ్యాక్లాగ్ అయింది, డిలే అవుతా ఉంది, కొంచెం ఇది ముందువచ్చండి. జెన్యున్ గానే ఉంది. క్లాస్ ఏం డిమాండ్ ఉందో అది నేను చేయాలన్నా, నా డిమాండ్ నా హక్కు గురించి నేను చేయాలన్నా చెప్పండి. అంటే విష్ణు శాస్త్రం పారాయణం కూడా చేస్తున్నాం కదా సార్. సో ఈ మీనింగ్స్ కొంచెం ముందుకు పోతే బాగుంటుంది అనిపించింది. ఈ వీక్ అంతా నా అక్కకి ఇంపార్టెన్స్ ఇస్తాను, రేపు నా అమ్మకి ఇంపార్టెన్స్ ఇస్తాను, మన్నాడి నా తాతకి ఇంపార్టెంట్ ఇస్తాను. ఎప్పుడు నా క్లాస్ ఒరిజినల్ గా చేసేది చెప్పండి. దేర్ షుడ్ బి అ ఒరిజినాలిటీ ఫర్ ఎవ్రీథింగ్. అదికే స్మిత, వి షుడ్ నెవర్ డూ మిస్టేక్ బై టేకింగ్ ద అదర్ బ్యాచ్ పీపుల్ టు దిస్ బ్యాచ్.
ಎನಿ ಬ್ಯಾಚ್ ಫಾರ್ ದಟ್ ಮ್ಯಾಟರ್. ಐ ನೆವರ್ ಡೂ ದಟ್. ಬಟ್ ಒಂದ್ಸಲ ಬೇಜಾರ್ ಮಾಡದ್ನಲ್ಲ ನಿತ್ಯಾನುಸಂಧಾನಕ್ಕೆ ತಗೊಳ್ದೆ ಅಂತ ಸಮ್ವೇರ್ ಐ ಶೋಡ್ ಕರ್ಟಸಿ. ನಾನು ಯಾವಾಗ್ಲೂ ಕೆಲವೊಂದೆಲ್ಲ ರೂಢ್ ಅಂದ್ರೆ ರೂಢೇ ನಾನು ಅದ್ರಲ್ಲಿ ಕನಿಕರ ತೋರ್ಸಲ್ಲ. ಇನ್ನೊಂದು ಗ್ರೂಪ್ ಅವ್ರನ್ನ ಈ ಗ್ರೂಪ್ ತಗೊಂಡ್ರೆ, ಈಗ ಯಶೋಧ ಮಾಮಿ ಅಂತವ್ರಾದ್ರೆ ಪ್ರಾಬ್ಲಮ್ ಇಲ್ಲ. ನಮ್ಮ ಅಕ್ಕ ಅಂತವ್ರು ಭಾರಿ ಪ್ರಾಬ್ಲಮ್ ಯಾವತ್ತೂ. ಅವ್ರ గ్రూపలే ప్రాబ్లమ్. ఇన్ వేరే గ్రూప్కి ఇర్లి మీ మాండే గ్రూప్కి పెద్ద ప్రాబ్లం. ఏమిటికైనా తీసుకుంటున్నాము నేను అని అనిపిస్తుంది నాకు. ఎంతో చోట్ల మాకు అనిపించింది. బట్ షీ హ్యాస్ బికమ్ పార్ట్ అండ్ పార్సల్ ఆఫ్ దట్ గ్రూప్. ఎవ్రీబడి బేర్స్ దట్. మీకేం తలరాడతారు నడుమ బేర్ చేయాలని? మా తలరాత మేము చేసుకుంటాం మండే కదా, మీకేమి లేదే అలా. సో ఐ టెల్ హర్ next class, I'll tell her, don't keep the constraint that I'll teach only Mukundamala. If I teach something else also, being a student, you have to be there in the class. Otherwise, better next batch when I take Mukundamala, freshly you can join anta heli avarna bidistini ashtene. Nange ee tara undisciplined way of handling the classes I don't like. ನೀನ್ ಏನ್ ಮಾಡ್ತೀಯೋ ಅದ್ರ ಮೇಲೆ ನಾನು ಬರ್ತೀನಿ ಅಂದ್ರೆ ಐ ಫೀಲ್ ದಟ್ ಐ ಆಮ್ ನಾಟ್ ಜಸ್ಟಿಫೈಯಿಂಗ್ ಅದರ್ ಸ್ಟೂಡೆಂಟ್ಸ್. ನನ್ಗೆ ಎಲ್ರೂ ಒಂದೇ, ನಂಗೆ ಸ್ಟೂಡೆಂಟ್ ಆದ್ಮೇಲೆ ಎಲ್ರೂ ಒಂದೇ ಆಯ್ತು. ಪರ್ಸನಲ್ ರಿಲೇಶನ್ಶಿಪ್ ಅಪಾರ್ಟ್. ಬೀಯಿಂಗ್ ಅ ಗುರು ಐ ಹ್ಯಾವ್ ಟು ಬಿ ಇಂಪಾರ್ಷಿಯಲ್ ಟು ಎವ್ರಿಥಿಂಗ್. ಎನಿವೆ ಐ ವಿಲ್ ರಿಪೇರ್ ಇಟ್, ಡೋಂಟ್ ವೆರಿ. ಮಹಾವಿಶ್ವಾಸ ಏನ್ ಬರ್ಕೊಂಡ್ರಿ ಈಗ? ಅನುಕೂಲ್ಯಸ್ಯ ಸಂಕಲ್ಪ ಪ್ರಾತಿಕೂಲ್ಯಸ್ಯ ವರ್ಜನಂ ಗೋಪ್ತೃತ್ವ ವರ್ಣನಂ ತಥಾ. ಬರ್ಕೊಳ್ಳಿ, ಗೋಪ್ತೃತ್ವ ವರ್ಣನಂ ತಥಾ. ಗೋಪ್ತೃತ್ವ ವರ್ಣನಂ ತಥಾ. ಆನುಕೂಲ್ಯಸ್ಯ ಸಂಕಲ್ಪಃ ಪ್ರಾತಿಕೂಲ್ಯಸ್ಯ ವರ್ಜನಂ ಗೋಪ್ತೃತ್ವ ವರ್ಣನಂ ತಥಾ ರಕ್ಷಿಷ್ಯತಿ ಇತಿ ಮಹಾವಿಶ್ವಾಸಃ. ಫೋರ್ತ್ ಒನ್, ರಕ್ಷಿಷ್ಯತಿ ಇತಿ ಮಹಾವಿಶ್ವಾಸಃ. ಬ್ರಾಕೆಟ್ ಅಲ್ಲಿ ಮಹೇಶ್ವಾಸೋ ಬರ್ಕೊಳ್ಳಿ. ರಕ್ಷಿಷ್ಯತಿ ಇತಿ ಮಹಾವಿಶ್ವಾಸಃ. ಮಹಾವಿಶ್ವಾಸಃ ಬ್ರಾಕೆಟ್ ಅಲ್ಲಿ ಮಹೇಶ್ವಾಸೋ. ಅಲ್ಲಿ ಶ್ಲೋಕದಲ್ಲಿರೋ ಮಹೇಶ್ವಾಸೋ ಅನ್ನೋದು ಈ ಶರಣಾಗತಿಯ ಲಕ್ಷಣಗಳಲ್ಲಿ ಈ ರಕ್ಷಿಷ್ಯತಿ ಇತಿ ಮಹಾವಿಶ್ವಾಸಃ ಅನ್ನೋ ಒಂದು ಲಕ್ಷಣವನ್ನ ತೋರಿಸುತ್ತೆ. ಗೊತ್ತಾಯ್ತಾ? ಯಾವುದೋ ರಕ್ಷಣೆ ಅಂತ ಇದ್ರೆ ನಿನ್ನಲ್ಲಿ ಮಾತ್ರ ನನಗೆ ನಂಬಿಕೆ, ಮಹಾವಿಶ್ವಾಸ, ಇನ್ಯಾರನ್ನು ನಾನು ನಂಬಲ್ಲ. ಇದೇ ಶರಣಾಗತಿಯ ಒನ್ ಆಫ್ ದ ಲಕ್ಷಣ. ಗೊತ್ತಾಯ್ತಾ? ಆನುಕೂಲ್ಯಸ್ಯ ಸಂಕಲ್ಪ ಪ್ರಾತಿಕೂಲ್ಯಸ್ಯ ವರ್ಜನಂ ಗೋಪ್ತೃತ್ವ ವರ್ಣನಂ ತಥಾ ರಕ್ಷಿಷ್ಯತಿ ಇತಿ ಮಹಾವಿಶ್ವಾಸಃ. ನೆಕ್ಸ್ಟ್ ಒನ್, 5ನೇದು ಬರ್ಕೊಳ್ಳಿ. ಆತ್ಮನಿಕ್ಷೇಪೆ ಕಾರ್ಪಣ್ಯಂ. ಆತ್ಮನಿಕ್ಷೇಪೆ ಕಾರ್ಪಣ್ಯಂ. ಆತ್ಮನಿಕ್ಷೇಪೆ ಕಾರ್ಪಣ್ಯಂ. ಅಲ್ಲಿ ಬ್ರಾಕೆಟ್ ಅಲ್ಲಿ ಮಹಿ ಭರ್ತ. అక్కడ బ్రాకెట్ లో రాసుకోండి మహి భర్త. ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ, ಎರಡನ್ನೂ ಅಂಡರ್ಲೈನ್ ಮಾಡ್ಕೊಳ್ಳಿ. ಲಕ್ಷಣ ನಂಬರ್ 4 and ಲಕ್ಷಣ ನಂಬರ್ 5 is been said in the shloka 20th of ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮದ 20ನೇ ಶ್ಲೋಕದಲ್ಲಿ ಶರಣಾಗತಿಯ 6 ಲಕ್ಷಣಗಳನ್ನ 4ನೇ ಲಕ್ಷಣ 5ನೇ ಲಕ್ಷಣ ಹೇಳಲ್ಪಟ್ಟಿದೆ. ಗೊತ್ತಾಯ್ತಾ? 6ನೇ ಲಕ್ಷಣನು ಬರ್ಕೊಂಡ್ಬಿಡಿ, ಅದ್ ಬೇಕಿಲ್ಲ. ಬಟ್ ಯು ಹ್ಯಾವ್ ಟು ರೈಟ್ ಇಟ್ ಡೌನ್ ಆಸ್ ಒನ್ ಸೆಟ್. 6ನೇದು ಸಂಪೂರ್ಣ ಶರಣಾಗತಿ. ಸಂಪೂರ್ಣ ಶರಣಾಗತಿ. ಈಗ ಇದೆರಡನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು. ರಕ್ಷಿಷ್ಯತಿ ಇತಿ ಮಹಾವಿಶ್ವಾಸ. ರಕ್ಷಣೆ ಅನ್ನೋದು ನೀನು ಬಿಟ್ರೆ
ಇನ್ಯಾರೂ ರಕ್ಷಣೆ ಅಲ್ಲ. ದಿಸ್ ಐ ಹ್ಯಾಡ್ ಟೋಲ್ಡ್ ಯು ಇನ್ ಮಂಡೇ ಬ್ಯಾಚ್ ಆಲ್ಸೋ ಸ್ಮಿತಾ. ಬೇರೆಯವರು ಕೊಡೋ ರಕ್ಷಣೆನೂ ನನಗೆ ಶಿಕ್ಷೆ, ನೀನು ಕೊಡುವ ಶಿಕ್ಷೆಯೂ ನನಗೆ ರಕ್ಷಣೆ. ಡಿಡ್ ಐ ನಾಟ್ ಟೆಲ್? ಇನ್ ಬೇರೆಯವ್ರು ಯಾರೋ ನನಗೊಂದು ಶೆಲ್ಟರ್ ಕೊಡ್ತಾರೆ, ಬಟ್ ಐ ಫೀಲ್ ಅದ್ರ ಋಣ ನನಗೆ. ಐ ಹ್ಯಾವ್ ಟು ರಿಟರ್ನ್ ಬ್ಯಾಕ್. ಬಟ್ ನೀ ನನಗೆ ಶಿಕ್ಷೆನೆ ಕೊಡ್ತೀಯ, ಯೆಟ್ ಇಟ್ ಇಸ್ ಅ ರಕ್ಷಣಾ ಟು ಮೀ. ಇಸ್ ಇಟ್ ನಾಟ್ ಚಂದ್ರಿಕಾ? ಅವಾಗ ಏನಾದ್ರೂ ಭಗವಂತನ ರೂಲ್ ಇದೆಯಾ ನಿಮಗೆ, ಅಥವಾ ರಿಟರ್ನ್ ಬ್ಯಾಕ್ ಅನ್ನೋದು ಏನಾದ್ರೂ ಇದೆಯಾ? ಇಲ್ಲ ಅಲ್ವಾ? ಯಾರ ಹತ್ರನೋ 100 ರೂಪಾಯಿ ತಗೋತೀರಾ, ನಿದ್ದೆ ಮಾಡ್ತೀರಾ ನೆಮ್ಮದಿಯಾಗಿ? ನಿದ್ದೆ ಮಾಡ್ತೀರಾ? ಆ 100 ರೂಪಾಯಿ ತಿರ್ಗಿಸ್ಕೊಡೋವರೆಗೂ ತಲೆಲ್ಲ 100 ಓಡ್ತಾ ಇರುತ್ತೆ, ಇನ್ನೇನು ಓಡ್ತಾ ಇರಲ್ಲ ಅಲ್ವಾ? ಭಗವಂತ ನಿಮ್ಗೆ 100 ರೂಪಾಯಿ ಕೊಡ್ತಾನೆ, ಕೊಡ್ತಾ ಇರೋದೇ ಇಲ್ಲ ಭಗವಂತ ಅಂತ ಇಟ್ಕೊಳ್ಳಿ. ನಿದ್ದೆ ಮಾಡದೇ ಇರ್ತೀರಾ? ಹುಟ್ಟದವ್ನು ಹುಲ್ ಮೇಯಿಸ್ಲೇಬೇಕು, ಕೊಟ್ಟಿದ್ದಾನೆ ಅಲ್ವಾ? ಹಂಗಾಗಿ ನೀ ಮಡಗಿದ್ದೀಯ, ನಾನು ತಗೊಂಡಿದ್ದೀನಿ, ಅದ್ರಲ್ಲಿ ಏನಿದೆ? ವೈ ಶುಡ್ ಐ ರಿಟರ್ನ್? ಇಫ್ ಅಟ್ ಆಲ್ ಐ ಹ್ಯಾವ್ ಟು ರಿಟರ್ನ್, ಐ ವಿಲ್ ರಿಟರ್ನ್ ಮೈ ಸೆಲ್ಫ್ ಟು ಯು ಅಲ್ವಾ? ಭಗವಂತನ ಹತ್ರ ಋಣ ಇಲ್ಲ, ಭಗವಂತನ ಹತ್ರ ಲೇವಾದೇವಿ ಇಲ್ಲ, ಭಗವಂತನ ಹತ್ರ ವ್ಯಾಪಾರ ಇಲ್ಲ, ಭಗವಂತನ ಹತ್ರ ಬೇರಂ ಪೇಶಿರದು ಅಂತ ತಮಿಳಲ್ಲಿ ಹೇಳ್ತೀವಿ. ಇದಕ್ಕೆ ಬೇರಂ ಪೇಶಿರದು ಕಡೆயாது. ಇಫ್ ಹಿ ಗಿವ್ಸ್ ಇಟ್ ಡಸಂಟ್ ಹ್ಯಾವ್ ಋಣ. ಆದ್ರೆ ಅವನು ಕೊಡೋದನ್ನ ರಕ್ಷಣಾತ್ಮಕವಾಗಿ ಕೊಡ್ತಾನೆ ಅಲ್ವಾ? ಶಿಕ್ಷಣಾತ್ಮಕವಾಗಿ ಕೊಡಲ್ಲ. ಇನ್ಯಾರು ಏನ್ ಕೊಟ್ರು ನಮಗದ ಶಿಕ್ಷೆ, ಭಗವಂತ ಕೊಡೋದು ನಮಗೆ ಅದು ರಕ್ಷೆ. ಸೊ ರಕ್ಷಿಷ್ಯತಿ ಇತಿ ಮಹಾವಿಶ್ವಾಸ ಅನ್ನೋದನ್ನ ಇಲ್ಲಿ ಮಹೇಶ್ವಾಸೋ. ನಿಮ್ಮ ಮೇಲೆ ನನಗೆ ವಿಶ್ವಾಸ ಇದೆ ಸುಮಾ ಆಂಟಿ, ನನ್ನ ಮೇಲೆ ನಿಮಗೆ ವಿಶ್ವಾಸ ಇದೆ, ಇದೆಯಾ ಇಲ್ವಾ? లేదు కృష్ణ అంటారా? సుమా ఆంటీ నన్ను పిలివేది కృష్ణ అనే అప్పుడు నుంచి. కృష్ణ మీద ಜಾಸ್ತಿ ఉంది. ನಮ್ಮ ಅಮ್ಮನಿಗೆ ನಿಮ್ಮನ್ನ ನೋಡಿದ್ರೆ ಅದಕ್ಕೆ ಹೊಟ್ಟೆ ಕಿಚ್ಚು. ಬರೋದು ನನ್ನ ಹತ್ರ ಮಾಡಿಸ್ಕೊಳಕ್ಕೆ, ತಿಂಡಿ ಕಾಫಿ ಎಲ್ಲ ತಿಂದು ಹಾಕ್ಬಿಟ್ಟು ಕೊನೆ ಕೃಷ್ಣ ಅಂತ ನನ್ನ ತಿರುಗಿ ನೋಡದೆ ಹೋಗ್ತಾರೆ సుమా ఆంటీ ಅಂತ. ఆ విశ్వాసము నా దగ్గర మీ దగ్గర నాకు ఉంది. ಆಯ್ತಾ? మరి మహావిశ్వాసం ఉందా? ಅದು ఈ జనలో ఉండకూడదు. మహావిశ్వాసము ఎప్పుడు భగవంతుని చోట్లో ఉండాలి. ಮಹೇಶ್ವಾಸೋ ಸರಿ, ಭಗವಂತನ ಹತ್ರ ಮಹಾವಿಶ್ವಾಸ ಇಟ್ಕೋತೀರಾ, ಒಪ್ಕೊಳ್ಳೋಣ. ಬಟ್ ಹೌ ಡು ಯು ಶೋ ಇಟ್? ದೈವಂ ಮನುಷ್ಯ ರೂಪೇಣ ಅಷ್ಟೇನೆ. ಮನೆಗೆ ಬಂದಿರೋ ಅತಿಥಿನ ಪರಮಾತ್ಮನ ರೂಪದಲ್ಲಿ ಕಾಣು. ನಮಗೆ ಇಷ್ಟವಾದವ್ರನ್ನ ಅವ್ರೊಳಗಡೆ ಅಂತರ್ಯಾಮಿ ಇದ್ದಾನೆ ಅಂತ ಕನ್ಸಿಡರ್ ಮಾಡು. ದಟ್ ಇಸ್ ಕಾಲ್ಡ್ మహేశ్వాసో. ಗೊತ್ತಾಯ್ತಾ? ಪರಮಾತ್ಮುಡು ಅಂದರ್లో ఉన్నారు. ಅದಕ್ಕೆ ಯಾರನ್ನೂ ಬೇಜಾರು ಮಾಡಬಾರ್ದು ಅಂತ ಹೇಳೋದು. ಬಟ್ ಅದಕ್ಕೂ ಕೈ ಮೀರಿ ಆಗತ್ತೆ, ನಾವೇನು ಮಾಡಕ್ಕಾಗಲ್ಲ. ಅದಕ್ಕೆ ಬೇಜಾರು ಮಾಡಬಾರ್ದು ಅಂತ ಇಂಟೆನ್ಷನ್ ಇರ್ಬೇಕು. ನಾ ಮಾತಾಡೋದೇ ನಿಮಗ್ ಬೇಜಾರು ಅಂದ್ರೆ ನಾ ಏನ್ ಮಾಡೋಣ? ಮಾತಾಡ್ಲೇಬೇಕು ಅಲ್ವಾ? ಕ್ಲಾಸ್ ಅಂದ್ಮೇಲೆ ಮಾತಾಡ್ಲೇಬೇಕು. ಹಂಗಾಗಿ ಬೇಜಾರು ಮಾಡಬಾರ್ದು ಅನ್ನೋ ಇಂಟೆನ್ಷನ್ ಇರ್ಬೇಕೇ ಹೊರತು ಅವ್ರಿಗಾಗಿದ್ಯಾ ಅನ್ನೋದನ್ನ ಎನ್ಕೌಂಟರ್ ಮಾಡೋಂಗಿಲ್ಲ. ಅದು ಪ್ರಯೋಜನವಿಲ್ಲ. ಪ್ರಯೋಜನನಾದು whom you can impress? Tell me whom you can impress. Nobody you can impress ಅಲ್ವಾ? ಹಂಗಾಗಿ ನಮ್ಮ ಕಡೆಯಿಂದ ಒಂದು ಮಹಾವಿಶ್ವಾಸ ನಾವು ಬೆಳೆಸ್ಕೋಬೇಕೇ ಹೊರತು ಅವರಲ್ಲಿಂದ ಒಂದು ಮಹಾವಿಶ್ವಾಸ ನನಗಿದೆಯಾ ಅನ್ನೋದನ್ನ ನಾವು ಎನ್ಕೌಂಟರ್ ಮಾಡೋಂಗಿಲ್ಲ. ಅದ್ ಮಾಡಿದ್ರೆ ನಿಮಗೂ ಅವ್ರ ಮೇಲೆ ವಿಶ್ವಾಸ ಇಲ್ಲ ಅಂತ ಅರ್ಥ. ನನಗೆ ನಿರ್ಮಲಾ ಆಂಟಿನ್ ಕಂಡ್ರೆ ಅಪಾರ ರೆಸ್ಪೆಕ್ಟ್ ಇದೆ. ದಟ್ ಇಸ್ ಇನಫ್. I don't have to go and encounter saying that నిర్మలా ఆంటీకు నా మీద రెస్పెక్ట్ ఉందా? ఉంటే ఉండొచ్చు, లేకపోతే పోవచ్చు. అది నా తలరాత కాదు. దాని గురించి నేను ఎన్కౌంటర్ చేయకూడదు. ఇదే మహావిశ్వాసము అనేది. ఇఫ్ ఐ హ్యావ్ టు రెస్పెక్ట్ హర్ యాజ్ ఎ ఎల్డర్లీ పర్సన్, ఐ షుడ్ జస్ట్ రెస్పెక్ట్ హర్ అಷ್ಟೇನೆ, నథింగ్ ఎల్స్. ఇఫ్ ఐ హ్యావ్ టు థింక్ దట్ కస్తూరి మామి మా అమ్మలాగా అంత ప్రీతి నేను, అంత అనురాగంతో నేను చూడాల కస్తూరి మామిని. అంతే. కస్తూరి మామికి ఉందా? అది ఏమిటి నాకి ఎక్స్ట్రా క్ವೆಶ್ಚನ್? ಅದು ಕಾವಾಲ್ನಾ? ಭಗವದ್ ವಿಚಾರದಲ್ಲೂ ಹಂಗೆ. ನೀನ್ ಶಿಕ್ಷೆ ಮಾಡಿದ್ರು ನಂಗೆ ಅದ್ ರಕ್ಷೆ. ಐ ಶುಡ್ ನಾಟ್ ಎನ್ಕೌಂಟರ್ ಸೇಯಿಂಗ್ ನನ್ನ ರಕ್ಷೆ ಮಾಡ್ತೀಯ.
ಆ ಎನ್ಕೌಂಟರ್ ನಡೆಯುತ್ತಾ ಪ್ರಭಾ ಆಂಟಿ? ಭಗವಂತನ ಹತ್ರ ನಡೆಯುತ್ತಾ? ಪ್ರಭಾ ಆಂಟಿ ಅನ್ಕೊಂಡಿದ್ದಾರೆ ಪರಮಾತ್ಮ ನನ್ನ ಸದಾ ರಕ್ಷಿಸ್ತಾನೆ ಅಂತೆ. ರಕ್ಷಿಸ್ತಾನ ಅಂತಾನು ಬರ್ಕೊಡ್ದು. ಅದೇ ಮಹೇಶ್ವಾಸೋ. ಗೊತ್ತಾಯ್ತಾ? ಒಂದು ಎಳ್ಳಷ್ಟು ಕೂಡ ಜಾಗ ಇರ್ಕೊಡುದು ಸೆಕೆಂಡ್ ಥಾಟ್ಗೆ. ಮಹೇಶ್ವಾಸೋ ಮಹಿ ಬರ್ತಾ. ವೆನ್ ಯು ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಇನ್ ಹಿಮ್, ದೆನ್ ಏನದು? ಆತ್ಮ ನಿಕ್ಷೇಪೆ ಕಾರ್ಪಣ್ಯಂ. ಮಹಿ ಭರ್ತ, ಆ ಭರ್ತನಿಗೆ ನಾನು ಮೀಸಲಾದವನು, ಇನ್ಯಾರಿಗೂ ಅಲ್ಲ. ಒನಕ್ಕೆ ಉರಿಯವನ್, ಬೇರೆ ಆರಕ್ಕೂ ಉರಿಯವನಲ್ಲೇ ಅಂತ ಆಳ್ವಾರ್ ಹೇಳ್ತಾರೆ ಅಲ್ವಾ? ನಿನಗೇ ನಾನು ಸ್ವಂತವಾದವನು, ಇನ್ನು ಬೇರೆ ಯಾರಿಗೂ ಸ್ವಂತನಲ್ಲ. ಯಾರಿಗೆ? ಭರ್ತ. ಯಾರ್ ನನ್ನನ್ನು ಭರಿಸ್ತಾರೋ ಅವ್ರಿಗೆ ನಾನು ಸ್ವಂತನಾದವನು. ಇನ್ಯಾರಾದ್ರೂ ಭರಿಸ್ತಾರ ನಿಮ್ಮನ್ನ? ಅವ್ರನ್ನೇ ಅವ್ರು ಭರ್ಸಕ್ ಶಕ್ತಿ ಇಲ್ಲ, ಈಗ ನಿಮ್ಮನ್ ಭರಿಸ್ತಾರ? ಹೇಳಿ. వాళ్ళనే వాళ్ళు భరించే శక్తి లేదు, ఇన్ మమ్మల్ని భరించే శక్తి వాళ్ళకుంటుందా? ಈ ಗಂಡ ಹೆಂಡತಿ ಅನ್ನೋ ಒಂದು ಅವಿನಾಭಾವವಾದ ಸಂಬಂಧನೂ ಕೂಡ ಯಾವುದೋ ಒಂದು ಬಯಾಲಜಿಕಲ್ ಕ್ಲಾಕ್ ವೈಸ್ ಅದೇನೋ ಒಂದು ಮಾಡಿರೋದೇ ಹೊರತು ಇಟ್ ಇಸ್ ನಾಟ್ ಭರ್ತ ಭಾರ್ಯ ಇನ್ ಪರ್ಟಿಕ್ಯುಲರ್. ವೇದಾಂತದ ಅರ್ಥ ಭರ್ತ ಅನ್ನಕ್ಕೂ ಭಾರ್ಯ ಅನ್ನಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಾಟ್ ದಟ್ ವಾಟ್ ವಿ ಸಿ ಇನ್ ಲೌಕಿಕಂ. ಆಯ್ತಾ? ಗಂಡ ಕಳ್ಕೊಂಡಿರೋರು ಜೀವಿಸಲ್ವಾ? ಹಾಗಾದ್ರೆ ಭರ್ತ ಇಲ್ಲ ಅಂದ್ರೆ ಜೀವಿಸಬಾರ್ದು, ಜೀವಿಸಲ್ವಾ? ಅಥವಾ ಹೆಂಡತಿ ಕಳ್ಕೊಂಡಿರೋರು ಜೀವಿಸಿಲ್ವಾ? ಹೇಳಿ. ಅವ್ರ ಮೇಲೆ ಯಾವ ಡಿಪೆಂಡೆನ್ಸಿನೂ ಇರಲ್ಲ. ಡಿಪೆಂಡ್ ಆಗಿರೋ ತರ ಇರ್ತೀವಷ್ಟೇನೆ. ಯಾರ ಮೇಲೂ ಯಾರು ಡಿಪೆಂಡ್ ಆಗಿರಲ್ಲ ಹಂಗ್ ನೋಡಕ್ ಹೋದ್ರೆ. ದ ವೆರಿ ಮೊಮೆಂಟ್ ದೇರ್ ಆಬ್ಸೆನ್ಸ್ ವಿಲ್ ಬಿಕಮ್ ವಾಟ್, ಅದಕ್ಕೆ ಸ್ಪೇಸ್ ಮಾಡ್ಕೊಟ್ಬಿಡ್ತೀವಿ ಮನಸ್ಸನ್ನ. ಅವ್ರ ಇನ್ಮೇಲೆ ಆಬ್ಸೆನ್ಸ್ ಅಷ್ಟೇನೆ, ಇನ್ನೇನು ಮಾಡಕ್ ಆಗಲ್ಲ, ಬಿಟ್ಟಾಕ್. ನಿಮ್ ಕಾಲ್ ಮೇಲೆ ನೀವು ನಿಂತು ಬಿಡ್ತೀರಾ, ಒಪ್ಕೋತೀರಾ? ದೆನ್ ಹೌ ಡು ಯು ಕನ್ಸಿಡರ್ ಹಿಮ್ ಆಸ್ ಭರ್ತ? ಹೇಳಿ. ದ ವೆರಿ ಆಬ್ಸೆನ್ಸ್ ಆಫ್ ಎನಿಬಡಿ, ಮನಸ್ಸು ಅದಕ್ಕೆ ಒಗ್ಬಿಡುತ್ತೆ. ಮೇಲ್ನೋಟದಲ್ಲಿ ಅಳಬೋದು, ಅಯ್ಯೋ ಅವ್ರಿಲ್ಲ ಅನ್ಬೋದು, ಆಲ್ ಮೆಲೋ ಡ್ರಾಮಾ ಅಲ್ವಾ? ನಾ ಹೇಳೋದು ಸ್ವಲ್ಪ ಹಾರ್ಶ್ ಆಗೇ ಇರ್ಬೋದು, but that is the fact. But won't you be, leading your life without their presence? ಮಕ್ಕಳ ಕಳ್ಕೊಂಡವರು ಜೀವಿಸ್ತಾರಲ್ಲ ಮತ್ತೆ. 25 ವರ್ಷಕ್ಕೆ ಯಾವ್ದೋ ಮಗ ಹೊರಟೋದ ದುರ್ಮರಣದಲ್ಲಿ, ತಾಯಿ ಇರಲ್ವಾ? ನನ್ನ ಮಗನ್ಗೆ 25 ವರ್ಷ, ನನಗ 55 ವರ್ಷ, ನನ್ ಕಣ್ಣು ಮುಂದೆನೆ ಹೋಗ್ಬಿಟ್ಟ ಅಂತ ಇವ್ರು ವಿಷಪ್ರಾಶನ ಮಾಡ್ತಾರೆ. ಮಗ ಹೋಗ್ಬಿಟ್ಟ ಅನ್ನೋ ದುಃಖ ಇರುತ್ತೆ, ಕಾಲಕ್ರಮೇಣ ಅದು ಮರ್ತು ಹೋಗುತ್ತೆ. ಅದು ಒಂದ್ ರೀತಿ ಸ್ವಲ್ಪ ಜಡ್ಗಟ್ಬಿಡುತ್ತೆ. ಆಮೇಲೆ ಏನ್ ಮಾಡೋದು? ಅವ್ರವ್ರ ಹಣೆ ಬರಹ, ಅವ್ರವ್ರ ಲೈಫ್ ಸ್ಪ್ಯಾನ್ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಋಣ ಮುಗೀತು, ಭೂಮಿ ಋಣ ಮುಗೀತು, ನನ್ ಋಣ ಮುಗೀತು, ಹೋದ. ನಂಗಿನ್ನು ಭೂಮಿ ಋಣ ಇದೆ, ನಾನಿದ್ದೀನಿ. ಇದನ್ನೇ ತಾನೇ ಎಲ್ಲಾರು ಹೇಳೋದು. ಹಾಗಾದ್ರೆ ಅವ್ರು ಹೆಂಗ್ ಬರ್ತಾ ಆದ್ರು, ನೀವ್ ಹೆಂಗ್ ಭಾರ್ಯ ಆದ್ರಿ ಅಲ್ವಾ? ಅನವರತವು ಭರಿಸೋವನೇ ಭರ್ತ. ಯಾರವನೋ? ಅವನ ಅಂತರ್ಯಾಮಿ ಇಲ್ಲ ಅಂದ್ರೆ ನಾವು ಇಲ್ಲ. ಅವನ್ ಹೋಗ್ತಾನೆ ಅಂದ್ರೆ ನಾವು ಓಡ್ತಾ ಇರ್ಬೇಕು. ಎಲ್ಲಿ? ನಿಮ್ ಗಂಡ ಹೋದ್ರು ಅಂತ ನೀವು ಓಡಿ ನೋಡೋಣ ಹಿಂದ್ಗಡೆ. ಹುಚ್ಚ ಬೆಪ್ಪ, ಅವನೇನ ಜೀವನ ನಿನ್ಗೆ ಅಂತಾರೆ ನೋಡ್ದವ್ರುವೆ. ಅವಳು ಒಬ್ಳೇನ ಜೀವನ ನಿಂಗೆ? ಏನೋ ಹೆಂಡತಿಯಾಗಿ ಬಂದ್ಲು, ಸರಿ, ಋಣ ಮುಗಿಸ್ಕೊಂಡು ಹೋದ್ಲು, ಅವಳೇನ ಜೀವನ? ನಿನ್ ಜೀವನ ನಿನಗಿದೆ ಅಂತೀವಿ ಅಲ್ವಾ? ಸೊ ಪರಮಾತ್ಮ ಒಬ್ಬನೇ ಭರ್ತ, ಪರಮಾತ್ಮನ ಜೀವಾತ್ಮ ಒಂದೇ ಭಾರ್ಯ. ಅವನಿಲ್ಲ ಅಂದ್ರೆ ನಾವು ಒಂದ್ ಕ್ಷಣವೂ ಇರಲ್ಲ. ಇರ್ತೀವಾ? ನೋಡಿ ಎಷ್ಟು ಸತ್ಯ ಅಡಗಿದೆ ಇದರಲ್ಲಿ ಅಲ್ವಾ? ಅದಕ್ಕೆ ಆತ್ಮ ನಿಕ್ಷೇಪೆ ಕಾರ್ಪಣ್ಯಂ. ಪರಮಾತ್ಮನಲ್ಲಿ ಜಿಪುಣತನ, ಕೃಪಣತ್ವ. ಈ ಜಿಪುಣತನ ಏನು ಅಂದ್ರೆ ಈ ಆತ್ಮಗಳನ್ನ ಅವ್ನು ಯಾರಿಗೂ ಬಿಡಲ್ಲ. ಈಸ್ ವೆರಿ ಸ್ಟಿಂಜಿ. ತುಂಬಾ ಜುಗ್ಗ ಅವನು. ಯಾಕಂದ್ರೆ ತನ್ನ ಆತ್ಮಗಳು, ತನಗೆ ಸೇರಿದ ಆತ್ಮಗಳನ್ನ ಯಾರಿಗೂ ಬಳಸ್ಕೊಳಕ್ಕೆ ಬಿಡಲ್ಲ, ತನ್ನ ಉಪಯೋಗಕ್ಕೆ ತಾನು ಇಟ್ಕೋತಾನೆ. ಹಂಗಿಟ್ಕೋಬೇಕು ಅವನು, ಅವಾಗ್ಲೇ ಭರ್ತ. ಅವಾಗ್ಲೇ ನಾವು ಸಪತ್ನಿಯರು ಅವನಿಗೆ, ಭಾರ್ಯ ಅಲ್ವಾ? ಇದನ್ನೇ ನೀವು ಭಾಗವತದಲ್ಲಿ ಕುಂತಿ ಸ್ತುತಿಲ್ ನೋಡ್ತೀರಾ ಈ ಅರ್ಥನ. ದ ವೆರಿ ಬಿಗಿನಿಂಗ್ ಚಾಪ್ಟರ್ ಕುಂತಿ ಸ್ತುತಿ. కస్తూరి మామ అడుగుతారు, అదేం సార్ కుంతి స్థుతి ఎలాగో అడిగినట్లు స్వప్నములో ఉండే,
ఎప్పుడో ఓబీరాయన్ కాలంలో లేదు, ఇప్పుడే ఒకటి వర్షం వెనకలో దాంట్లో ఇది వస్తుంది, ఈ మీనింగ్ వస్తుంది. నువ్వు ఒకటే భర్తుడు, మేమంతా ಸಪತ್ನಲಾಗ ಭಾರ್ಯಲು 16,000 ಹೆಂಗಳೆಯರನ್ನ ಅದ್ ಹೆಂಗ್ ಮದ್ವೆ ಆಗಕ್ ಸಾಧ್ಯ ಹೇಳಿ? ಒಂದು ಹೆಂಡತಿ ಜೊತೆ 16 ವರ್ಷ ನೆಟ್ಟಿಗೆ ನಾವು ಜೀವನ ಮಾಡಲ್ಲ, ಮಾಡ್ತೀವಿ ಇಲ್ಲ ಅಂತ ಅಲ್ಲ, ಅದು ಬೇರೆ ವಿಚಾರ. ಅದ್ರಲ್ಲಿ 16 ಸಲ ಲಟಪಟ ಆಗಿರುತ್ತೆ ಅಲ್ವಾ? 16 ನಿಮಿಷಕ್ಕೆ ಒಂದ್ಸಲ ಜಗಳ ಆಡ್ತಾ ಇರ್ತೀವಿ. ಇನ್ನು 16,000 ಯು ಇಮ್ಯಾಜಿನ್. ಅಯ್ಯೋ ಅಯ್ಯೋ, ಇಮ್ಯಾಜಿನ್ ಮಾಡ್ಕೊಳ್ಳೋವಾಗ್ಲೇ ಕಷ್ಟ. ಬಟ್ ಸ್ಟಿಲ್ ಕೃಷ್ಣ ಕುಡ್ ಮ್ಯಾನೇಜ್ ಆಲ್ 16,000 ಅಲ್ವಾ? ಹೆಂಗೆ? ದಟ್ ಇಸ್ ನಥಿಂಗ್ ಬಟ್ ಫಿಲಾಸಫಿ. ಎಲ್ಲರಿಗೂ ಅವನೊಬ್ಬನೇ ಪತಿ, ಜಗದಾಂಪತಿ. ಗೊತ್ತಾಯ್ತಾ? ಅದನ್ನ ಪುರಂದರದಾಸರು ಆ ರೀತಿ ಹಾಕಿದಾರಷ್ಟೇನೆ. 16,000 ಚದುರೆಗಳೊಡಗೂಡಿ ಪಗಡೆಯನ್ನ ಆಡಿದ ಪುರಂದರ ವಿಠಲ. ಪಗಡೆ ಆಡ್ತಾನಂತೆ ಲೀಲಾಜಾಲವಾಗಿ. ಪಗಡೆ ಅಂದ್ರೆ ಏನು? ನಮ್ಮ ಲೈಫ್ ಅಲ್ವಾ? ಈ ಕಡೆ ಮನೆಯಿಂದ ಈಗ ಹೋಗ್ತೀರಾ, ಆ ಕಡೆ ಮನೆಗೆ ಹೋಗ್ತೀರಾ, ಈ ಕಡೆ ಮನೆಗ್ ಬರ್ತೀರಾ, ದುಗ್ಗ ಹಾಕ್ತೀರಾ, ಗರ ಹಾಕ್ತೀರಾ, ಗಟ್ಟಿ ಮಾಡ್ತೀರಾ, ಗಟ್ಟಿನ ಭಾಗ ಮಾಡ್ತೀರಾ, ಕೊಲ್ಲಿಸ್ಕೋತೀರಾ, ಹೊರಗಡೆ ಹೋಗ್ತೀರಾ, ಒಳಗಡೆ ಮತ್ತೆ ಬರ್ತೀರಾ, ಹಣ್ಣಾಗೋದು ಎಷ್ಟು ಅವಸ್ಥೆ ಮಾಡಿರ್ತೀರಾ ಅಲ್ವಾ? ಪಗಡೆ ಗೊತ್ತಿರೋರ್ಗೆ ಇದೆಲ್ಲ ಗೊತ್ತಾಗುತ್ತೆ. ಗೊತ್ತಾ ಪಗಡೆ ಆಡೋದು ಎಲ್ರಿಗೂ? ಗೊತ್ತಿಲ್ವಾ? ಕೆಲವ್ರು ಆಡಲ್ಲ, ಕೆಲವ್ರ ಮನೇಲಿ ಆಡಲ್ಲ ಅದನ್ನ. ಬಿಕಾಸ್ ಮಹಾಭಾರತದಲ್ಲ ಅದ ಆಡಿನೇ ದ್ರೌಪದಿ ವಸ್ತ್ರಾಪಹರಣ ಆಯ್ತು ಅಂತ. యాక్చువల్లీ పగడే ఆడొచ్చు, అలాగేమి లేదు, ఏమో చేసి పెట్టిండారంతే. ಯಾವ ಆಟಕ್ಕೂ ನಮಗೂ ಸಂಬಂಧನೇ ಇಲ್ಲ. ಅದ್ಯಾವ್ದೋ ಕೈಯಲ್ಲಿ ಹಾಕೊಳ್ಳೋ ಉಂಗುರಕ್ಕೂ ನಮ್ ಜೀವನಕ್ಕೂ ಸಂಬಂಧನ? ಮನೇಲಿ ಹಾಕಿರೋ ಇಟಿಗೆಗೂ ನಮಗೂ ಸಂಬಂಧನ? ಕಮೋಡ್ಗೂ ನಮಗೂ ಸಂಬಂಧನ? ಅದೆಲ್ಲ ವಾಸ್ತು ನೋಡ್ತಾರೆ ಅಲ್ವಾ? ಪಗಡೆ ಆಡಬಾರ್ದು. మనసుని నెట్టుకిట్టుకుంటే పగడేను జూజు ఆడి పరాగిಲ್ಲ. ఎట్లా ఆడాలనో అట్లా ఆడాలి సార్, అంతే. అంతే, ఎట్లా ఆడాలనో పోటీ లేకుండా హెల్తీగా ఎంటర్టైన్మెంట్ గా. బెట్టింగ్ ఉండకూడదు, బెట్టింగ్ ఉండకూడదు, ಹೆಲ್ತಿగా ఉండాಲ. ఇప్పుడు ಚಿಕ್ಕವ್ರನ್ನ ಕೂರಿಸ್ಕೊಂಡು ಆಡೋದಿದ್ರೆ ಅವ್ರಿಗೆ ಹೇಳ್ಕೊಡ್ಬೇಕು ಹೌ ದ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್, ಯಾವ ತರ ಗರ ಹಾಕ್ಬೇಕು, ಎಲ್ಲಿ ಗಟ್ಟಿ ಮಾಡ್ಬೇಕು, ಎಲ್ಲಿ ದುಗ್ಗ ಹಾಕ್ಬೇಕು, ಎಲ್ಲಿ ಎರಡೆರಡು ಪಾನನ್ನು ಜರುಗಿಸ್ಬೇಕು. ಎಷ್ಟು ಇಂಟೆಲೆಕ್ಚುಯಲ್ ಮೈಂಡ್ ಓಡುತ್ತೆ ನೋಡಿ ಅದರಲ್ಲಿ. ಜಸ್ಟ್ ಲೈಕ್ ಪಲ್ಲಾಂಗುಳಿ, ಜಸ್ಟ್ ಲೈಕ್ ಚೌಕಾಬಾರ ಅಲ್ವಾ? ಜಸ್ಟ್ ಲೈಕ್ ಸ್ನೇಕ್ ಅಂಡ್ ಲ್ಯಾಡರ್. ಇದನ್ನು ಆಡಿಸಿದ್ರೆ ಏನಾದ್ರಲ್ಲಿ ಎಂಟರ್ಟೈನ್ಮೆಂಟ್ ಅಷ್ಟೇ, ಇನ್ನೇನಿಲ್ಲ. ಅದನ್ನೇನೋ ದೊಡ್ಡ ಮಟ್ಟದಲ್ಲಿ ದುಡ್ಡು ಇಟ್ಟು ಹಾಡ್ತೀನಿ, ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ ಅಂದ್ರೆ ದೆನ್ ಇಟ್ ಇಸ್ ರಾಂಗ್. ಈ ಕಾಲದ ಮಕ್ಕಳಿಗೆ ಜಂಪಿಂಗೇ ಬರಲ್ಲ, ಇದೆಲ್ಲ ಎಲ್ಲ ಆಡ್ತಾರೆ. ಈ ಕಾಲದ ಮಕ್ಕಳಿಗೆ ಮೊಬೈಲೇ ಸರ್ವಸ್ವ, ಗೊತ್ತಾಯ್ತಾ? ಗುರೂರ್ ಮೊಬೈಲ್, ಗುರೂರ್ ಮೊಬೈಲ್, ಗುರೂರ್ ಮೊಬೈಲ್. ಅದು ಬ್ರಹ್ಮ ವಿಷ್ಣು ಮಹೇಶ್ವರನೂ ಇಲ್ಲ, ಏಕೋ ದೇವಃ ಸರ್ವಃ ಮೊಬೈಲ್ ಅಷ್ಟೇನೆ. ಅಲ್ಲಾದ್ರೂ ತ್ರಿಮೂರ್ತಿ ಬರ್ತಾರೆ, ಗುರೂರ್ ಬ್ರಹ್ಮ, ಗುರೂರ್ ವಿಷ್ಣು. ಆ ಬೈಫರ್ಕೇಶನ್ ಇಲ್ಲ. ಈಗ ನಾವೆಲ್ಲ ಊರ್ಗ್ ಹೋದ್ರೆ ಮನೆ ಸೇರ್ತಾ ಇರ್ಲಿಲ್ಲ. ಇವಾಗಿನ ಮಕ್ಕಳು ಊರ್ಗೆ ಹೋಗಲ್ಲ. ಹಳ್ಳಿ ಎಲ್ಲ ಹಾರ್ಬಡ್ಚಿ ಬಿಕೋ ಅಂತ ಇರುತ್ತೆ ಹಳ್ಳಿಗಳಲ್ಲಿ. ಮುಂಚೆ ಎಲ್ಲ ಹಳ್ಳಿಗಳೇ ಗಿಜಿ 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 ಅನ್ನೋದು ರೋಡೆಲ್ಲ. ಯಾಕೆ ಹೇಳಿ? 3 ಹೊತ್ತು ನಾವು ರೋಡಲ್ಲೇ ಬಿದ್ದಿರ್ತಾ ಇದ್ವಿ. 2 ತಿಂಗಳು ನಮ್ಗೆ ಸಮ್ಮರ್ ವೆಕೇಶನ್. ದಟ್ ಸಮ್ಮರ್ ವೆಕೇಶನ್ ವಿ ಹ್ಯಾವ್ ಟು ಡೆಡಿಕೇಟ್ ಇಟ್ ಟು ಅವರ್ ಗ್ರ್ಯಾಂಡ್ ಪೇರೆಂಟ್ಸ್ ಹೋಮ್. பாட்டி வீடு எப்போதா போருமோ, பாட்டி தாத்தா அப்படியே ಕಾತುಂಡ್ இருப்பா ಅವಲ. போலாமே ಕಸಿನ್ಸ್ ಎಲ್ಲ ಅವಾಗ್ಲೇ ಪ್ಲಾನ್ ಮಾಡ್ತಾ ಇದ್ದಿದ್ದು. ನಾವೆಲ್ಲ ಇಲ್ದೇ ಇರೋ ಒಬ್ರೊಬ್ರೆ ಊರಿಗೆ ಹೋಗಿದ್ದೇ ಇಲ್ಲ. 24 ಜನ ಮಕ್ಕಳು ನಾವು, 24 ಜನನು ಅವಾಗ್ಲೇ ಪ್ಲಾನ್ ಹಾಕೊಳ್ಳೋದು. ಅದು ಎಷ್ಟು ಒಳ್ಳೆ ಪ್ಲಾನ್ ಅಂದ್ರೆ ಮೊಬೈಲ್ ಇಲ್ಲ, ಏನಿಲ್ಲ. ದಟ್ ಪ್ಲಾನ್ ಯೂಸ್ ಟು ಗೆಟ್ ಎಕ್ಸಿಕ್ಯೂಟೆಡ್ ವೆರಿ ವೆಲ್. ಈಗ ಮೊಬೈಲ್ ಅಲ್ಲಿ ಮಾತಾಡ್ಕೊಂಡಿದ್ದೆ ನೆಟ್ಟಿಗೆ ಒಬ್ರ ಮುಖ ಒಬ್ರು ನೋಡಲ್ಲ, ಒಬ್ರು ಮನೆಗ್ ಬಂದು ಅಲ್ವಾ? ಎಲ್ಲಾ ಪ್ಲಾನು ಮಾಡಿ ಕೊನೆಗೆ ಬರಲ್ಲ ಅಂತ ಒಂದ್ ಮೆಸೇಜ್ ಅಷ್ಟೇನೆ. ಆತರ ಆಗಿನ ಕಾಲ ಹಂಗಿತ್ತು. ಅದೆಲ್ಲ ಇರ್ಬೇಕು ಮನೆಗಳಲ್ಲಿ. ಅಜ್ಜಿ ತಾತ ಅವ್ರು ನಮ್ಮನ್ ಮುಟ್ಟಬೇಕು. ದಟ್ ಟಚ್ ಅಂಡ್ ಫೀಲ್ ಟೆಕ್ನಿಕ್. ಸಂಡೆ ಬಂತು ಅಂದ್ರೆ ತಲೆ ತುಂಬಾ ಎಣ್ಣೆ ಹಾಕ್ಬೇಕು, ಬಾ ಸ್ನಾನ ಮಾಡಿಸ್ತೀನಿ ಅಂತ ಎಣ್ಣೆ ಸ್ನಾನ ಮಾಡಿಸ್ಬೇಕು ಅಲ್ವಾ? ಮಗು ಅಳುತ್ತೆ ಪಾಪ, ಎಣ್ಣೆ ಸ್ನಾನ ಮಾಡಿಸ್ಬಿಟ್ವಿ, ಅದಕ್ಕೆ ಇಷ್ಟವಾದ ಏನಾದ್ರು ಮಾಡ್ಕೊಡೋಣ ಅಂತ ಸಿಂಪಲ್ ಥಿಂಗ್ಸ್. ಆ ತಿಂಡಿ ತಿನಿಸು ಅವ್ರು ಮಾಡಿ ಇಡ್ಬೇಕು ನಮಗೆ ಅಂತ
ನಾವ್ ಅದನ್ನ ಕಿತ್ತಾಡ್ಕೊಂಡೇ ತಿನ್ಬೇಕು, ಧಾರಾಳವಾಗಿ ತಿನ್ಬಾರ್ದು. ನಿನಗ ನನಗ ಅಂತ ಕಿತ್ತಾಡ್ಕೊಂಡ್ ಪರಚಾಡ್ಕೊಂಡೇ ತಿನ್ಬೇಕು ನಾವು. ಅದ್ರಲ್ಲಿ ಇರೋ ಸೌಹಾರ್ದತೆ ಈಗಿನ ಮಕ್ಕಳು ಅದೆಲ್ಲ ಕಳ್ಕೊಂಡಿವೆ, ಎಲ್ಲ ಮೊಬೈಲ್ ಅಷ್ಟೇ ಅಲ್ವಾ. ನಮ್ಮ ಅಜ್ಜಿ ತಾತ ಎಲ್ಲ ನಮ್ಗೆ ದೈವಕ್ ಸಮ, ದೈವಕ್ ನೆಕ್ಸ್ಟ್ ಅನ್ನೋ ತರ. ಅಪ್ಪ ಅಮ್ಮನ ಹತ್ರ ಶೇರ್ ಮಾಡ್ಕೊಳ್ಳದೆ ಇರೋದ್ನೆಲ್ಲ ಅವ್ರ ಹತ್ರ ಹೋಗಿ ಶೇರ್ ಮಾಡ್ಕೊತಾ ಇದ್ವಿ ನಾವು. ಎಣ್ಣೆ இருந்தாಳು ಪಾರ್ಟಿ பவுண்ட் மைண்ட், தாத்தா பவுண்ட் தான் மைண்ட். தாத்தாக்கு சொல்லுவே இது, நீ இப்படி பண்றியா, ಪಾರ್ಟಿಗೆ சொல்றே ಇದು ಅಂತ. ಅಪ್ಪ ಅಮ್ಮನದವರೆಗೂ ಏನು ಹೋಗ್ತಾನೆ ಇರ್ಲಿಲ್ಲ ತಕರಾರುಗಳು. ಅವ್ನ ನೆಮ್ಮದಿಯಾಗಿ ಏನೋ ಮನೆ ಕೆಲಸ ಮಾಡ್ಕೊಳ್ಳೋರು. ನಮ್ಮನೆಲ್ಲ ಕಟ್ಟಿ ಮೇಯಿಸ್ತಾ ಇದ್ದಿದ್ದು ಇವ್ರುಗಳೇ. ಕತೆಗಳು ಹೇಳ್ತೀನಿ ಬಾ ಅನ್ನೋದು, ಪಕ್ಕದಲ್ಲಿ ಕೂರಿಸ್ಕೊಳ್ಳೋದು, ತೋಟದ ಮನೆಗಳಿಗೆ ಕರ್ಕೊಂಡು ಹೋಗೋದು. ಅಲ್ಲಿಂದ ಬಂದ್ಮೇಲೆ ಶೊಲ್ಲೆ, ವಿಷ್ಣು ಸಹಸ್ರನಾಮಂ ಶೊಲ್ಲೆ ಅನ್ನೋದು ಯಾವುದು ನಮಗೆ ಕಲಿಕೆ ತರಾನೇ ಅದಕ್ಕೆ ಅನ್ನಿಸ್ತಾ ಇರ್ಲಿಲ್ಲ. ಪಟ 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 ಅಂತ ಬಾಯಲ್ಲಿ ಬರೋದು. ಏನಕ್ಕೆ ಅಂದ್ರೆ ಅವ್ರ ಇನ್ಫ್ಲೂಯೆನ್ಸ್ ಹಂಗಿತ್ತು ನಮ್ ಜೀವನದಲ್ಲಿ. ಇದೆಲ್ಲ ಇದ್ರೇನೆ ಮಹಿ ಭರ್ತ ಹೇಳ್ಕೊಡ್ತಾರ ಅವ್ರುಗಳು, ದೊಡ್ಡವ್ರುಗಳು. ನಿನಗ್ ಭರ್ತ ಯಾರು? ಅವನು, ಅವನ ನಂಬು ಸಾಕು ನೀನು, ಅವನ ನಂಬು ಸಾಕು. ಮಹಿ ಭರ್ತ. ಅದ ಆರು ಬರ್ಕೊಂಡ್ರ, ಲಕ್ಷಣಗಳು ಆರು ಬರ್ಕೊಂಡ್ರ, ಮಿಕ್ಕಿದ ಲಕ್ಷಣಗಳು ಸುಮ್ನೆ ಹಿಂಗ್ ಹೇಳ್ಬಿಡ್ತೀನಿ, ಬರ್ಕೋಬೇಡಿ ಏನು. ಆದ್ರೆ ಫಸ್ಟ್ ಒನ್ ಯಾವುದು? ಅನುಕೂಲ್ಯಸ್ಯ ಸಂಕಲ್ಪ. ನಮಗನುಕೂಲವಾಗೋ ರೀತಿಯಲ್ಲಿ ನಾವು ಶರಣಾಗತಿ ಮಾಡಬಾರ್ದು, ಅವನಿಗನುಕೂಲ ಆಗೋ ರೀತಿಯಲ್ಲಿ ಶರಣಾಗತಿ ಮಾಡ್ಬೇಕು. ಗೊತ್ತಾಯ್ತಾ? ఇంకా ఇప్పుడు 60 years, ఇನ್ನು ఎంతో వర్షం ఉంది. శరణాగతి కావాల్సుంటే చేసుకుంటాను అంటే మీ అనుకూలానికి అది. నాకిప్పుడు 40 ఆయా, 40 ఎక్కువ. ಚಂದ್ರಿಕಾ ಅಂಡ್ ಸ್ಮಿತಾ ವಿಲ್ ಥಿಂಕ್ 40 ಜಾಸ್ತಿ. ಈಗ ನಾ ಮಾಡ್ಬಿಡ್ಬೇಕಿತ್ತು ಇಷ್ಟೊತ್ತಿಗೆ ಶರಣಾಗತಿ. ಅಯ್ಯೋ ಮಾಡಿಲ್ವಲ್ಲ ಅಂದ್ರೆ ಅನುಕೂಲ್ಯಸ್ಯ ಸಂಕಲ್ಪ. ಭಗವಂತನ ಅನುಕೂಲಕ್ಕೆ ನಾ ಇದ್ದೀನಿ. ಗೊತ್ತಾಯ್ತಾ? 60 ಇನ್ ಸ್ವಲ್ಪ ಎಲ್ಲ ಮೋಜು ಮಸ್ತಿ ಎಲ್ಲ ನೋಡಿ ನಿಧಾನಕ್ಕೆ 2 ಕಾಲ್ 3 ಕಾಲ್ ಆಗುವಾಗ ಶರಣಾಗತಿ ಮಾಡೋಣ ಅಂದ್ರೆ ಅವಾಗ ನಿನ್ನ ಅನುಕೂಲಕ್ಕೆ ನೀ ಮಾಡ್ತಾ ಇದೀಯ, ಅವನ ಅನುಕೂಲಕ್ಕಲ್ಲ. ದಟ್ ಇಸ್ ಅನುಕೂಲ್ಯಸ್ಯ ಸಂಕಲ್ಪ. ಪ್ರಾತಿಕೂಲ್ಯಸ್ಯ ವರ್ಜನಂ. ಯಾರೋ ಬೇರೆಯವರ ಅನುಕೂಲಕ್ಕೆ ನೀವಿಲ್ಲ, ಪರಮಾತ್ಮನ ಅನುಕೂಲಕ್ಕೆ ನೀವಿದ್ಮೇಲೆ ಪರಮಾತ್ಮನ ದುಡಿಮೆಗೆ ನೀವು ದುಡಿಬೇಕೆ ಹೊರತು ನಿಮ್ಮ ದುಡಿಮೆಗೆ ನೀವು ದುಡಿಬಾರ್ದು. ಪ್ರಾತಿಕೂಲ್ಯಸ್ಯ ವರ್ಜನಂ. ಗೊತ್ತಾಯ್ತಾ? ಈಗ ನೀವೊಂದು ಗುರು ಹತ್ರ ಹೋಗ್ತೀರಾ, ಇಂಗ್ಲಿಷ್ ಟೀಚರ್ ಯಾರು ತುಂಬಾ ಇಷ್ಟ ಆಗಿರ್ತಾರೆ. ಆ ಇಂಗ್ಲಿಷ್ ಟೀಚರ್ ಅಂದ್ರೆ ತುಂಬಾ ಫೇವ್ರೇಟ್ ನಿಮ್ಗೆ. ಆ ಇಂಗ್ಲಿಷ್ ಟೀಚರ್ಗೆ ಏನಾದ್ರೂ ಒಂದು ಫೇವರ್ ಮಾಡಕ್ಕೆ ಅಂತ ಗಿಫ್ಟೋ ಏನಾದ್ರು ತಗೊಂಡ್ ಹೋಗಿರ್ತೀರಾ. ಆ ಇಂಗ್ಲಿಷ್ ಟೀಚರ್ಗೆ ಇನ್ಯಾರೋ ಮೇಲ್ ಕನಿಕರ ಇರುತ್ತೆ. ನೋಡು, ನನಗ್ ದುಡ್ಡಿನ ಅಗತ್ಯ ಇಲ್ಲ, ನೀನ್ ಎನ್ವಲಪ್ ಅಲ್ಲಿ ದುಡ್ಡು ಹಾಕೊಂಡ್ ತಂದಿದೀಯಾ, ಸೋ ನೈಸ್ ಆಫ್ ಯು. ನಿನ್ ದುಡ್ಡು ಯಾರೋ ನೀಡಿ ಪರ್ಸನ್ ಇದಾರೆ, ನಂಗೆ ಅವ್ರು ಕೊಡ್ಬೇಕು ಅಂತ ಮನಸ್ಸಿದೆ, ಅವ್ರಿಗೆ ನೀನ್ ದುಡ್ಡು ಕೊಟ್ಬಿಡು, ನನಗ್ ಕೊಡ್ಬೇಡ. ಬಟ್ ನಾನ್ ನಿನ್ ದುಡ್ಡನ್ನ ಅಕ್ಸೆಪ್ಟ್ ಮಾಡ್ಕೊಂಡಂಗೆ, ಬಿಕಾಸ್ ಹಿ ಈಸ್ ಇನ್ ನೀಡ್ ಆಫ್ ಇಟ್. ಫಾರ್ ಮೀ ಇಟ್ ಇಸ್ ಅ ಲಕ್ಸುರಿ, ಬಟ್ ಫಾರ್ ಹಿಮ್ ಇಟ್ ಇಸ್ ನೀಡ್. ಬೆಟರ್ ಯು ಗಿವ್ ಅಂದಾಗ ಅವಾಗ ನೀವು ಜಗಳ ಆಡ್ತೀರಾ. ಇಲ್ಲ ಮೇಡಮ್, ನೀವು ನನಗ್ ಫೇವ್ರೇಟು, ಹಂಗಾಗಿ ನಿಮಗೆ ನಾನು ಕೊಡ್ಬೇಕು ಅಂತೀರಾ. ಹಂಗಂದ್ರೆ ಏನರ್ಥ? ನಿಮ್ಮ ಅನುಕೂಲಕ್ಕೆ ನೀವು ಫೇವರಬಲ್ ಆಗಿದ್ದೀರಾ ಅಂತ ಅರ್ಥ. ಯು ಆರ್ ನಾಟ್ ಫೇವರಬಲ್ ಥ್ರೂ ಯುವರ್ ಓಪನ್ ಮೈಂಡ್, ಯು ಆರ್ ಫೇವರಬಲ್ ವಿತ್ ಕಂಡೀಷನ್. ಬಿಕಾಸ್ ಶಿ ಇಸ್ ಇಂಗ್ಲಿಷ್ ಟೀಚರ್, ಬಿಕಾಸ್ ಶಿ ಇಸ್ ಫೇವರೇಟ್ ಟು ಮಿ, ಐ ಆಮ್ ಫೇವರಬಲ್ ಅಲ್ವಾ? ಆಯ್ತು ಮೇಡಮ್, ನಿಮಗೆ ಈ ದುಡ್ಡನ್ನ ಅವನಿಗೆ ಕೊಡೋದ್ರಲ್ಲಿ ಸಂತೋಷ ಸಿಗೋದಿದ್ರೆ ಐ ಆಮ್ ಅಪ್ ಟು ಯುವರ್ ಲೆವೆಲ್, ಟೇಕ್ ಇಟ್ ಅಲ್ವಾ? ಭಗವಂತ ಇದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ಚಂದ್ರಿಕಾ ಹೋಗ್ತಾರೆ ತಿರುಮಲೆಗೆ, ಶ್ರೀನಿವಾಸ ಪ್ರತ್ಯಕ್ಷ ಆಗೋಗ್ತಾನೆ ಅಲ್ವಾ? ಆಗ್ತಾನ ಇಲ್ವಾ? ಆಗ್ತಾನೆ ಅನ್ಕೊಳ್ಳಿ. ಈಗ ಇವರು ಆರಾಮಾಗಿರ್ತಾರೆ. ನಾನ್ ನಿನಗೆ ಸೇವೆ ಮಾಡಕ್ ಬಂದೆ ಅಂತ ಶ್ರೀನಿವಾಸ ಹೇಳ್ತಾರೆ. ಶ್ರೀನಿವಾಸನ ಹತ್ರ ಇವ್ರು ಹೇಳ್ತಾರೆ. ಶ್ರೀನಿವಾಸರು ಹೇಳ್ತಾರೆ, ನೋಡು, ನಿನ್ನಿಂದ ನನಗ್ ಸೇವೆ ಬೇಕಿಲ್ಲ, ನೀನ್ ನನಗೆ ಸೇವೆ ಮಾಡ್ಬೇಕಾದ್ರೆ ಇದೇ ತಿರುಮಲೆ ಕೊನೆ ರೋಡ್ಗೆ ಹೋಗು, ಅಲ್ಲೊಬ್ಬ ಭಿಕ್ಷುಕ ಮಲಗಿದಾನೆ, ಅವನ ಕೈಯಲ್ಲೂ ಆಗ್ತಾ ಇಲ್ಲ ಅವನದು ಕೆಲ್ಸಗಳು ಮಾಡ್ಕೊಳಕ್ಕೆ. 2 ದಿನ ಅವನಿಗೆ ಸೇವೆ ಮಾಡ್ಬಾ. ಜನಸೇವೆನೇ ಜನಾರ್ದನ ಸೇವೆ ಅಂತ ಮಾಡ್ತೀನಿ ಅಂದಾಗ ಚಂದ್ರಿಕಾ ಸೇಸ್, ಇಲ್ಲ ಉತ್ತಮೋತ್ತಮ ಪುರುಷನಾದ ನಿನಗ್ ನಾನ್ ಸೇವೆ ಮಾಡಕ್ ಬಂದಿರೋದು, ಹೋಗಿ ஏதோ தெருவில் படுத்துட்டு இருக்கிற பிச்சைக்காரனு கிட்ட போய் சேவை பண்ணா இந்த பிச்சைக்காரனுக்கா நான் வந்தேன்,
ಐ ವುಡ್ ಹ್ಯಾವ್ ಬೀನ್ ಇನ್ ಬ್ಯಾಂಗ್ಳೂರ್ ಓನ್ಲಿ ಅಲ್ವಾ. ನಾನು ನಿನಗೋಸ್ಕರ ಬಂದೆ ಅಂದ್ರೆ ಏನಾಗುತ್ತೆ, ನಿಮ್ಮ ಅನುಕೂಲಕ್ಕೆ ನೀವು ಹೋಗಿದ್ದೀರಾ ಅಂತ ಆಗುತ್ತೆ. ಅವನ ಅಂಗುಷ್ಟದಲ್ಲಿ ತೋರಿಸಿದ್ರು ಅದನ್ನ ಶಿರಸಾ ವಹಿಸಿ ನೀವು ಮಾಡೋದಿದ್ರೆ ನೀವು ಅವನಿಗೆ ಸಂಬಂಧಪಟ್ಟ ಆತ್ಮ ಅಲ್ವಾ. ಇದೆ ಪ್ರಾತಿಕೂಲ್ಯಸ್ಯ ವರ್ಜನಂ. ಭಗವಾನುடைய ಮನಸ್ಸಿನುடைய ಉಹಪ್ಪು, ಭಗವಂತನ ಮನಸ್ಸಿನ ಸಂತೋಷಕ್ಕೆ ನಾನಿದ್ದೇನೆ ಹೊರತು ನನ್ನ ಸಂತೋಷಕ್ಕೆ ನಾನಿಲ್ಲ. Even when you're chanting the Vishnu Sahasranama, you should think not for the beneficiary of what will happen in your life. For that I'm going to chant Vishnu Sahasranama Allah. Vishnu Sahasranama chanting itself a beneficiary process in your life. ಒಪ್ಕೋತೀರಾ? This should be ಪ್ರಾತಿಕೂಲ್ಯಸ್ಯ ವರ್ಜನಂ. ಗೋಪ್ತೃತ್ವ ವರ್ಣನಂ ತಥಾ. ಭಗವಂತ ಅನ್ನೋನು ನನ್ಗೆ ಸರ್ವಸ್ವ ಅಂತ ಆದ್ಮೇಲೆ ನೀವು ಬೇರೆ ಯಾವ ರೀತಿಯಲ್ಲೂ ಬೇರೆಯವರಿಂದ ಉಪಯುಕ್ತವಾಗಿ ಅಥವಾ ದುರುಪಯೋಗ ಪಡಲ್ಪಡಬಾರ್ದು. Got it? You cannot be misused by anybody. That is called ಗೋಪ್ತೃತ್ವ ವರ್ಣನಂ ತಥಾ. ಇನ್ನೊಂದ್ಸಲ ಹೇಳಿ ಸರ್, ಇನ್ನೊಂದ್ಸಲ ಹೇಳಿ ಸರ್. ಗೋಪ್ತೃತ್ವ ವರ್ಣನಂ ಅಂದ್ರೆ ಯು ಕೆನಾಟ್ ಬಿ ಮಿಸ್ಯೂಸ್ಡ್ ಬೈ ಎನಿಬಡಿ. ಯಾರಿಂದಲೂ ನೀವು ಉಪಯೋಗಿಸಲ್ಪಡುವ ವಸ್ತು ಅಲ್ಲ, ಭಗವಂತ ಮಾತ್ರ ನಿಮ್ಮನ್ನ ಉಪಯೋಗಿಸಲ್ಪಡುವ ವಸ್ತು ಆಗಿರ್ಬೇಕು. ಒಪ್ಕೋತೀರಾ? ಒಪ್ಕೋತೀರಾ? ಯಾರಿಂದಾನು ನೀವು ಉಪಯೋಗಿಸಲ್ಪಡುವ ವಸ್ತು ಅಲ್ಲ, ಭಗವಂತ ಮಾತ್ರ ಉಪಯೋಗಿಸಲ್ಪಡುವ ವಸ್ತು. ನಿಮ್ ಇಂಪರ್ಸನಲ್ ಅನ್ನೋದು ಎಲ್ಲಿವರೆಗೂ ಇರುತ್ತೆ ಅಂದ್ರೆ ನಿಮ್ಮ ಲಿಮಿಟೇಷನ್ ವರ್ಗೂ ಇರುತ್ತೆ. ಆಮೇಲೆ ನಿಮ್ ಹತ್ರಕ್ ಬಂದ್ರೆ ಎಲ್ಲಾರು ಒಂದೇ. ಒಪ್ಕೋತೀರಾ? ಈಗ ಮನೆಗ್ ಬರೋ ಸೊಸೆಗೆ ಏನ್ ಬೇಕಾದ್ರೂ ಒಡವೆ ಹಾಕೋಮ್ಮ, ಏನ್ ಬೇಕಾದ್ರೂ ಸೀರೆ ಉಟ್ಕೋ ಅಂತ ಯು ಗಿವ್ ದಟ್ ಲಿಬರ್ಟಿ. ಆಯ್ತಾ? ಆದ್ರೆ ಈಗ ಮುಗ್ಗ ನಿಮ್ದೆಲ್ಲ ತಗೊಂಡು ಅವಳು ಹಾಕೊಂಡು ಜಡಾಯಿಸ್ತಾ ಇದ್ರೆ ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಯು ವಿಲ್ ಲಿಮಿಟ್ ಹರ್. ಯು ಹ್ಯಾವ್ ಟು ಲಿಮಿಟ್ ಹರ್ ಬಿಕಾಸ್ ದೇರ್ ಸರ್ಟನ್ ಥಿಂಗ್ಸ್ ಪರ್ಸನಲ್ ಟು ಯು ಅಲ್ವಾ. ಯಾವುದೋ ಒಂದು ಚಿಕ್ಕ ಒಂದು ಸರಾನೇ ಇರ್ಲಿ, ಕಷ್ಟಪಟ್ಟು ದುಡ್ಡಿಲ್ದೇ ಇರೋ ಕಾಲದಲ್ಲಿ ಮಾಡಿಸ್ಕೊಂಡಿರ್ತೀರ ಅಲ್ವಾ. ಅದಕ್ಕೊಂದು ಇದಕ್ಕೆ ನಿಮ್ಗೆ ವ್ಯಾಲ್ಯೂ ಇಲ್ಲ. ಯು ಲೀವ್. ಅದಕ್ಕೊಂದು ಸೆಂಟಿಮೆಂಟಲ್ ವ್ಯಾಲ್ಯೂ ಇರುತ್ತೆ ಅಲ್ವಾ. ಅದು 10 ರೂಪಾಯಿ ಇರ್ಬೋದು. ಯು ಡೋಂಟ್ ಹ್ಯಾವ್ ವ್ಯಾಲ್ಯೂ ಫಾರ್ ದ ಮೆಟೀರಿಯಲ್, ಬಟ್ ಯು ಹ್ಯಾವ್ ಎ ಸೆಂಟಿಮೆಂಟಲ್ ವ್ಯಾಲ್ಯೂ. ಆ ಬರೋ ಸೊಸೆ ಅದನ್ನ ಎಡಗಾಲಲ್ಲಿ ಬಿಸಾಕಿದ್ರೆ ಏನ್ ಮಾಡ್ತೀರಾ ಅವಾಗ? ಯು ಲಿಮಿಟ್ ಹರ್. ಯು ಕೆನಾಟ್ ಮಿಸ್ಯೂಸ್ ಮೈ ಥಿಂಗ್ಸ್. ಐ ಹ್ಯಾವ್ ಗಿವನ್ ಯು ದ ಲಿಬರ್ಟಿ, ಬಟ್ ಯು ಕೆನಾಟ್ ಮಿಸ್ಯೂಸ್. ದಿಸ್ ವಾರ್ನಿಂಗ್ ಇಸ್ ದೇರ್ ಫ್ರಮ್ ಮದರ್ ಟು ಬೇಬಿ ಆಲ್ಸೋ. ಒಪ್ಕೋತೀರಾ? ನಿಮ್ಮ ಮಕ್ಕಳಿಗೆ ನೀವೆಲ್ಲ ಲಿಬರ್ಟಿನೂ ಕೊಡ್ತೀರಾ, ಬಟ್ ವಿಲ್ ಯು ಗಿವ್ ದ ಲಿಬರ್ಟಿ ಟು ಮಿಸ್ಯೂಸ್ ಯು? ಅಲ್ವಾ? ಕೊಡ್ತೀರಾ? ಹಂಗ್ ಕೊಟ್ರೆ ನಿಮ್ಮನ್ನ ನೀವು ಕಳ್ಕೊಂಡ್ರಿ ಅಂತ ಅರ್ಥ ಅಲ್ವಾ. ಸ್ವಲ್ಪ ವಯಸ್ಸಾದವ್ರನ್ನ ಮಕ್ಕಳು ನಿಂಗೇನು ಗೊತ್ತಾಗಲ್ಲ ಸುಮ್ನೆ ಇರು ಅಂತಾರೆ. ಏನಂತಾರೆ ಅವಾಗ ವಯಸ್ಸಾದವ್ರು? ನಂಗೇನು ಗೊತ್ತಾಗದೆ ನೀನು ಇಷ್ಟುದ್ದ ಮಾಡದ್ನ, ನನಗೇನು ಗೊತ್ತಾಗದೆ ನೀನ್ ಇವತ್ತಿದೀಯಾ, ನನಗೇನು ಗೊತ್ತಾಗ್ದೇನೆ ನಿನಗಿಷ್ಟು ಬುದ್ಧಿ ಬಂದಿದ್ಯಾ, ನನಗ್ ಗೊತ್ತಾಗೋ ಪ್ರಪಂಚ ನನಗ್ ಸಾಕು, ಯು ಡೋಂಟ್ ಹ್ಯಾವ್ ಟು ಗೈಡ್ ಮೀ ಫಾರ್ ಎವ್ರಿಥಿಂಗ್ ಅಂತಾರ ఇల్వా? ఇప్పుడు అనురాధ ఆంటీ ఏమో మాట్లాడతారు, మీ కూతురు మీరు మాట్లాడిందే తప్పు, ఇలా మాట్లాడకూడదు అలా మాట్లాడకూడదు, ఏం చెప్తారు ఫైనల్ గా? నిన్ను చూసి నా మాట రాదు, ఎప్పటి నుంచో నా మాట్లాడుతానే ఉన్నాను, నాకు తెలుసు నా బుద్ధి, ఎలా మాట్లాడతానో నా అలాగే మాట్లాడతాను, నా జగత్ నాది చెప్తారా లేదా? అన్నికి కంట్రోల్ వస్తే ಎಲ್ಲಾರ್ಗೂ ಅವರದೇ ಆದಂತಹ ಟೈಮ್, ಸ್ಪೇಸ್, ಬೌಂಡ್ರಿ, ಇಂಡಿಪೆಂಡೆನ್ಸಿ ಬೇಕಾ ಬೇಡವಾ? ನಾಯಿನ ಮುದ್ದು ಮಾಡ್ತೀರಾ, ವಾಕಿಂಗ್ ಕರ್ಕೊಂಡು ಹೋಗ್ತೀರಾ, 3 ಹೊತ್ತು ಅದನ್ನ ಬೊರೆಸ್ತಾ ಇರ್ತೀರಾ, ಅದು ತೊಳಿತೀರಾ, ಬೆಳಿತೀರಾ, ಆದ್ರೆ ಅದಕ್ ಬೇಡ ಅಂದಾಗ ಅದು ಪಕ್ಕದಲ್ಲಿ ಬಂದು ಕುತ್ಕೊಳುತ್ತಾ? ಏನೇ ಅದನ್ನ ಬಾ ಅಂತ ಕರೆದು ಬರುತ್ತಾ? ಅದು ಹೋಗಲ್ಲೆಲ್ಲೋ ಕೂತಿರುತ್ತೆ, ಈ ಮುಖ ಒಂದ್ಸಲ ನೋಡುತ್ತೆ, ಹಿಂಗ್ ಕುತ್ಕೊಳ್ಳುತ್ತೆ. ಬಿಕಾಸ್ ಅದಕ್ಕೆ ಬೇಕಿಲ್ಲ ಪ್ರೈವೇಟ್ ಸ್ಪೇಸ್, ಪ್ರೈವೇಟ್ ಬೌಂಡ್ರಿ, ಪ್ರೈವೇಟ್ ಟೈಮ್, ಪ್ರೈವೇಟ್ ಎಕ್ಸಿಸ್ಟೆನ್ಸ್ ಅದಕ್ಕೂ ಬೇಕು ಅಲ್ವಾ. ಬುದ್ಧಿ ಇಲ್ದೇ ಇರೋ ನಾಯಿಗೆ ಅದ್ ಬೇಕು, ಅರಿವಿಲ್ದೇ ಇರೋ ಗಿಡಕ್ಕೆ ಅದ್ ಬೇಕು, ಅರಿವಿಲ್ದೇ ಇರೋ ಇರುವೆಗೆ ಅದ್ ಬೇಕು,
ಎವ್ರಿಥಿಂಗ್ ಹ್ಯಾಸ್ ದಟ್ ಸ್ಪೇಸ್, ದಟ್ ಬೌಂಡ್ರಿ, ದಟ್ ಲಿಬರ್ಟಿ. ಅದನ್ನ ಕ್ರಾಸ್ ಮಾಡ್ತು ಅಂದ್ರೆ ಅವಾಗಿರುತ್ತೆ ಅಲ್ವಾ? ಅದೇ ತರ ಆತ್ಮಕ್ಕೆ ಪರಮಾತ್ಮ ಅನ್ನೋ ಬೌಂಡ್ರಿ ಇದೆ. ಪರಮಾತ್ಮನಲ್ಲಿ ಮಾತ್ರ ಅದು ಯಾವಾಗ್ಲೂ ಸಂತೋಷವಾಗಿ ಆನಂದವಾಗಿರುತ್ತೆ. ಎಲ್ಲಿ ಆ ಆತ್ಮನ ಬೇರೆ ಬೌಂಡ್ರಿಲಿ ಹಾಕ್ ನೋಡಿ. You cannot be misused by anybody. Maybe once or twice based on your innocence. But ಆ ಇನ್ನೋಸೆನ್ಸ್ ಹಂಗೆ ಇರುತ್ತಾ? ಅಯ್ಯೋ ಪೆದ್ದಾಗ್ ನನ್ನನ್ನು ನಾನು ಕೊಟ್ಕೊಂಡೆ, ದುರುಪಯೋಗ ಪಡಿಸ್ಕೊಂಡೆ, ಒಂದ್ಸಲ 2 ಸಲ ಆದ್ಮೇಲೆ ಎಚ್ಚೆತ್ಕೊಳಲ್ವಾ? ಅದೇ ಅದನ್ನೇ ಗೋಪ್ತೃತ್ವ ವರ್ಣನಂ ತಥಾ ಅಂತ ಹೇಳಿ ಪರಮಾತ್ಮನ ಯೂಸೇಜ್ಗೆ ನಾವು ಇರ್ಬೇಕೇ ಹೊರತು ಅನ್ಯರ ಮಿಸ್ಯೂಸೇಜ್ಗೆ ನಾವು ಇರ್ಕೊಡ್ದು. ಇದೆಲ್ಲ ಶರಣಾಗತಿಯ ಲಕ್ಷಣಗಳು. ನೀವು ಅವನನ್ನ ಅಷ್ಟು ಗಾಢವಾಗಿ ನಂಬಬೇಕು ಅನ್ನೋದು ಇದೆಲ್ಲ 6 ಲಕ್ಷಣಗಳು ಅಲ್ವಾ? ಅದರಲ್ಲಿ ಆ 2 ಲಕ್ಷಣ ಮಹೇಶ್ವಾಸೋ ಮಹೀಭರ್ತ ಶ್ರೀನಿವಾಸ ಸತಾಂಗತಿ. ಯಾರಿಗೆ ನೀವು ಶರಣಾಗತಿ ಮಾಡ್ತೀರಾ? ಅನಿರುದ್ಧ. ಹೂ ಇಸ್ ಅನಿರುದ್ಧ? ಅಗೇನ್ ಯುವರ್ ಭಾಗವತಂ. ಯಾರ್ ಅನಿರುದ್ಧ, ಯಾರ್ ಸಂಕರ್ಷಣ, ಯಾರ್ ಪ್ರದ್ಯುಮ್ನ ಎಲ್ಲ ಬರ್ಸಿದೀನಿ ಸರ್. ನೀವೇ ಒಂದ್ಸಲ ಬುಕ್ ನೋಡಿ ಹೇಳಿ ಸರ್ ಅಂತ ಇದ್ದೀರಾ. ಐ ಹ್ಯಾವ್ ಗಿವನ್ ಯು ದ ನೋಟ್ಸ್. ಇನ್ನು ನಿರ್ಮಲಾ ಆಂಟಿ ಬ್ಯಾಚ್ ಕೊಟ್ಟಿಲ್ಲ. ಮಂಡೇ ಬ್ಯಾಚ್ಗೂ ಕೊಟ್ಟಿದ್ದೀನಿ, ಸ್ಯಾಟರ್ಡೆ ಬ್ಯಾಚ್ ಅವ್ರಿಗೂ కొట్టింది. నిర్మలా ఆంటీ ಅವರು కొత్తగా ఉన్నారు, ఇంకా కపిలోపాఖ్యానం ఆరంభించలేదు వాళ్ళకి. ఇంకా వరాహస్వామి చరిత్రమే పోతా ఉంది. 24th చాప్టర్ ఆఫ్ కపిలోపాఖ్యానం అల్వా? Canto 3 24th சாப்டர் முதற்கொண்டு எனக்கு புரியுறது, எனக்கு நினைவிருக்கு. எங்க இருக்குன்றவே உங்களுக்கு தெரியாது. போங்க. మీరు గురువు కదా సార్. చాలా మంచి శిష్యులు నాకు. ఎప్పుడు మర్చిపోకుండా మిమ్మల్ని పెట్టిండాము సార్ కదా. ఎప్పుడు మర్చిపోకూడదు. ఎంత అనుకూలం చేస్తా ఉన్నారు అంటే ఎందరో మహానుభావులు, అందరికీ వందనం. ఎనీవే అదంతా ఇట్ ఈస్ నాట్ సో ఈజీ టు రిమెంబర్. ఈవెన్ మీ ముందు ఉంటేనూ అదంతా ఎరేజ్ అయిపోతుంది. ಆಧ್ಯಾತ್ಮಿಕ ಸಬ್ಜೆಕ್ಟೇ అలాగే, ವೋಲಟೈಲ್ ಮೆಮೊರಿ ಅದು. ಈಗ ನೀವು ಕೇಳೋವಾಗ ಎಲ್ಲ ಬರುತ್ತೆ, ವಾವ್ ಜಮಾಯಿಸ್ತೀನಿ ನೋಡು ಅಂತೀರಾ. ಕೇಳಿದಾಗ ಏನು ಬರಲ್ಲ, ಅವೆಲ್ಲ ಬ್ಲ್ಯಾಂಕ್ ಆಗುತ್ತೆ. ನಿರ್ಮಲಾ ಆಂಟಿ ಈಗ ಭಾಗವತ ಭಗವದ್ಗೀತೆ ಮಾಡ್ತಾ ಇದಾರಲ್ವಾ, ಅವ್ರನ್ನು ಕೇಳಿ. ಅವ್ರು ಹೇಳೋವಾಗ నిమ్గా ಅವ್ರ క్లాసుల్లో హంగే అన్ని రకరకాలుగా చాలా బాగా వస్తుంది అనిపిస్తుంది. అడిగినప్పుడు మైండ్ బ్లాంక్ సార్. అది ఏమిటంటే అడిగినప్పుడు బ్లాంక్ అయ్యేది ఏమిటంటే భగవద్ విచారంలో అసత్యం పలకరాదు, పలికేకి అయ్యేలేదు ఎవరికి. ಇಲ್ಲದೇ ಇರೋರ್ನ ಹೇಳಕ್ಕಾಗಲ್ಲ. ಯು కెనాట్ బ్రిటన్, యు కెనాట్ మేక్ అ డ్రామా. ఆత్మార్థంగా ఏం వస్తుందో అది చెప్తారు, అది లేకుంటే ఊరికే ఉంటారు. మరి మైండ్ వర్క్ అయితా ఉంటుంది. ఏం చెప్పాలా, కరెక్ట్ గా ఏం చెప్పాలా, ఆ వర్కింగ్ ప్రాసెస్ ని మీ దాంట్లో ఉండిచ్చేకే ప్రశ్నలు అడిగేది. సమాధానం కావాలని అడగరు. ఎలా అడిగితేనో మేము చెప్పరు సార్, అది రెండో విచారము కదా. మీరేం టెన్షన్ లో అడుగుతారు. తెలిస్తే చెప్తాం సార్, తెలియకపోతే ఊరికే ఉంటాం. అంతా తెలుస్తుంది, మైండ్కి వచ్చేది నోట్లో రాదు అంతే. తెలియదు అని ఏమి లేదు కస్తూరి మామి. ఇన్ని క్లాసులు మీరు సతతంగా తపస్సులాగా కూర్చొని ఉన్నారు అంటే అంత వస్తుంది. లేదన్నమాట, మాటే లేదు. నేను కూడా తెలిసినట్లే ఉంటుంది సార్. విన్నప్పుడు అంతా తెలిసినట్లే ఉంటుంది, మళ్ళీ ఏం గుర్తుండదు సార్. ಗುರ್ತಾಯ್ತಂದಿ ಕ್ರಮೇಣ. ಈಗ 4 ವರ್ಷ ಆಗೋತ್ತಿಗೆ ನಾ ಹೇಳಿದ್ದೆಲ್ಲ ನೀವೇ ಹೇಳಕ್ ಶುರು ಮಾಡ್ತೀರಾ. ನೀವೇ ಹೇಳಕ್ ಶುರು ಮಾಡಿ ನನಗ್ ವಯಸ್ಸಾದಾಗ ನೀವೇ ಜ್ಞಾಪಿಸ್ತೀರಾ. ಚಂದ್ರಿಕಾ ಸ್ಮಿತಾ ಅವರೆಲ್ಲ ಅಯ್ಯೋ ಸಾರ್ ನೀವ್ ಇದು ಹೇಳ್ಬೇಕಿತ್ತು, ದಿಸ್ ಇಸ್ ರಾಂಗ್ ಅಂತ ಬೇಕಾದ್ರೆ ಹೇಳ್ತಾರೆ. ಒಚ್ಚಿಸ್ಕೊಂಡು ನೀವು ನನಗಿಂತ ಚಿಕ್ಕವರಲ್ವಾ? ನಿರ್ಮಲಾ ಆಂಟಿನೇ ನನಗಿಂತ 16 ವರ್ಷ ಚಿಕ್ಕವರು. ನೀವ್ ಚಿಕ್ಕವರಲ್ಲ ಅಂದ್ರೆ ನಿರ್ಮಲಾ ಆಂಟಿ, ಸುಕನ್ಯಾ ಮಾಮಿ,
శ్యామలా మామి మీరంతా నాకిన్న చిన్నవాళ్తానే. ವೇದಶ್ರೀ ಮಾಮಿ 16 years you all are younger to me. ಭ್ರಮರಾ ಮಾಮಿ ಅಲ್ವಾ? until you have open mind for ಭಗವದ್ ವಿಚಾರಮು మీరంతా యంగే. అది ప్లీజ్ కీప్ ఇట్ ఇన్ ద మైండ్. ఏజ్ నెవర్ కమ్స్. అన్ని విచారాలకి ఎంత చిన్నప్పుడు నుంచి ಯಾರೋ ವಿಚಾರಕ್ಕೆ ಮನಸ್ಸು ಕೊಟ್ರೆ ಯು ಆರ್ ಆಲ್ರೆಡಿ ಏಜ್ಡ್. ನೀವು ಸತ್ತ ಲೆಕ್ಕ. ನಿಷ್ಠೂರವಾಗಿ ಉಪನಿಷತ್ ಹೇಳುತ್ತೆ, ಬೇರೆಯವರ ವಿಚಾರಕ್ಕೆ 16 ವಯಸ್ಸು ಹುಡುಗಿನೋ ಹುಡುಗಾನೋ ಮನಸ್ಸು ಕೊಟ್ರೆ ಸತ್ತ ಲೆಕ್ಕ. ಆದ್ರೆ శ్యామలా గారు, ವೇದಶ್ರೀ ಮಾಮಿ, ಭ್ರಮರಾ గారు మీరంతా ఇంత ఏజ్ అయినా భగవద్ విచారಕ್ಕೆ ಮನಸ್ಸನ್ನ ಕೊಟ್ರೆ ಯುವರ್ ಸ್ವೀಟ್ 16. ತಿರುಪಾವೈ ಸೇಸ್, ಆಂಡಾಳ್ ಸೇಸ್, ಎಲ್ಲೇ ಇಳಂಕಿಳೆಯೇ ಇನ್ನು ಮುರಂಗುದಿಯೋ சில்லன்றளையேன் மீன் நங்கை மீர் போதருகின்றேன் வல்லையுன் கட்டுரைகள் பண்டே உன் வாயறிதும் வல்லீர்கள் நீங்களே நானே தானாயுடுக. நீங்களே ನಿಮ್ ವಿಚಾರ ನನ್ ವಿಚಾರ ನಾನೇ ತಾನಾಯುಡುಗ. ಇದಾದ್ರೆ ಒಲ್ಲೈ ನೀ ಹೋದಾಯ್, ನೀ ಹೋದು ಲೆಕ್ಕ. ಉನಕ್ಕೆನ್ನ ಬೇರುಡೆಯೈ, ನೀ ಸತ್ತ ಲೆಕ್ಕ. ಇಲ್ಲ ಭಗವಂತನ ವಿಚಾರವೇ ನನ್ನ ವಿಚಾರ ಅಂದ್ರೆ even if you are 90 you are sweet 16. எல்லாரும் போந்தாரோ போந்தார் போந்தெண்ணிக்கொள் வல்லானை கொன்றானை மாற்றாரை மாற்றடிக்க வல்லானை ಮಾಯನೈ ಪಾಡೇಲೋರೆಂಬಾವಾಯ್. ಮಾಯವನಾದಂತಹ ಮಾಯ ಕಣ್ಣನ್, ಅವನ ಬಗ್ಗೆ ನೀ ತಿಳ್ಕೊಳ್ಳೋದಿದ್ರೆ ನೀನ್ ಯಾವಾಗ್ಲೂ ಎಲ್ಲೇ ಇಳಂ ಕಿಳಿಯೇ. ಇನ್ನು 16 year ಗಿಣಿ ನೀನು. ಸಿ ಉಪನಿಷತ್ ಹೇಳೋರ್ನ ತಿರುಪಾವೈಲಿ 15th ಪಾಶುರದಲ್ಲಿ ಆಂಡಾಳ್ ಹೇಳ್ತಾಳೆ. ಈಗ ಹೇಳಿ, ನೀವೆಲ್ಲ ನಂಗಿಂತ ಚಿಕ್ಕವ್ರ ದೊಡ್ಡವ್ರ? ತುಂಬಾ ಚಿಕ್ಕವ್ರು. ಕರೆಕ್ಟ್, ತುಂಬಾ ಚಿಕ್ಕವ್ರು. ಯಾಕಂದ್ರೆ ಮೈಂಡ್ ಆ ತರ ಫ್ರೆಶ್ ಆಗಿದೆ, ಸೋಪ್ ಹಾಕಿ ತೊಳೆದಂಗಿದೆ, ಕಣ್ಣಾಡಿ ತರ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಬಿಕಾಸ್ ಯು ಆರ್ ಅಬ್ಸರ್ವಿಂಗ್ ಭಗವದ್ ವಿಚಾರಗಳು. ಇದ್ರ ಮಧ್ಯದಲ್ಲಿ ನಾನು ನನ್ನ ಹೆಂಡ್ತಿನೇನೆ ರಾತ್ರಿ ಜಗಳ ಆಡಿದ್ವಿ, ತೆಗಿತೀನಿ ಪ್ರವರ. ದ ಫಸ್ಟ್ ಅಬ್ಸ್ಟ್ರಕಲ್ ಯಾರು ಗೊತ್ತಾ? ಅನುರಾಧ ಮಾಮಿ. ಸರ್ ಇದು ಬಿಡಿ ಸರ್, ವಿಷ್ಣು ಸಹಸ್ರನಾಮ ಹೇಳಿ ಸರ್. ಹೇಳ್ತೀರಾ ಇಲ್ವಾ? ದಟ್ ಮೀನ್ಸ್ ಟು ಸೇ ಯುವರ್ ಮೈಂಡ್ ಇಸ್ ಸೋ ಕ್ಲಿಯರ್ ಫಾರ್ ಹಿಮ್. ಯು ಆರ್ ಆಲ್ಮೋಸ್ಟ್ ರೆಡಿ ಟು ಮೇಕ್ ಹಿಮ್ ಟು ಸಿಟ್ ಹಿಯರ್ ಅಲ್ವಾ? ದಟ್ ಶುಡ್ ಬಿ ದೇರ್, ದಟ್ ಶುಡ್ ಬಿ ದೇರ್. ಅದನ್ನೇ ಯಂಗ್ ಮೈಂಡ್ ಅಂತ ಉಪನಿಷತ್ ಹೇಳೋದು. ಡೋಂಟ್ ವರಿ ಅಬೌಟ್ ಯುವರ್ ಏಜ್. ಅದೆಲ್ಲ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಭಗವದ್ಗೀತೆಯಲ್ಲಿ ಕೂಡ ಅರ್ಜುನಗೆ ಕೃಷ್ಣ ಹೇಳ್ತಾನೆ, ಕಣ್ಣ ಯಾರ್ಕ್ ವಯಸ್ಸಾಯಿருக்கு, ಯಾರ್ಕ್ ವಯಸ್ಸಾಗಲೆ, ಹೂ ಇಸ್ ದ ಓಲ್ಡ್ ಪರ್ಸನ್ ಅಂಡ್ ಹೂ ಇಸ್ ದ ಯಂಗ್ ಪರ್ಸನ್. ಹಿ ಸೇಸ್ ಭೀಷ್ಮಾಚಾರ್ಯ ಇಸ್ ದ ಮೋಸ್ಟ್ ಯಂಗ್ ಪರ್ಸನ್. ಓಕೆ, ಅಂಡ್ ದ ಮೋಸ್ಟ್ ಓಲ್ಡ್ ಪರ್ಸನ್ ಹೂ ಡಸಂಟ್ ಇವನ್ ಕೇರ್ ಅಬೌಟ್ ಮೀ. Who is the very young person? The person who always have that chintanatmaka buddhi about me is the most youngest person. Then where do you put me in the scale? I don't put you anywhere. How come? Because I think about you. You never think about me. You think of yourself. When you're thinking of yourself, you need some benefit from me. That's why you think of me. So neither you're young nor you're old. You're absconded person, he says. Unconditional, unloved, unbiased. Unconditional, unbiased love. ಯಾರ್ ಇರುತ್ತೋ ಪರಮಾತ್ಮನ ಮೇಲೆ, he is called always thinking about me, who is none other but ಅನಿರುದ್ಧ. ಅಲ್ಲಿಗೆ ಬಂತು ಪಾಯಿಂಟ್. ಇಷ್ಟು ಎಕ್ಸ್ಪ್ಲನೇಷನ್ ಗೊತ್ತಾಯ್ತಾ? అనిరుద్ధ. ఒక్కొక్క చోట నేను ఎక్స్ప్లెయిన్ చేసేది దీనికి మీకు అర్థం కాలేదు, ఊరికి వినబడతా ఉంటారు. ఇదే అనిరుద్ధ. అనిరుద్ధ మీన్స్ ದ ಒನ್ ಹೂ ಆಲ್ವೇಸ್ ಥಿಂಕ್ ಅಬೌಟ್ ಹಿಮ್. ಅನಿರುದ್ಧನ ಭಾಗವತದಲ್ಲಿ ಬುದ್ಧಿ ಅಂತ ಹೇಳಿದೀವಿ. ಸ್ಮಿತಾ ಜ್ಞಾಪಕ ಇದೆಯಾ? ಇನ್ ದಟ್ ಚಾಪ್ಟರ್ ಬುದ್ಧಿ ಇಸ್ ಥಿಂಕಿಂಗ್ ಪವರ್, ದಟ್ ಇಸ್ ಅನಿರುದ್ಧ. ನಿಮ್ಮ ಥಿಂಕಿಂಗ್ ಅಲ್ಲಿ ಸದಾ ಅವನೇ ಇರ್ತಾನೆ. ಅನಿರುದ್ಧ ಸುರಾನಂದ, ಸುರರಿಗೆ ಆನಂದವನ್ನ ಕೊಡುವವನು. ಸುರರು ಅಂದ್ರೆ ಯಾರಿಲ್ಲಿ?
ದೇವತೆಲ್ಲ ಸರ್ ಆಹಾ, ಸುರ ನಾವು ಸರ್ ನಾವು ಸರ್ ನಾವ್ ಹಿಂಗೆ వెరీ గుడ్ నావ్ ಹಿಂಗೆ సుర అంటే దేవతలు డైరెక్ట్ గా చెప్పింది మీరు కస్తూరి మామి కరెక్ట్ దేవతలు సురులు దైత్యులు దానవులు అసురులు వెరీ గుడ్ అది సూపర్ఫిషియల్ అర్థము బట్ అన్ని అర్థాలు ఎలా చూస్తూ ఉంటాం మేము ఫిలాసఫీ గురించి చూస్తూ ఉంటాము నావే సురరు అది ఫిలాసఫీ ఎలా ಏನ್ ಯೋಚನೆ ಮಾಡ್ತೀರಾ ಸುರರಾಗಕ್ಕೆ ನಾವು ಅವರ ಚಿಂತನೆಯಲ್ಲಿ ಇರ್ತೇವೆ ಪರಮಾತ್ಮ ಒಳ್ಳೆ ಚಿಂತನೆ. ಒಳ್ಳೆ ಚಿಂತನೆ ಗುಡ್ ನಾನು ಚೆನ್ನಾಗಿರ್ಬೇಕು ಬೇರೆಯವರು ಚೆನ್ನಾಗಿರ್ಬೇಕು ಅನ್ನೋದು ಮನುಷ್ಯ ಬುದ್ಧಿ ನಾ ಚೆನ್ನಾಗಿಲ್ದಿದ್ರು ಪರವಾಗಿಲ್ಲ ಬೇರೆಯವ್ರಿಗೆ ನಾನು ಚೆನ್ನಾಗಿ ಏನಾದ್ರೂ ಮಾಡ್ಬೇಕು ಅನ್ನೋದು ಸುರರ ಬುದ್ಧಿ ಸುರಾನಂದ ಆ ತರ ಅದು ನಿಮ್ಮನ್ನ ನೀವು ನಾಶ ಮಾಡ್ಕೊಂಡು ನೀವು ಬೇರೆಯವ್ರಿಗೆ ಒಳ್ಳೇದಾಗಿರಿ ಅಂತ ನಾ ಹೇಳಲ್ಲ ಐ ಆಮ್ ಲಿಟಲ್ ಸ್ವಾರ್ಥಿ ಅಬೌಟ್ ಇಟ್ ನೀವು ಚೆನ್ನಾಗಿರಿ ಬೇರೆಯವರು ಚೆನ್ನಾಗಿರ್ಲಿ ಆಯ್ತಾ ನಿಮ್ ಟೈಮ್ ಎಲ್ಲ ಡೆಡಿಕೇಟ್ ಮಾಡಿ ಸ್ಮಿತಾ ನೀವ್ ಹೆಂಗಾದ್ರೂ ಮಾಡಿ ವಿಡಿಯೋಸ್ ಹಾಕಿ ಅಂತ ನಾ ಹೇಳಲ್ಲ ನಿಮ್ ಟೈಮ್ ನೀವು ಕೊಟ್ಕೊಳ್ಳಿ ನಿಮ್ ಮನೆದಕ್ಕೆಲ್ಲ ಅದ್ರ ಮಧ್ಯದಲ್ಲಿ ಆದ್ರೆ ವಿಡಿಯೋಸ್ ಹಾಕಿ ಅಲ್ವಾ ಒಪ್ಕೋತೀರಾ ಸುಮಾ ಆಂಟಿ అవును కృష్ణ ఎంతో వీడియో మీదే డిపెండ్ అయ్యే ఉండాను పర్వాలేదు స్మిత కూడా దానికి పాపం వాళ్ళ టైం ఉంది కదా మీ టైంలో మీరు ఏడా అలా అంటే అది ಮನುಷ್ಯ ಬುದ್ಧಿ ಆದ್ರೆ ಬೇರೆಯವ್ರು ಹಾಳಾದ್ರೂ ಪರವಾಗಿಲ್ಲ ನಾನ್ ಚೆನ್ನಾಗಿರ್ತೀನಿ ಅನ್ನೋದು ಅಸುರ ಬುದ್ಧಿ ಅಲ್ವಾ ಇಡೀ ಲಂಕೆಯೇ ದಹನವಾಯ್ತು ರಾವಣ ಏನ್ ಮಾಡ್ದ ಸೀತೆಗೋಸ್ಕರ ಲಂಕೆನೇ ಬಲಿ ಕೊಡ್ತೀನಿ ಆದ್ರೆ ಸೀತೆನ್ ಬಿಡಲ್ಲ ಅಂತ ಅಸುರ ಬುದ್ಧಿ ಅಲ್ವಾ ಸೊ ಏನಾದ್ರೂ ಪರವಾಗಿಲ್ಲ ಅವ್ರ ಸಮಾಧಿ ಮೇಲೆ ನನ್ನ ಒಂದು ಬಂಗ್ಲೋ ಕಟ್ತೀನಿ ಅನ್ನೋದು ಅಸುರ ಬುದ್ಧಿ ಕಂಸ ಅದನ್ನೇ ಅಲ್ವಾ ಮಾಡಿದ್ದು ಈ ದೇವಕಿ ತಾನೇ ಏಕಶ್ಚಿತ್ತು ನಾನ್ ಚೆನ್ನಾಗಿರ್ಬೇಕಾದ್ರೆ ಇವಳು ಸಾಯ್ಬೇಕು ಯಾಕೆ ನನ್ನ ತಂಗಿ ಚೆನ್ನಾಗಿರಕ್ ನಾನೇ ಸಾಯ್ತೀನಿ ಪರವಾಗಿಲ್ಲ ಅನ್ನೋ ದೇವತಾ ಬುದ್ಧಿನ ಬೆಳೆಸ್ಕೋಬೋದಿತ್ತಲ್ವಾ ಕಂಸ ಕೃಷ್ಣ ಅವನ್ ಏನ್ ಮಾಡಿರ್ತಾ ಇದ್ದ ಮಾಮ ಅಂತ ವಿಶ್ವಾಸ ಬಂದು ಉಳಿಸ್ತಾ ಇದ್ದ ಅಲ್ವಾ ಆದ್ರೆ ಇವನ್ ಮಾಡಿದ್ದೇನು ನಾನ್ ಚೆನ್ನಾಗಿರ್ಬೇಕಾದ್ರೆ ಅಲ್ವಾ ಸೊ ಇದನ್ನೇ ಸುರಾನಂದ ಸುರರು ಅಂದ್ರೆ ಚಂದ್ರಿಕಾ ಅವ್ರು ಹೇಳಿದ್ರಲ್ವಾ ದಟ್ ಇಸ್ ವೆರಿ ಕರೆಕ್ಟ್ ನಾವೇ ಸುರರು ಯಾವ ತರದ ಅನಿರುದ್ಧತೆ ನಮ್ಮಲ್ಲಿ ಇರ್ಬೇಕು ಅನಿರುದ್ಧ ಸುರಾನಂದೋ ಯಾವ ತರದ ಅನಿರುದ್ಧತೆ ನಮ್ಮಲ್ಲಿ ಇರ್ಬೇಕು ದ ಥಿಂಕಿಂಗ್ ಶುಡ್ ಬಿ ಸಚ್ ಎ ವೇ ದಟ್ ನಾನ್ ಹಾಳಾದ್ರೂ ಪರವಾಗಿಲ್ಲ ಇನ್ನೊಬ್ರಿಗೆ ಹಾಳ್ ಮಾಡೋದ್ನ ನಾವ್ ಹೇಳ್ಕೊಡ್ದು ಅವಾಗ ನೀವು ಹಾಳಾಗಲ್ಲ ಅಂತಾನೆ ಅರ್ಥ ಗೊತ್ತಾಯ್ತಾ ನನ್ನ ಒಂದ್ ಕಣ್ಣು ಹೋದ್ರೂ ಪರವಾಗಿಲ್ಲ ಅವನ್ 2 ಕಣ್ಣು ಹೋಗುತ್ತೆ ಅನ್ನೋದಲ್ಲ ನನ್ನ ಕಣ್ಣು ಏನಾದ್ರೂ ಆಗ್ಲಿ ಆದ್ರೆ ಅವ್ರ ಕಣ್ಣನ್ನ ಉಳಿಸ್ಬೇಕು ಅಂತ ಪ್ರಯತ್ನ ಪಡಿ ನಿಮ್ಮ ಕಣ್ಣನ್ನು ಉಳಿಸೋನಲ್ಲಿದ್ದಾನೆ ಅಲ್ವಾ ಈ ತರ ಸುರಾನಂದ ಸುರರಿಗೆ ಆನಂದವನ್ನ ಈ ತರ ಬುದ್ಧಿ ಯಾರಿಗಿರ್ತೋ ಅವರಿಗೆ ಆನಂದವನ್ನ ಕೊಡುವವನು ಗೋವಿಂದೋ ಗೋವಿದಾಂಪತಿ ಗೋವಿಂದ ಅನ್ನಕ್ಕೆ ಎಷ್ಟೋ ಮೀನಿಂಗ್ಗಳಿದೆ ಈ ಗೋವಿಂದ ಅನ್ನೋದನ್ನೇ ನಾನು 50 ಕ್ಲಾಸಸ್ ಹೇಳ್ಬೋದು ಹೇಳಲ್ಲ 15 ಮಿನಿಟ್ಸ್ ಅಲ್ಲಿ ಮುಗಿಸ್ತೀನಿ ಗೋ ಅಂದ್ರೆ ಭೂಮಿಗೆ ಒಡೆಯನಾದವನು ಗೋವಿಂದ ಗೊತ್ತಾಯ್ತಾ ಗೋ ಅಂದ್ರೆ ವೇದಕ್ಕೆ ಒಡೆಯನಾದವನು ಗೋವಿಂದ ಆಯ್ತಾ ಗೋಮಾತೆಗೆ ಒಡೆಯನಾದವನು ಗೋವಿಂದ ಗೋಮಾತೆ ಅಂದ್ರೆ ಅಗೇನ್ ಪೃಥ್ವಿ ಅಂತ ಇಲ್ಲಿ ಓಕೆ ಪೃಥ್ವಿ ಅಂತ ಗೋಮಾತೆಗೆ ಹೇಳ್ತೀವಿ ಪೃಥು ಮಹಾರಾಜ ಗೋಮಾತೆಯ ಚೊಚ್ಚಲಲ್ಲಿ ಸಕಲವನ್ನು ಕರೆದು ಅವನು ಹಾಲ್ ತರ ಬಸದ ಆಯ್ತಾ ಅದಕ್ಕೆ ಆ ಪೃಥು ಮಹಾರಾಜನಿಂದ ಗೋಮಾತೆಗೆ ಪೃಥ್ವಿ ಅನ್ನೋ ಹೆಸರು ಬಂತು ಅವಳು ಭೂಮಿ ದೇವಿ ಆ ಗೋಮಾತೆಗೆ ಒಡೆಯದಾದವನು ಪೃಥು ಮಹಾರಾಜ ಪೃಥು ಯಾರು ಅಂದ್ರೆ ಶ್ರೀಮನ್ ನಾರಾಯಣ ಇದನ್ನ ನಾನು 2nd ಕ್ಯಾಂಟೋ 7th ಚಾಪ್ಟರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನೇ ಹೇಳ್ಬಿಡ್ತಾ ಇದ್ದೀನಿ ಆಯ್ತಾ ಅದ್ರಲ್ಲಿದೆ ಶ್ಲೋಕದಲ್ಲಿದೆ 19th ಶ್ಲೋಕದಲ್ಲಿದೆ ಶ್ಲೋಕ ಮೊದಗೊಂಡು ಶೊಲೆಂಡ್ರಕ್ಕೆ ಓಕೆ ಸೊ ಅದರಲ್ಲಿ ಗೋವಿಂದ ಅಂತ ಬರುತ್ತೆ ಸೊ ವೇದಕ್ಕೆ ಅಧಿಪತಿಯಾದವನು ಭೂಮಿಗೆ ಅಧಿಪತಿಯಾದವನು
ಪೃಥ್ವಿಗೆ ಅಧಿಪತಿಯಾದವನು. ಅದೇನ್ ಪೃಥ್ವಿ ಭೂಮಿ ಎಲ್ಲ ಒಂದೇನಾ ಸರ್, ಅದ್ ಯಾಕೆ ಎರಡೆರಡು ಸಲ ಹೇಳ್ತಾ ಇದ್ದೀರಾ ಅನ್ಬಾರ್ದು. ಯಾಕಂದ್ರೆ ಭೂಮಿ ಅಂದ್ರೆ 14 ಲೋಕಗಳು ಆಸ್ ಪರ್ ದ ಫಿಲಾಸಫಿ. ಪೃಥ್ವಿ ಅಂದ್ರೆ ದ ಪ್ಲಾನೆಟ್ ಅರ್ತ್. ಓಕೆ, ಅರ್ತ್ ಪ್ಲಾನೆಟ್ ಪೃಥ್ವಿ, ಆದ್ರೆ 14 ಲೋಕಗಳು ಭೂಮಿ. ಸೊ ಅರ್ತ್ ಪ್ಲಾನೆಟ್ ಪೃಥ್ವಿಯನ್ನ ವರಾಹ ಕಾಪಾಡದ್ನ ಗೋವಿಂದನಾಗಿ ಅಥವಾ ಭೂಮಿಯನ್ನ ಕಾಪಾಡದ್ನ ವರಾಹ? ಭೂಮಿಯನ್ನ ಸರ್. ವೆರಿ ಗುಡ್. 14 ಲೋಕಗಳು ಅಂಡಕಟಾಹವನ್ನ ಧರಿಸಿ ಅವನು ಕಾಪಾಡ್ದ. ಬರೀ ಒಂದು ಯಕಶ್ಚಿತ್ ಅರ್ಥನ್ನ ಕಾಪಾಡ್ಲಿಲ್ಲ. ಗೊತ್ತಾಯ್ತಾ? ಅದೇ ರೀತಿ ಗೋವಿದಾಂಪತಿ, ಅವನೇ ನಮ್ಮ ಪತಿ. ನೀವು ಇಲ್ಲಿ ಮಹಿ ಭರ್ತ ಅಂತ ನೋಡಿದ್ರಿ ಅಲ್ವಾ ಮೀನಿಂಗು? ದ ಸೇಮ್ ಮೀನಿಂಗ್ ಗೋಸ್ ಫಾರ್ ಗೋವಿದಾಂಪತಿ. ಮಹಿ ಭರ್ತ ಮೀನಿಂಗ್ಗೆ ಗೋವಿದಾಂಪತಿ ಅನ್ನಕ್ಕೆ ಬರುತ್ತೆ. ಮಹೇಶ್ವಾಸೋ ಮಹಿ ಭರ್ತ ಶ್ರೀನಿವಾಸ ಸತಾಂಗತಿ. ಶ್ರೀನಿವಾಸನ ಅಡಿದಾವರೆಗಳಲ್ಲಿ ನಾನು ಶರಣಾಗತಿಯನ್ನ ಮಾಡ್ತೀನಿ. ಯಾವುದು? ಮಹೇಶ್ವಾಸ ರಕ್ಷಿಷ್ಯತೀತಿ ಮಹಾವಿಶ್ವಾಸ ಅನ್ನೋ ಲಕ್ಷಣವನ್ನ ತೋರಿಸಿ, ಮಹಿ ಭರ್ತ ಆತ್ಮನಿಕ್ಷೇಪೆ ಕಾರ್ಪಣ್ಯಂ ಅನ್ನೋ ಲಕ್ಷಣವನ್ನ ತೋರಿಸಿ ನಾನು ಶ್ರೀನಿವಾಸ ಸತಾಂಗತಿ, ಶ್ರೀನಿವಾಸನ ಅಡಿದಾವರೆಗಳಲ್ಲಿ ಶರಣಾಗತಿಯನ್ನ ಮಾಡ್ತೀನಿ. ನನ್ನ ಬುದ್ಧಿಯಲ್ಲಿ ಅಂದ್ರೆ ಅನಿರುದ್ಧನಾದ ನನ್ನ ಬುದ್ಧಿಯಲ್ಲಿ ಎಲ್ಲರಲ್ಲೂ ನಾನು ಅನುರಾಗವನ್ನ, ಒಳ್ಳೆಯದನ್ನೇ ಮಾಡುವ ಒಂದು ಬುದ್ಧಿಯಾಗಿ, ಎನ್ ಬುದ್ಧಿಯಲ್ಲಿ ಪುಹುಂದು ಅಂತ ಆಳ್ವಾರ್ ಹೇಳ್ತಾರೆ. ನನ್ನ ಬುದ್ಧಿಯಲ್ಲಿ ಪ್ರಚೋದಕ ವಸ್ತುವಾಗಿ ನೀನಿದ್ದೀಯಾ ಅಂತ. ಹಂಗೆ ಅನ್ಬಿಟ್ಟು ಅಗೇನ್ ಇಟ್ ವಿಲ್ ಗಿವ್ ಯು ಅ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್. ನನ್ನ ಬುದ್ಧಿಯಲ್ಲಿ ನೀನು ಪ್ರಚೋದಕ ವಸ್ತುವಾಗಿದ್ದೀಯಾ, ಹಂಗಾಗಿ ನಾನು ಅವ್ರ ಮನೇಲಿ ಕಳ್ತನ ಮಾಡ್ಕೊಂಡು ಬಂದಿದ್ದಕ್ಕೆ ಕಾರಣ ನಾನಲ್ಲ ನೀನೇ ಅಂತ ಅದೆಲ್ಲ ಅವ್ರ ಮೇಲೆ ಹಾಕೋಂಗಿಲ್ಲ. ಹಾಕ್ತಾರಾ? ಅವಾಗ ಭಗವಂತ ಅವನೇನು ಸುಮ್ಮನೆ ಇರ್ತಾನೆ, ಅವನೇನು ಎದುರು ಜವಾಬ್ ಕೊಡಲ್ಲ. ಓಹೋ ನನ್ ಮೇಲೆ ಹಾಕ್ತಾ ಇದೀಯಾ, ಹಾಕು ಅಂತ ಸುಮ್ನಿರ್ತಾನೆ. ಆಮೇಲೆ ಹೇಳ್ತಾನೆ, ವಿವೇಕ ಅನ್ನೋದನ್ನ ನಿನಗೇನಕ್ಕೆ ಕೊಟ್ಟೆ? ಹೆಸರು ಬೇರೆ ವಿವೇಕ ಇಟ್ಕೊಂಡಿದೀಯ, ಏನಕ್ಕೆ? ಈ ಅವಿವೇಕದಿಂದ ನುಡಿಯಕ್ಕ? ಅಲ್ಲ ನೀನ್ ನಮ್ಮ ಮಾಡಿ ಪಾಠ ಮಾಡಕ್ಕೆ. ಪಾಠ ಮಾಡೋದೇ ಆದ್ರೂ ಆ ವಿವೇಕತೆ ಏನಕ್ಕೆ? ನೀ ಮಾಡಿರೋ ತಪ್ಪನ್ನೆಲ್ಲ ನನ್ನ ಮೇಲೆ ಹೊರಸಕ್ಕಲ್ಲ. ನಿನಗೆ ವಿವೇಚನೆ ಕೊಟ್ಟಿರೋದು ಆಯ್ತು, ಅನಿರುದ್ಧನಾಗಿ ನಿನ್ನಲ್ಲಿ ಸುರ ಅಸುರ ಎರಡು ಬುದ್ಧಿಯನ್ನು ನಾ ಓಡಿಸ್ತೀನಿ, ಇಲ್ಲ ಅನ್ನಲ್ಲ. ಆದ್ರೆ ಯು ಶುಡ್ ನೋ ವಿಚ್ ಇಸ್ ಯೋರ್ ಮೀಲ್ ಅಲ್ವಾ? ಅದನ್ನ ನೀನ್ ಡಿಸೈಡ್ ಮಾಡ್ಬೇಕು. ಅಂದ್ರೆ ವಿ ಹ್ಯಾವ್ ದ ಫ್ರೀ ವಿಲ್ ಫಾರ್ ಅವರ್ ಆಕ್ಷನ್ ಅಲ್ವಾ ಸರ್? ಹೌದು, ನಾವು ಡಿಸೈಡ್ ಮಾಡ್ಬೇಕು. ವಿ ಆರ್ ದ ಡಿಸೈಡರ್ಸ್. ಈಗ ಎಷ್ಟೋ ಇದು ಐಟಮ್ಸ್ ಇದೆ ಜಗತ್ತಲ್ಲಿ, ಎಲ್ಲ ನಿಮ್ ಮನೆಗ್ ತಗೊಂಡ್ ಬರ್ತೀರಾ? ಎಷ್ಟೋ ಡ್ರೆಸ್ಗಳಿದೆ, ಎಲ್ಲಾದ್ನೂ ಹಾಕೋತೀರಾ? ಎಷ್ಟೋ ವಿಧವಾದಂತಹ ತಿಂಡಿ ತಿನಿಸುಗಳಿದೆ, ಎಲ್ಲಾದ್ನೂ ತಿಂತೀರಾ? ಯು ಡಿಸೈಡ್ ಎವ್ರಿಥಿಂಗ್. ವೆನ್ ಯು ಆರ್ ಏಬಲ್ ಟು ಡಿಸೈಡ್ ಆಲ್ ದೋಸ್ ಥಿಂಗ್ಸ್, ನಿಮ್ಮ ಒಂದು ಆಚಾರ ವಿಚಾರ, ನಿಮ್ಮ ಚಿಂತನೆ, ನಿಮ್ಮ ಮೈಂಡ್ ನಿಮ್ ಕೈಯಲ್ಲಿದೆ. ಅದನ್ನ ನೀವು ಸರಿಯಾದ ರೀತಿಯಲ್ಲಿ ವಿವೇಚನಾತ್ಮಕವಾಗಿ ಬಳಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ವಲ್ಲ. ಅದನ್ನ ನೀನ್ ಮಾಡು ಅಂತ ಅನ್ಬೇಕಂತ. ಅವನು ಬಂದು ಕೈ ಹಿಡಿದು ಇದು ತಪ್ಪು ಇದು ಸರಿ ಅನ್ನಲ್ಲ. ಧರ್ಮ ಸೂಕ್ಷ್ಮ ಅನ್ನೋ ಜ್ಞಾನವನ್ನ, ಧರ್ಮ ಪ್ರಜ್ಞೆ, ಧರ್ಮಭೂತ ಜ್ಞಾನ ಅಲ್ವಾ, ವಿವೇಕ ಜ್ಞಾನ, ವಿವೇಕ ಪ್ರಜ್ಞೆ, ಇದನ್ನೆಲ್ಲ ಅಷ್ಟು ಕೊಟ್ಟಿರೋದೇ ಅನಿರುದ್ಧ. ಅದಕ್ಕೆ ಅಲ್ಲಿ ಅನಿರುದ್ಧ ಬಂದಿರೋದು. ಅದನ್ನ ಬಳಸ್ಕೊಂಡು ನೀವು ಸುರಾನಂದೋ ಗೋವಿಂದೋ ಗೋವಿದಾಂಪತಿ, ಭೂಮಿ ಹಾಗೂ ಪೃಥ್ವಿಗೆ ಒಡೆಯನಾದಂತಹ ಅವನಲ್ಲಿ ನೀವು ಶರಣಾಗತಿ ಮಾಡ್ತೀರಾ. ದಿಸ್ ಇಸ್ 20th ಶ್ಲೋಕ. ಮಹೇಶ್ವಾಸೋ ಮಹೀಭರ್ತ ಶ್ರೀನಿವಾಸ ಸತಾಂಗತಿ ಅನಿರುದ್ಧ ಸುರಾನಂದ ಗೋವಿಂದ ಗೋವಿದಾಂಪತಿ ಮರೀಚಿರ್ದ ಮನೋಹಂಸ ಸುಪರ್ಣೋ ಭುಜಗೋತ್ತಮಃ ಹಿರಣ್ಯನಾಭ ಸುತಪಾಃ ಪದ್ಮನಾಭ ಪ್ರಜಾಪತಿ. ಪದ್ಮನಾಭ ಪ್ರಜಾಪತಿಯು ನೀನಾಗಿದ್ದೀಯಾ. ವಾಟ್ ಡು ಯು ಮೀನ್ ಬೈ ಪದ್ಮನಾಭ? ಅದೇ ಮಲಗಿದಾನಲ್ಲ ಸರ್ ತಿರುವನಂತಪುರದಲ್ಲಿ, ಅವನೇ పద్మమును నాభి ధరించినవాడు సార్. పద్మವನ್ನು నాభిಯಲ್ಲಿ ధరించినవాడు అంటే ఈ విశ్వము పద్మములాగా వెలుగుతుంది. The representation of entire Vishwa is nothing but Sahasradala Padma.
ಪದ್ಮವನ್ನ ನಾಭಿಯಲ್ಲಿ ಧರಿಸಿರುವವರು ಅಂದ್ರೆ ಇಡೀ ವಿಶ್ವ సృష్టి స్థితి లయಗಳಿಗೆ కారణవాదవను. అగైన్ విశ్వము అంటే పుట్టించిన వాడు మాత్రం కాదు, పుట్టించినవాడు, పాలించినవాడు, పోషించినవాడు, సంహరించినవాడు. అది పర్యంతం పురించుకోహను నింగళ ఇలియా, అది పర్యంతం అర్థం చేసుకోవాలా. ఉత్తుగా పుట్టించిన వాడు కాదు. సో పద్మనాభో ద వన్ హూ ఇస్ ఓనర్ ఫర్ సృష్టి స్థితి ಲಯ ಸಂಹಾರಕಾರಕ. ಪ್ರಜಾಪತಿ ಪ್ರಜೆಗಳನ್ನ ಪಾಲಿಸುವವನು. ಪ್ರಜೆಗಳನ್ನ ಪಾಲಿಸುವವನು ಅಂದ್ರೆ ಇಲ್ಲಿ ಆ ప్రజాపతిಗೆ దేవతలు. ఇక్కడ మీ అర్థము కస్తూరి మామి చెప్పినట్లు ఇక్కడ దేవతలు అని వస్తుంది. ప్రజాపతి దేవತೆಗಳನ್ನ ಪಾಲಿಸುವ ದೇವಾದಿ ದೇವ, ಅಧಿದೇವತೆ, ದೈವನಾಯಕ ಪೆರುಮಾಳ್ ಅಂತ ಕರಿತೀವಲ್ವಾ, ಅದನ್ನೇ. ಗೊತ್ತಾಯ್ತಾ? ಪ್ರಜಾಪತಿ. ನೆಕ್ಸ್ಟ್ ಮರೀಚಿರ್ದ ಮನೋಹಂಸ ಸುಪರ್ಣ ಭುಜಗೋತ್ತಮ. ಭುಜಗ ಉತ್ತಮ, ಉತ್ತಮವಾದ ಭುಜಗ ಯಾರೋ? ಆದಿಶೇಷ. ಭುಜಗ ಅಂದ್ರೆ ಹಾವು ಅಲ್ವಾ? ಶೇಷಭೂತ ವಸ್ತುವಲ್ಲೇ ಆದಿಶೇಷಭೂತ ವಸ್ತು, ಪ್ರಧಾನ ಶೇಷಭೂತ ವಸ್ತು, ಎಟರ್ನಲ್ ಸರ್ವೆಂಟ್ ಅಂತ ಹೇಳ್ತೀವಿ ಅಲ್ವಾ? ನಿರಂತರ ನಿತ್ಯ ಕೈಂಕರ್ಯ ಸ್ವರೂಪಿ ಯಾರೋ? ಭುಜಗ. ಅಂದ್ರೆ ಭುಜಗ ಉತ್ತಮ, ಅವನ ಮೇಲೆ ಇವನು ಕೂತಿದ್ದಾನೆ, ಮಲಗಿದ್ದಾನೆ, ಎಲ್ಲವನ್ನೂ ಆದಿಶೇಷನಲ್ಲೇ ಮಾಡ್ತಾನೆ. ಒಪ್ಕೋತೀರಾ? ನಿಂದ್ರಾಲ್ ಕುಡೆಯಾಯ್, ಇರಂದಾಲ್ ಸಿಂಹಾಸನಮಾಯ್, ನಡೆದಾಲ್ ಮರಬಡಿಯಾಯ್, ಸಕಲಮುಂ ಆದಿಶೇಷ. ನಿಂತ್ರೆ ಅವನೇ ಕೊಡೆ, ಕೂತ್ರೆ ಅವನೇ ಸಿಂಹಾಸನ, ಮಲಗಿದ್ರೆ ಅವನೇ ತಲ್ಪ ಅಲ್ವಾ? ಶೇಷತಲ್ಪ. ನಡೆದ್ರೆ ಅವನೇ ಮರವಡಿ ಪಾದುಕೆ. ಸಕಲವೂ ಅವನೇ ಆಗಿದ್ದಾನೆ. ಲಕ್ಷ್ಮಿ ಬೇಕಾದಷ್ಟು ಅವತಾರಗಳಿದೆ, ಇದೆ ಅಲ್ವಾ? ಮತ್ಸ್ಯ ಕೂರ್ಮ ಅಲ್ಲೆಲ್ಲ ಲಕ್ಷ್ಮಿನೇ ಬರಲ್ಲ. ಬರ್ತಾಳ? ವರಾಹನಲ್ಲೂ ಲಕ್ಷ್ಮಿ ಬರಲ್ಲ, ಭೂಮಿ ಬರ್ತಾಳೆ. ಆಯ್ತಾ? ನರಸಿಂಹನಲ್ಲೂ ಲಕ್ಷ್ಮಿ ಬರಲ್ಲ, ಆಮೇಲೆ ಚಂಚು ಲಕ್ಷ್ಮಿ ಅಂತ ಬರ್ತಾಳೆ ಅಲ್ವಾ? ಬರೋದು ಪ್ರಧಾನವಾಗಿ ಲಕ್ಷ್ಮಿಯಲ್ಲಿ ರಾಮ, ಸೀತಾ, ರುಕ್ಮಿಣಿ, ಕೃಷ್ಣ, ಆತರ ಅಲ್ವಾ? ಪರಶುರಾಮನಲ್ಲಂತೂ ಲಕ್ಷ್ಮೀದು ಛಾಯೆನೇ ಇಲ್ಲ ಬಿಟ್ಟಾಕಿ. ಇನ್ಫ್ಯಾಕ್ಟ್ ವಾಮನನಲ್ಲಿ ಲಕ್ಷ್ಮಿ ಎಲ್ಲಿ ಕಾಣ್ತಾಳು ಅಂತ ಮಾಂತೋಲೆ அப்படி மறைச்சிடுதா வந்தா அவன். வரும்போதே ಮಾಂತೋಲೆ ಮರಚಿಡ್ದ ವರ. ಆದ್ರೆ ಅವಳು ಇಣಕ್ ನೋಡ್ಬಿಟ್ಲು ಹಿಂಗೆ, ಅದಕ್ಕೆ ಲಕ್ಷ್ಮಿ ಕಟಾಕ್ಷ ಬಲಿಗಾಗೋಯ್ತು. ಆಯ್ತಾ? ಇವತ್ತಿನವರೆಗೂ ಅದಕ್ಕೆ ನಾವೆಲ್ಲ ಬಲಿಪಾಡ್ಯಮಿ ಮಾಡ್ತಾ ಇರೋದು. ಆಯ್ತಾ? ಲಕ್ಷ್ಮಿ ಇಲ್ದೆ ಕೂಡ ಅವತಾರ ಕಾಲಘಟ್ಟ ಅನ್ನೋದಿದೆ. ಎಲ್ಲಿ ಈ ಆದಿಶೇಷ ಇಲ್ದೆ ಒಂದು ಅವತಾರ ತೋರಿಸಿ ನೋಡೋಣ. ವಿತೌಟ್ ಆದಿಶೇಷ ದೇರ್ ಇಸ್ ನೋ ಅವತಾರ ಅಟ್ ಆಲ್. ಮತ್ಸ್ಯಾವತಾರದಲ್ಲಿ ಆದಿಶೇಷ ನಾನು ನನ್ನ ದಂಷ್ಟ್ರ ಕೋರೆ ಹಲ್ಲುಗಳು, ಶಾರ್ಕ್, ವೇಲ್, ಶಾರ್ಕ್ ಅಂತ ಹೇಳ್ತೀವಲ್ವಾ, ದೊಡ್ಡ ದೊಡ್ಡ ಮೀನು, ತಿಮಿಂಗಲದ ತರ, ಆ ಒಂದು ಕೋರೆ ಹಲ್ಲಿಗೆ ಈ ಒಂದು ಭೂಮಿ ಅನ್ನೋ ಹಡಗನ್ನ ಕಟ್ಟು ಅಂತ ಕಟ್ಟಿಸ್ತಾನೆ. ಅಲ್ಲಿ ಆದಿಶೇಷ ಬರ್ತಾನೆ. ಆಯ್ತಾ? ಕೂರ್ಮಾವತಾರದಲ್ಲಿ ಮಂದರ ಪರ್ವತ ಅದನ್ನ ಕಡಿಯಕ್ಕೆ ಆದಿಶೇಷನ ಉಪಯೋಗಿಸ್ಕೊಳ್ಳಿ ಅಂತಾನೆ ಅಲ್ವಾ? ವರಾಹಾವತಾರದಲ್ಲಿ ಭೂಮಿಯನ್ನ ಉದ್ಧರಿಸುವಾಗ ರಸಾತಳದಲ್ಲಿ, ಹೇ ಆದಿಶೇಷನೇ ನನ್ನ ಕೆಳಗಡೆ ಬಾ, ನೀನನ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಂಡು ನಾ ಮೇಲಕ್ಕೆ ಹೋಗ್ತೀನಿ ಅಂತ ಆದಿಶೇಷನ್ ತಲೆ ಮೇಲೆ ಕಾಲಿಟ್ಟು ಮೇಲಕ್ಕೆ ಬರ್ತಾನೆ. ಅದಕ್ಕೆ ಆದಿಶೇಷನ್ ತಲೆ ಮೇಲೆ ಇವತ್ತು ಭೂಮಿ ಇರೋದು ಅಂತ ನಾವ್ ಹೇಳ್ತಾ ಇರೋದು. ಆಯ್ತಾ? ನರಸಿಂಹ ಅವತಾರದಲ್ಲೂ ಆದಿಶೇಷನೇ ಇವನ ಒಳಗಡೆ ಹೋಗಿ ಸುದರ್ಶನ ಜ್ವಾಲೆಯಾಗಿ ಅವನು ಪ್ರಕಟನವಾಗಿ ಆ ನಖಗಳಲ್ಲಿ ಆದಿಶೇಷನ ಶಕ್ತಿ ಹೊರಹೊಮ್ಮಿ ನಖದಿಂದ ನಖದ್ರಂಶ ಕರಕರ ಅಂತ ಆ ಹಿರಣ್ಯಕಶಿಪುವನ್ನ ಕೊಲ್ತಾನೆ. ಯು ಟೆಲ್ ಮಿ ಎನಿ ಅವತಾರ ಫಾರ್ ದಟ್ ಮ್ಯಾಟರ್ ಆದಿಶೇಷ ಇಲ್ದೆ ಇದೆಯಾ? ಯಾವಾಗ್ಲೂ ನಿನ್ ಜೊತೆ ಸಪೋರ್ಟ್ ಮಾಡಿ 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 ತಮ್ಮನಾಗೆ ಸಾಕಾಯ್ತು ಅಂತ ಬಲವಂತವಾಗಿ ಅಣ್ಣನಾಗಿ ಬಂದ್ಬಿಟ್ಟ, ಬಲರಾಮನಾಗಿ ಅಲ್ವಾ ಆದಿಶೇಷ. ಶ್ರೀನಿವಾಸುಡು ರಾವಾಲ ಅಂಟೆ ಯಾವುದು? ಮತ್ಸ್ಯ ಎಳ್ಕೊಂಡ್ ಬರುತ್ತಲ್ವಾ ಇಡೀ ಭೂಮಿಯನ್ನ ಬೋಟಾಗಿ ಮಾಡ್ಕೊಂಡು ಅದ್ರಲ್ಲಿ ವೇದಗಳನ್ನ, ಋಷಿಗಳನ್ನ ಎಲ್ಲಾರನ್ನು ಕೂರಿಸ್ಕೊಂಡು ಪ್ರಳಯ ಜಲದಲ್ಲಿ ಎಸ್ಕೇಪ್ ಮಾಡ್ಕೊಂಡು ಈ ತರ ಮತ್ಸ್ಯ ಬರುವಾಗ ಆ ಭೂಮಿ ಅನ್ನೋ ಬೋಟನ್ನು ಈ ಮತ್ಸ್ಯಕ್ಕೆ ಮೂಗಿಗೂ ಕಟ್ಟಿರೋದು ಆದಿಶೇಷನ್, ದಾರ, ಥ್ರೆಡ್ ತರ.
ಓಕೆ, ಪ್ರತಿ ಅವತಾರದಲ್ಲೂ ಆದಿಶೇಷನ ಪ್ರೆಸೆನ್ಸ್ ಇಲ್ಲದೆ ಅವತಾರವೇ ಇಲ್ಲ. ಶ್ರೀನಿವಾಸ ಬರ್ಬೇಕು ಅಂದ್ರೆ ತಿರುಮಲ ಬರ್ಬೇಕು. ತಿರುಮಲ ಯಾವುದು? ಶೇಷಾಚಲಮು ಅಲ್ವಾ? ಆದಿಶೇಷನ ಪ್ರೆಸೆನ್ಸ್ ಇಲ್ಲದೆ ಕಲಿಯುಗದಲ್ಲಿ ಕೂಡ ಅರ್ಚ ಸ್ವರೂಪ ಇಲ್ಲ. ಆದಿಶೇಷನಿಗೆ ಹೇಳು ಮಾಡಿಸಿದಂತಹ ಒಂದು ದಿವ್ಯದೇಶ ತಿರುವಹೀಂದ್ರಪುರಂ. ಅಹೀಂದ್ರ ಅಂದ್ರೆ ಯಾರೋ? ಆದಿಶೇಷ. ತಿರುವಹೀಂದ್ರಪುರಂ ಪಾಂಡಿಚೇರಿ ಪಕ್ಕದಲ್ಲಿದೆ. ನಡುನಾಡು ದಿವ್ಯದೇಶಂ. ದೇವನಾಯಕ ಪೆರುಮಾಳ್ ತಿರುವಹೀಂದ್ರಪುರಂ అల్వా? భగవంతునికి బాయారికే ఆగోయితంతే. దేశాలంతా ఒక రోజు చెప్పండి సార్, లిస్ట్ రాసుకుంటాం మేము. అది ఎప్పుడు వస్తుందో అప్పుడు చెప్తాను. ఒక్కరోజు అయ్యేలేదు, అది ఎన్నో రోజులు చెప్పాలి అది విదేశాలంటే. అది ముందు డివైడ్ చేయాల. చోళనాడు, పాండ్యనాడు, తొండీర మండల నాడు, నడునాడు, వడನಾಡು, ಚೇರನಾಡು, ಕುಟ್ಟನಾಡು, ಆ ತರ ಡಿವೈಡ್ ಮಾಡ್ಬೇಕು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬಿಫೋರ್ ನೋಯಿಂಗ್ ದ ದಿವಿ ಮಾಡ್ಬೇಕು. ನನ್ನ PhD ಮುಗಿಲಿ, ಆ ಬುಕ್ ಎಲ್ಲಾರು ಓದಿ. ಇಫ್ ಯು ರೀಡ್ ಮೈ PhD book, you will come to know almost all the divinations. ವಾಮನ ಅವತಾರದಲ್ಲಿ ಹೇಗೆ ಸರ್ ಇರೋದು? ವಾಮನ ಅವತಾರದಲ್ಲಿ ಕೃಷ್ಣಾಜಿನ ಅವನ್ ಹಾಕೊಂಡಿರೋ ಬ್ರಾಹ್ಮಣ ಅಂತ ತೋರ್ಸಕ್ಕೆ ಅವನ್ ಹಾಕೊಂಡಿರೋ ಮೌಂಜಿ ಧಾರಣೆನೇ ಆದಿಶೇಷ. ಪರಶುರಾಮದಲ್ಲಿ ಬ್ರಾಹ್ಮಣತ್ವವನ್ನ ಗಾಯತ್ರಿ ಮಂತ್ರವಾಗಿ ತನ್ನಲ್ಲಿಟ್ಕೊಂಡು ಬ್ರಹ್ಮ ತೇಜಸ್ಸಿನಲ್ಲಿ ಕ್ಷಾತ್ರ ತೇಜಸ್ಸನ್ನ ದುಷ್ಟಾಧಮರನ್ನ ಕಡಿಯುವಾಗ ಅವನ ಪಾರಶುವಿನಲ್ಲಿರುವ ಆಯುಧವೇ ಆದಿಶೇಷ. ಎಲ್ಲ ಅವತಾರದಲ್ಲೂ ಇದ್ದಾನೆ. ನಾಟ್ ಓನ್ಲಿ ಆಸ್ ಅ ಲಕ್ಷ್ಮಣ, ನಾಟ್ ಓನ್ಲಿ ಆಸ್ ಬಲರಾಮ, ಎವ್ರಿ ಅವತಾರ ಹಿ ಇಸ್ ದೇರ್. ಎಲ್ಲ ಅವತಾರದಲ್ಲೂ ವೇದವ್ಯಾಸರಿಗೆ ಆದಿಶೇಷ ಇದ್ದಾನೆ. ಹೌ ವೇದವ್ಯಾಸರು ದಿವ್ಯವಾಗಿ ಅಗೋಚರವಾದ ಈ ಸೃಷ್ಟಿಯಲ್ಲಿರುವ ಅಮೀಬಾ ಯುಗ್ಲಿನ ತರ ಹಿಂಗ್ ಓಡಾಡ್ತಾ ಇರೋ ವೇದಗಳನ್ನ ಗೋಚರಿಸ್ಬೇಕು ಅಂದಾಗ ಆದಿಶೇಷ ದಿವ್ಯ ಚಕ್ಷುವನ್ನ ಕೊಟ್ಟ. ಇದನ್ನ ಮಧ್ವ ಸಂಪ್ರದಾಯದಲ್ಲಿ ಹೇಳ್ತಾರೆ. ಉಷಾಕ ಇಸ್ ವೆಲ್ ನೋನ್ ಫಾರ್ ಮಧ್ವ ಸಂಪ್ರದಾಯ, ಯಾಕಂದ್ರೆ ಅವ್ರ ಒಂದು ಗ್ರೂಪ್ ಅಲ್ಲಿ ಇದ್ದಾರೆ, ಮಧ್ವರ ಗ್ರೂಪ್ ಅಲ್ಲಿ. ಅದ್ರಲ್ಲಿ ಕೇಳಿ ಅವರನ್ನ. ಆದಿಶೇಷ ಪತಂಜಲಿ ಮಹರ್ಷಿ ಅವರೇ ಯೋಗಶಾಸ್ತ್ರವನ್ನ ಕೊಟ್ಟವರು. ಮಧ್ವ ಸಂಪ್ರದಾಯದಲ್ಲಿ ಹೇಳ್ತಾರೆ ವೇದವ್ಯಾಸರಿಗೆ ಇದೆಲ್ಲ ಗೋಚರವಾಗ್ಬೇಕಾದ್ರೆ ವೇದಗಳು, ಅದಕ್ಕೆ ಕಾರಣ ದಿವ್ಯ ಚಕ್ಷು ಅಂತರ್ಚಕ್ಷುವಾಗಿ ವರ್ಕ್ ಮಾಡಿದವನು ಆದಿಶೇಷ. ವೇದವ್ಯಾಸ ಇಸ್ ನನ್ ಅದರ್ ಬಟ್ ನಾರಾಯಣ, ಅವನ ಅವತಾರವೇ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ಹೇಳಲ್ವಾ? ರೇಪ್ ಕೂಡ పొద్దున్నే చెప్తాము ಸರ್. ಅದೇ ಇವಾಗ ನೀ ಇದನ್ನ ಹೇಳಿದ್ದಕ್ ನನಗ್ ನೆನಪು ಬಂದಿದ್ದು, ಚಾರುದೇಶ್ನ ಅನ್ನೋದು ಬರುತ್ತೆ ಇದ್ರಲ್ಲಿ. ಅದನ್ನ ಚಾರುದೇಶ್ನ ಅಂದ್ರೆ ಗಣಪತಿ ಅಂತ ಹೇಳ್ತಾರೆ. ಆದ್ರೆ ಭಗವದ್ಗೀತೆನಲ್ಲೂ ಚಾರುದೇಶ್ನ ಅಂತ ಕೃಷ್ಣ ರುಕ್ಮಿಣಿ ಮಗನ್ನ ಚಾರುದೇಶ್ನ ಅಂತ ಹೇಳ್ತಾರಲ್ಲ, ಅವಾಗ ಅದು ಗಣಪತಿ ಅಂತಾನೇನಾ? ಗಣಪತಿ ಅಂದ್ರೆ ಗಣಗಳಿಗೆ ರಾಜನಾದವನು ಅಂತ ಅರ್ಥ. ನಾಟ್ ದ ಗಣಪತಿಯು ವೇರ್ ಯು ಗಿವ್ ದ ಆಕಾರ ಆಸ್ ಅ ಗಜ. ಗಣಗಳಿಗೆ ಅಧಿಪತಿಯಾದವನು. ಯಾವ ಗಣಗಳು? ವೇದಕ್ಕೆ ಗಣಗಳು ಅಂತ ಎಣಿಕೆಗಳು ಅಂತ ಹೇಳಲ್ಪಟ್ಟಿದೆ. ಗಣನೆ ಅಂತೀವಲ್ವಾ, 1 2 3 4 5 6 7 8. ಕಪಿಲಾಚಾರ್ಯರು ಸಾಂಖ್ಯಶಾಸ್ತ್ರವನ್ನ ಕೊಟ್ರು. ಅದನ್ನ ಗಣಿತ ಅಂತ, ಅದಕ್ಕೆ ಮ್ಯಾಥಮೆಟಿಕ್ಸ್ ಗಣಿತ ಅಂತ ಕರಿತೀವಿ. ಆ ಗಣಗಳಿಗೆಲ್ಲ ಅಧಿಪತಿಯಾದವನು ಒಬ್ಬ, ಅವನು ಗಣನಾಯಕ. ಅವನನ್ನ ನೀವು ಗಣಪತಿ ಅಂತಾದ್ರೂ ಕರಿಬಹುದು. ಗೊತ್ತಾಯ್ತಾ? ಗಣಪತಿ ಅಂದ್ರೆ ತುಂಬಾ ಮೀನಿಂಗ್ ಇದೆ. ಗರುಡನಿಗೆ ಗಣಪತಿ ಅಂತ ಹೇಳ್ತಾರೆ, ಗೊತ್ತಾ? ವಿನಾಯಕ ಅಂತ ಗರುಡನಿಗೂ ಹೆಸರಿದೆ. ವಿ ಅಂದ್ರೆ ಖಗ, ಪಕ್ಷಿರಾಜನಿಗೆ ವಿ ಅಂತ ಧಾತು. ವಿಹಗರಾಜ ತುರಗರಾಜ ರಾಜರಾಜ ಅನ್ನಕ್ಕೆ ವಿಹಗ ಅನ್ನೋ ಬದಲು ವಿನಾಯಕ ಅಂತಾರೆ. ಪಕ್ಷಿಗಳಿಗೆ ರಾಜನಾದವನು ಅಂತ ಅರ್ಥ. ವಿನಾಯಕ ಅಂದ್ರೆ ಗಣಪತಿನ? ಹೌದು ಸರ್, ವಿನಾಯಕ ಅಂತೀವಲ್ಲ, ಆ ವಿನಾಯಕ ಬೇರೆ, ಈ ವಿನಾಯಕ ಬೇರೆ. ನೀವ್ ಹೇಳೋ ಗಣಪತಿ ಬೇರೆ, ನಿಜವಾಗಿ ಲಂಬೋದರನಾದ ಗಣಪತಿ ಬೇರೆ. ಅದೇ ಅವ್ರುಗಳು ಈಗ ಜಸ್ಟ್ ರೀಸೆಂಟ್ ಆಗಿ ಇದ್ರ ಬಗ್ಗೆ ಮಾತು ಬಂತು. ಭಗವದ್ಗೀತೆ 10ನೇ ಅಧ್ಯಾಯದಲ್ಲೇ ಇದೆ, ರುಕ್ಮಿಣಿ ಮತ್ತೆ ಕೃಷ್ಣನ್ಗೆ ಮಗ ಚಾರುದೇಶ್ನ ಇಸ್ ಗಣಪತಿ. ಬಟ್ ಅವರಲ್ಲಿ ಚಾರುದೇಶ್ನ ಅಂತ ಅಂದಾಗ ಹಾಡ್ದಾಗ, ದಾಸರು ಬರ್ದಿರೋ ಗೀತೆನಲ್ಲಿ ಹಾಡ್ದಾಗ ಚಾರುದೇಶ್ನ ಅಂದ್ರೆ ಇವ್ರು ಪ್ರೇಯರ್ ಮಾಡೋ ಗಣಪತಿ, ಲಂಬೋದರ.
ಲಂಬೋದರ ಬೇರೆ. ಬಟ್ ಚಾರುದೇಶನ ಅಂದ್ರೆ ರುಕ್ಮಿಣಿ ಕೃಷ್ಣನ ಮಗ ಅಂದ್ರೆ ಅವನು ಗಣಗಳಿಗೆ ಅಧ್ಯಕ್ಷನಾದವನು ಅಂತ ಅರ್ಥ. ಅದು ಅವನು ಲಂಬೋದರ ಅಲ್ಲ, ಲಂಬ ಉದರ ಅಲ್ಲ. ಅವನು ನಿಮ್ಮಗಳ ತರನೇ ಸಣ್ಣ ಉದರ, ನಂತರ ಲಂಬೋದರ ಅಲ್ಲ ಅವನು. ಗೊತ್ತಾಯ್ತಾ? ಲಂಬಿ ಉದರ ಐತಿ ಲಂಬೋದರ. ಇನ್ಫ್ಯಾಕ್ಟ್ ದಪ್ಪಕ್ಕಿದಾನೆ ಗಣಪತಿ ಅನ್ನಕ್ಕೂ ತತ್ವ ಇದೆ. ಸುಮ್ಮನೆ ಲಂಬ ಉದರ ಅಲ್ಲ ಒಂದು. ಆ ಲಂಬಮಾಣ ಅನ್ನೋದಕ್ಕೆ ಅದಕ್ಕೊಂದು ಮೆಷರ್ಮೆಂಟ್ ಇದೆ ಗಾಣಪತ್ಯದಲ್ಲಿ. ಸುಮ್ಮನೆ ದಪ್ಪ ಅಲ್ಲ, ಸುಮ್ಮನೆ ಬೊಜ್ಜ ಹೊಟ್ಟೆ ಬೇಕರಿ ಅವ್ರು ಬೆಳೆಸ್ಕೋತಾರಲ್ಲ ಆ ಬೊಜ್ಜ ಹೊಟ್ಟೆ ಅಲ್ಲ ಒಂದು. ಆ ಹೊಟ್ಟೆಗೆ ಡೆಫಿನಿಷನ್ ಗಾಣಪತ್ಯದಲ್ಲಿ ಇದೆ. ಅದು ಬೇರೆ ಹೇಳ್ತೀನಿ ಯಾವಾಗ ಟೈಮ್ ಸಿಗುತ್ತೋ. ఇప్పుడు ತಿರುವಹೀಂದ್ರಪುರಂ. ಅಹೀಂದ್ರಪುರ ಅಂದ್ರೆ ಆದಿಶೇಷನಿಂದ ಮಾಡಲ್ಪಟ್ಟಂತಹ ಕ್ಷೇತ್ರ. ಏನೋ ಭಗವಂತನಿಗೆ ಯಾವತ್ತು ಇಲ್ಲದೆ ದಾಹ ಆವತ್ತು ನೀರಡಿಕೆ, ಅಯ್ಯೋ ದಾಹ ಅಂದಾಗ ಗರುಡ ಓಡ್ತಾನೆ ಅಮೃತವನ್ನ ತರಕ್ಕೆ ಅಮರಾವತಿಪುರಕ್ಕೆ. ಇದೋ ಅಮೃತ ಅಂತ ತಂದ್ಬಿಡ್ತೀನಿ ಅಂತ. ಆದ್ರೆ ಈ ಆದಿಶೇಷ ಏನ್ ಮಾಡ್ದ, ತನ್ನ ಬಾಲದಿಂದ ಒಂದು ತಟ್ಟದ ಭೂಮಿಯನ್ನ, ಅಲ್ಲೆಲ್ಲೋ ಓಡ್ತಾ ಇದ್ದಾನೆ ಇವನು ಅಂತ. ತಟ್ಟಿದ ಕೂಡ್ಲೆ ಪಾತಾಳದಂಗೆ ಚಿಮ್ಮತ್ಲು ಹೊರಗಡೆ. ಅದಕ್ಕೆ ಶೇಷತೀರ್ಥ ನಾಗತೀರ್ಥ ಅಂತ ಹೆಸರಾಯ್ತು. ಟುಡೇ ಯು ಕ್ಯಾನ್ ಸಿ ದ ಶೇಷತೀರ್ಥ ಅಂಡ್ ನಾಗತೀರ್ಥ ಆಸ್ ದ ಫಾರ್ಮ್ ಆಫ್ ವೆಲ್ ಇನ್ ತಿರುವಹೀಂದ್ರಪುರಂ. ಭಗವಂತನ ನೆಕ್ಸ್ಟ್ ಪಕ್ಕದಲ್ಲೇ ಇದೆ ಅದು. ಆಯ್ತಾ? ಆಮೇಲೆ ಅಮೃತ ತಂದ್ಬಿಟ್ಟ ಗರುಡ. ಅದು ವೇಸ್ಟ್ ಆಗ್ಬಾರ್ದಲ್ವಾ? ಅವಾಗ ಹೇ ಗರುಡ, ನೀನು ತಂದ ಅಮೃತವನ್ನ ಇಲ್ಲಿ ನದಿಯಾಗಿ ಹರಿಸು. ಬಂದಿರುವ ಜನಗಳು ಇದರಲ್ಲಿ ಸ್ನಾನ ಮಾಡಿದ್ರೆ ರೋಗ ರುಜಿನಗಳೆಲ್ಲ ಅವರಿಗೆ ಹೋಗುತ್ತೆ ಅಂದಾಗ ದಟ್ ಇಸ್ ವೈ ಯು ಕ್ಯಾನ್ ಫೈಂಡ್ ಗಟಿಲ ತೀರ್ಥ ಇನ್ ತಿರುವಹೀಂದ್ರಪುರಂ. ಅದಕ್ಕೆ ಗಟಿಲ ಅಮೃತ ಭಾಂಡದಿಂದ ಆದಂತಹ ತೀರ್ಥ ಅಂತ. ಅಲ್ಲಿ ಆದಿಶೇಷನಿಗೆ ನಿರ್ಮಾಣ ಮಾಡಿದಂತಹ ಒಂದು ಕ್ಷೇತ್ರ ಯಾವುದು ಅಂದ್ರೆ ತಿರುವಹೀಂದ್ರಪುರಂ ಅಂಡ್ ತಿರುಮಯ್ಯಂ. ಗೊತ್ತಾಯ್ತಾ? ಆದಿಶೇಷನಿಗೆ ಒಂದ್ಸಲ ಜಂಬ ಬಂದ್ಬಿಡುತ್ತೆ, ನಾನ್ ಬಿಟ್ರಿಲ್ಲ. ಗರುಡನ್ಗೆ ಹೆಂಗ್ ಜಂಬ ಬಂತೋ ಆದಿಶೇಷನ್ಗೂ ಬರುತ್ತೆ. ಆವಾಗ ಆದಿಶೇಷ ತನ್ನ ಸತ್ವರೂಪವನ್ನ ಕಳ್ಕೊಂಡು ಕಪ್ಪು ರೂಪ ಆಗೋಗ್ತಾನೆ. ಯೂಶಲಿ ಆದಿಶೇಷ ಇಸ್ ವೆರಿ ವೈಟ್ ಇನ್ ಕಲರ್, ಕಪ್ಪಾಗೋಗ್ತಾನೆ. ಇವನ ಎನ್ಕೋತಾನೆ ತಾನ್ ಕಪ್ಪಾಗಿರೋದಕ್ ಕಾರಣ ಏನ್ ಗೊತ್ತಾ, ಕಪ್ಪಾಗಿರೋ ಭಗವಂತ ನನ್ನ ಮೇಲೆ ಮಲಗಿರ್ತಾನಲ್ವಾ, ಅದ್ರ ರಿಫ್ಲೆಕ್ಷನ್ ಹೊಡೆದು ನಾ ಕಪ್ಪಾಗೋಗಿದ್ದೀನಿ ಅಂತ. ಅಲ್ಲ, ನಿನ್ನಲ್ಲಿ ಅಹಂಕಾರ ಮನೆ ಮಾಡಿ ಸಾತ್ವಿಕತೆ ಅನ್ನೋದು ಹೊರಟೋಗಿದೆ ಅಂದಾಗ ಅವನಿಗೆ ಶಾಕ್ ಆಗುತ್ತೆ. ಅಯ್ಯೋ ಪ್ರಭೋ, ನನ್ನಲ್ಲೂ ಅಹಂಕಾರ ಮನೆ ಮಾಡ್ತಾ ಅಂತ ಅಳ್ತಾನೆ. ಒಂದ್ ಕಣ್ಣಿಂದ ಹತ್ರೇನೆ ಏನಂತೀವಿ ನಾವು, ಸಮಾಧಾನ ಮಾಡಕ್ಕೆ ಹೋಗ್ತೀವಿ. ಅಂದ್ರೆ ಮೊಸಳೆ ಕಣ್ಣೀರು ಕೆಲವ್ರದ್ದು ಇರುತ್ತೆ, ಅದು ಬೇರೆ ವಿಚಾರ ಅಲ್ವಾ? ಈ ಕೇವಲ ಕಣ್ಣಿಂದಲೇ ತಡೆಯಕ್ಕಾಗಲ್ಲ. ಹತ್ರ ಯಾರಾದ್ರು ಪರಮ ದುಷ್ಟ ಆಗ್ಲಿ, ಪರಮ ದಾರುಣ ಆಗ್ಲಿ, ವೈರಿ ಆಗ್ಲಿ ಅಳೋದನ್ನ ಯಾರು ನೋಡಕ್ಕಾಗಲ್ಲ. ಆಗತ್ತಾ ನೋಡಕ್ಕೆ? 1000 ಕಣ್ಣಿಂದ ಅಳ್ತಾ ಅವನು. 1000 ಕಣ್ಣಿಂದ ಅತ್ತಿದ್ದ ಇವತ್ತು ತಿರುಮಯ್ಯಮ್ಮಲ್ಲಿ ಸಹಸ್ರನಾಗತೀರ್ಥ ಅಂತ ಹೇಳ್ತಾರೆ. ಅಲ್ಲಿ ಅವನ ಕಣ್ಣೀರು ಇವತ್ತು ಸಹಸ್ರನಾಗತೀರ್ಥವಾಗಿದೆ. ಗೊತ್ತಾಯ್ತಾ? ನೀನು ಹೋಗಿ ತಿರುಮಯ್ಯಮ್ಮಲ್ಲಿ ತಪಸ್ ಮಾಡು. ನಾನು ತಿರುವಹೀಂದ್ರಪುರದಲ್ಲಿ ದೇವನಾಯಕನಾಗಿ, ತಿರುಮಯ್ಯಮ್ಮಲ್ಲಿ ಸತ್ಯನಾಥ ಭಗವಂತನಾಗಿ ನಿನಗೆ ಪ್ರತ್ಯಕ್ಷವಾದಾಗ ನಿನ್ನ ಸಾತ್ವಿಕ ಗುಣ ಸಂಪೂರ್ಣ ನಿನಗೆ ಬರುತ್ತೆ ಅಂತ ಹೇಳಿ ತಿರುಮಯ್ಯಂ ತಿರುವಹೀಂದ್ರ ಎಲ್ಲ ಪಕ್ಕನೇ ಇದೆ. నక్కుంది నుండి కోరమంగళకి వచ్చినట్లు, కోరమంగళ నుండి నక్కుందికి పోనట్లు. మరి మాకంత తెలిసింది నక్కుంది కోరమంగళ అంతే సార్, ఇదంతా తెలీదు కదా. ఏం పర్వాలేదు, నక్కుంది కోరమంగళ తెలిసి ఉంటేను ఈ జ్ఞానం ఉంటే మీరు ఏదో ఒక్కనాడు పోయి వస్తారు. ఓకే, సత్యగిరి క్షేತ್ರ ತಿರುಮಯ್ಯಂ ಅಲ್ಲಿರೋ ಭಗವಂತನಿಗೆ ಭುಜಗೋತ್ತಮ, ಸುಪರ್ಣೋ ಭುಜಗೋತ್ತಮ, ಬರೀ ನಾಗ ಅಲ್ಲ, ಸುಪರ್ಣನಾದಂತಹ ಗರುಡನನ್ನು ಅನುಗ್ರಹ ಮಾಡ್ತಾ ಅವನು ನಿಂತಿದ್ದಾನೆ. ಮರೀಚಿರ್ದ ಮನೋಹಂಸಃ, ಯಾರು ಮರೀಚಿರ್ದರಾಗಿ ಅಂದ್ರೆ ನಿತ್ಯ ಸೂರಿಗಳಾಗಿ ನಿತ್ಯ ಕೈಂಕರ್ಯವನ್ನ ಮಾಡುವಂತಹ ಹಂಸಸ್ವರೂಪವಾಗಿ ಇರುವಂತಹ ಆ ನಿತ್ಯ ಸೂರಿಗಳಿಗೆ, ಆ ಸುಪರ್ಣನಿಗೆ, ನಿತ್ಯ ಸೂರಿಗಳು ಅಂದ್ರೆ ನಿತ್ಯ ಕೈಂಕರ್ಯ ಮಾಡೋರು ಯಾರೋ, ಸುಪರ್ಣ, ಗರುಡ, ಭುಜಗ, ಹಾವು, ಆದಿಶೇಷ, ಇವರಲ್ಲಿ ಅವನು ತನ್ನ ಕರುಣೆಯ ಕಟಾಕ್ಷವನ್ನ ಸದಾ ಬೀಸ್ತಾ ಇರ್ತಾನೆ. ಹಿರಣ್ಯನಾಭ
ಸುತಪಾಹ ಹಿರಣ್ಯನಾಭಃ ಮತ್ತೆ ಚಿನ್ನದ ಹೂವನ್ನ ಧರಿಸಿರುವವನು ಅಂತ ಅರ್ಥ. ಪದ್ಮನಾಭ ಕ್ಷೇತ್ರಕ್ಕೆ ಹೋಗಿದ್ದೀರಾ? ಟ್ರಿವಾಂಡ್ರಮ್ ಹೋಗಿಲ್ವಾ ಸ್ಮಿತಾ? ಬನ್ನಿ, ನಾಳೆನೆ ನಾವಿಬ್ರು ಹೋಗೋಣ. ನಾಳೆ ಬ್ಯಾಗ್ ಎತ್ಕೊಂಡು ಹೊರಡ್ತಾ ಇರಿ, ಗಂಟು ಮೂಟೆ ಕಟ್ಕೊಂಡು. ತಿರುವನಂತಪುರಮೇ ನೋಡಿಲ್ವಾ? ಬ್ಯೂಟಿಫುಲ್ ಕ್ಷೇತ್ರ ಪದ್ಮನಾಭ. ಇನ್ಯಾರು ನೋಡಿಲ್ಲ? ಎಲ್ಲ ಒಂದ್ ಗೋಷ್ಠಿ, ನಾವೆಲ್ಲ ಒಂದ್ ಗ್ರೂಪ್ ಮಾಡ್ಕೊಂಡು ಹೋಗ್ಬರೋಣ, ನೋಡಿದ್ದೇ ಇರೋರೆಲ್ಲ. ನಾನು ಹೋಗಿದ್ದೆ, ದರ್ಶನ ಆಗ್ಲಿಲ್ಲ. ಯಾಕಕ್ಕ? ಬಾಗ್ಲಾಕ್ಬಿಟ್ರು. ಅಂದ್ರೆ ಮಾರನೇ ದಿನ ತೆಗಿಯಲ್ವಾ ಬಾಗ್ಲ? ಅದು ಪ್ಯಾಕ್ಡ್ ಆಗಿ ಹೊರಟೋಗಿದ್ದು ಎಲ್ರ ಜೊತೆ. ಅದು ಒಂಥರ ಅದೇ ವಾಂಟೆಡ್ ಟು ಗೋ ಟು ಕನ್ಯಾಕುಮಾರಿ. ಅಲ್ಲಿಂದ ಅಂದ್ರೆ ತುಂಬಾ ಹಿಂದೆ ಎಲ್ಲಾರು ಕನ್ಯಾಕುಮಾರಿಗೆ ಹೋಗ್ಬೇಕು, ಅಲ್ಲಿಂದ ಇನ್ನೊಂದ್ ಕಡೆ ಶ್ರೀವಳ್ಳಿಪುತ್ತೂರು ಹೋಗ್ಬೇಕು. ಇಲ್ಲಿ ದೇ ಸ್ಟೇ ಇರ್ಲಿಲ್ಲ ನೈಟ್ ಪ್ಲಾನ್ ಅಲ್ಲಿ, ಸೊ ಹೊರಟ್ಬಿಟ್ರು. ದರ್ಶನನೇ ಆಗಿಲ್ಲ ನಂಗೆ. ಪದ್ಮನಾಭಕ್ಕೆ ಹೋಗ್ಬೇಕಾದ್ರೆ ಪದ್ಮನಾಭನ್ ಬಿಟ್ರೆ ಇನ್ಯಾವ್ದು ಇಟ್ಕೋಬಾರ್ದು. ಐ ವಾಸ್ ಸ್ಟೇಯಿಂಗ್ ಇನ್ ಪದ್ಮನಾಭ ಕ್ಷೇತ್ರ ಫಾರ್ 12 ಕಂಪ್ಲೀಟ್ ಡೇಸ್. ಪ್ರತಿ ದಿನ ನಾನು ಗುಡುಗುಡು ಅಂತ ಓಡೋಗ್ತಾ ಇದ್ದೆ. ಬೆಳಿಗ್ಗೆ 2 ಗಂಟೆಗೆ ತ್ರಿಪ್ಪಡಿ ದಾನ ಸೇವಾ ಅಂತ ನಡೆಯುತ್ತೆ ಅಲ್ಲಿ. ನಿನಗೆ ಅಲ್ಲಿ ಆಸ್ಥಾನ್ ಮಹಾರಾಜರ ವಂಶದವರೇ ನಿನಗೆ ಬಾಪ ಅಂತ ಕರೆದು ಕೂರಿಸ್ತಾರೆ. ನಮ್ಮನ್ನ ಯಾರಪ್ಪ ಹಂಗೆಲ್ಲ ನೋಡ್ಕೋತಾರೆ? ಇಲ್ಲ, ನೀವ ಒಂದ್ 2-3 ದಿನ ಇದ್ರೆ ನಿಮ್ ಸೇವೆ ಚೆನ್ನಾಗಾಗುತ್ತೆ. ನಾಟ್ ಲೈಕ್ ದಾಟ್. ಅಲ್ಲ, ನಾ ಹೇಳಿದ್ ಈಗ ನೀವು ಭರತನಾಟ್ಯ ಕಲ್ತಿದ್ರೆ ನಿಮ್ಮನ್ನು ಕರ್ದಿರೋರು, ಅದು ಬೇರೆ ವಿಚಾರ. ಇಲ್ಲ, ಅದಕ್ಕೆ ಇವಾಗ ನೀನ್ ಕರ್ಕೊಂಡ್ ಹೋಗ್ತೀನಿ ಅಂದ್ರೆ ಫಸ್ಟ್ ನಿನ್ ಜೊತೆ ಬರಕ್ ರೆಡಿ ಆಗಿರೋದು. ಅದಕ್ಕೆ ಎಲ್ಲಿ ಹೋದ್ರು ದೇವ್ರ ದರ್ಶನ ಬಹಳ ಚೆನ್ನಾಗ್ ಆಗತ್ ನಿನ್ ಜೊತೆ ಹೋದ್ರೇನೋ ಒಂದ್ ಫೀಲಿಂಗ್ ಬಂದಿದೆ. ಅಂದ್ರೆ ನೀನ್ ನನ್ನನ್ನು ಎಲ್ಲೂ ಕರ್ಕೊಂಡ್ ಹೋಗಿಲ್ಲ, ಇನ್ನು ಕರ್ಕೊಂಡ್ ಹೋಗ್ತೀನಿ ಇಂದಿದ್ಯಾ. ಹೋಗ್ಬೇಕು. ಅಲ್ಲ, ಒಂದ್ 3 ದಿನ ಆದ್ರೂ ಪದ್ಮನಾಭನಲ್ಲಿ ಇರ್ಬೇಕು. ಯು ಹ್ಯಾವ್ ಟು ಸ್ಟೇ ಇನ್ ಟ್ರಿವಾಂಡ್ರಮ್ ಅಟ್ ಲೀಸ್ಟ್ ಫಾರ್ 3 days, ಬಿಕಾಸ್ ಫಸ್ಟ್ ಡೇ ಯು ವಿಲ್ ಬಿ ವಿಸಿಟಿಂಗ್ ಶಿವೇಲಿ ಇನ್ ದ ಈವ್ನಿಂಗ್ 6 o'clock. ಯು ಡೋಂಟ್ ನೀಡ್ ಎನಿ ಇನ್ಫ್ಲೂಯೆನ್ಸ್ ಫಾರ್ ದಟ್. ಶಿವೇಲಿನಲ್ಲಿ ನರಸಿಂಹನನ್ನ, ಪದ್ಮನಾಭನನ್ನ, ಲಕ್ಷ್ಮೀ ಜನಾರ್ದನನ್ನ, ತಿರುವಂಬಾಡಿ ಕಣ್ಣನ್ ಅಂತ ಕರಿತೀವಿ. ಅವ್ರ 3 ಜನನ್ನು ಕರ್ಕೊಂಡ್ ಬರ್ತಾರೆ. ಹತ್ರ, ಎಷ್ಟ್ ಹತ್ರ ಅಂದ್ರೆ ಇಷ್ಟು ಕ್ಲೋಸ್ ಆಗಿ ನೋಡ್ಬೋದು. ಆಮೇಲೆ ಆನೆ ಮೇಲೆ ಏರ್ಸಿ ಶಿವೇಲಿ ನಡೆಯುತ್ತೆ, ಆಯ್ತಾ? ಅದು ಉತ್ಸವ ಮೂರ್ತಿ ನೋಡಕ್ಕೆ 1 ದಿನ ಡೆಡಿಕೇಟ್ ಮಾಡ್ಬೇಕು. 1 ಈವ್ನಿಂಗ್, ಹೋಲ್ ಈವ್ನಿಂಗ್ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿನ ಪ್ರೊಸೆಷನ್, ಅಲ್ಲಿನ ಕೀರ್ತನೆಗಳು. ಮಹಾರಾಜ ಸ್ವಾತಿ ತಿರುನಾಳ್ ಕೀರ್ತನೆ ಮೇಲೆ ಒಬ್ರು ರಿಸರ್ಚ್ ಪ್ರೆಸೆಂಟೇಶನ್ ಮಾಡಿದ್ದಾರೆ. ಡ್ಯೂರಿಂಗ್ ದ ಟೈಮ್ ಆಫ್ ಪ್ರೊಸೆಷನ್ ನಾಟ್ ಆಲ್ ದ ರಾಗಾಸ್ ಶುಡ್ ಬಿ ಪ್ಲೇಡ್ ಇನ್ ನಾಗಸ್ವರಂ. ಆನೆಗೆ ಡಿಸ್ಟರ್ಬ್ ಆಗದೆ ಇರೋ ತರ, ಆನೆ ಮನಸ್ಸು ಯಾಕಂದ್ರೆ ಆನೆ ತಾನೇ ತಗೊಂಡ್ ಬರ್ಬೇಕು. ಅದೆಲ್ಲಾದ್ರೂ ಓಡಿದ್ರೆ ಮುಗೀತು ದೇವ್ರ ಕತೆ. ಕಾಲುಗಳೆಲ್ಲ ತುಳಿದು ಎಲ್ಲಾರು ಸ್ಟ್ಯಾಂಪೇಡ್ ಆಗಿ ಎಷ್ಟೋ ಜನ ಬಲಿಯಾಗಿ ಹೋಗ್ತಾರೆ. ಆನೆಗಳಿಗೆ ಸಮಾಧಾನ ಆಗಿ ಕಿವಿ ಅಲ್ಲಾಡಿಸ್ಕೊಂಡು ಅವುಗಳು ವಯ್ಯಾರವಾಗಿ ದೇವ್ರನ್ನ ಕರ್ಕೊಂಡ್ ಬರೋ ರಾಗಗಳಿಗೆ ಒಂದು ಕೀರ್ತನೆ ಮಾಡಿದ್ದಾರೆ. ಒಂದು ಸೆಟ್ ಆಫ್ ಕೃತೀಸ್ ಬೈ ಮಹಾರಾಜ ಸ್ವಾತಿ ತಿರುನಾಳ್. ಅದನ್ನೇ ನಾಗಸ್ವರದಲ್ಲಿ ನುಡಿಸೋದು. ಅದು 1 ದಿನ ಡೆಡಿಕೇಟ್ ಮಾಡ್ಬೇಕು ನೀವು, ನೋಡ್ಬೇಕು ಚೆನ್ನಾಗಿ ಅಂದ್ರೆ. ದ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ನಿದ್ದೆ ಪದ್ದೆ ಅಂತ ಎಲ್ಲ ಕುತ್ಕೋಬಾರ್ದು ಹೋಟೆಲ್ ಅಲ್ಲಿ. 1 o'clock ಯು ಹ್ಯಾವ್ ಟು ಗೆಟ್ ಅಪ್ ಅಂಡ್ ಗೆಟ್ ರೆಡಿ. ಬೈ 2 o'clock ತ್ರಿಪ್ಪಡಿ ದಾನ ಸೇವಾ. ಒಂದು ಸ್ಟೇಜ್ ಇದೆ, ಬೆಲೆಕಲ್ ಮಂಟಪಂ, ಮುಖ ಮಂಟಪಂ ಅಂತ, ಅಲ್ಲಿ ನಿಮ್ಮನ್ನ ನಿಲ್ಲಿಸ್ತಾರೆ. 3 ಬಾಗಿಲು ತೆಗಿತಾರೆ. ಏಕಕಾಲದಲ್ಲೇ 3 ಬಾಗಿಲಲ್ಲೂ ಸ್ವಾಮಿ ಮಲಗಿರೋದನ್ನ ಚೆನ್ನಾಗಿ ನೋಡ್ಬೋದು. It is for about 30 minutes of ಸೇವಾ. That is called ತ್ರಿಪ್ಪಡಿ ದಾನ ಸೇವಾ. ಅದನ್ನ ಇಲ್ಲಿಂದಾನೇ ಬುಕ್ ಮಾಡಿಸ್ಕೊಂಡು ಹೋಗ್ಬೇಕು, ಇಲ್ದಿದ್ರೆ ಸಿಗಲ್ಲ ಅದು. ಅವಾಗ It's like ಸುಪ್ರಭಾತ ಸೇವಾ, ಸರ್. ಫಾರ್ ದೆಮ್ ಇಟ್ ಇಸ್ ಸುಪ್ರಭಾತ ಸೇವಾ. ಫಾರ್ ಅಸ್ ಇಟ್ ಇಸ್, ಅವ್ರು ಬೇರೆ ಹೆಸರಲ್ಲಿ ಹೇಳ್ತಾರೆ, ಬಿಕಾಸ್ ಇಟ್ಸ್ ಆಲ್ ತಾಂತ್ರಿಕ ಪೂಜಾ. Their terms differ a lot. They don't call it as ಸುಪ್ರಭಾತ ಸೇವಾ. For us, you might consider as ಸುಪ್ರಭಾತ ಸೇವಾ. ಅವ್ರು ಅದನ್ನ ತ್ರಿಪ್ಪಡಿ ದಾನಂ ಅಂತ ಕರೀತಾರೆ. ಆವಾಗ ರಾಜ ಬರ್ತಾರೆ, ಮಾರ್ತಾಂಡ ವರ್ಮ ಬಂದ್ಬಿಟ್ಟು ಅವ್ರ ಕತ್ತಿಯನ್ನ ಸಮರ್ಪಣೆ ಮಾಡಿ ಪದ್ಮನಾಭದಾಸೋಹಂ ಅಂತ ಡಿಕ್ಲೇರ್ ಮಾಡಿ ಹೋಗ್ತಾರೆ. 1 ದಿನ ರಾಜ ಮಿಸ್ ಮಾಡೋಂಗಿಲ್ಲ ಬರೋದ್ನ. ದಟ್ ಇಸ್ ವೈ ಹಿ ಹ್ಯಾಸ್ ಟು ಬಿ ಇನ್ ಟೌನ್ ಎವ್ರಿ ಡೇ. ಅವ್ರಿಲ್ಲ ಅಂದ್ರೆ ಅವ್ರ ಪ್ರತಿನಿಧಿಯಾಗಿ ಯಾರಾದ್ರೂ ಬರ್ಬೇಕು. 1 day if he fails to come, he should pay 68 rupees. ಗೊತ್ತಾ? ತಪ್ಪು ಕಾಣಿಕೆ.
68 rupees doesn't matter now, ಬಟ್ ಆವಾಗಿನ ಕಾಲಕ್ಕೆ 68 rupees ದೊಡ್ಡ ಮೊತ್ತ. ಆ 68 ಅನ್ನಕ್ಕೂ ಒಂದು ತತ್ವ ಇದೆ. ಓಕೆ, ಆ 68 rupees ತಪ್ಪು ಕಾಣಿಕೆ ಹಾಕ್ಲೇಬೇಕು. ಒಂದು ವರ್ಷದಲ್ಲಿ 12 ಸಲದ ಮೇಲೆ ತಪ್ಪು ಕಾಣಿಕೆ ಏನಾದ್ರೂ ಅಲ್ಲಿ ಸಲ್ಸಿದ್ರೆ, ಲೆಡ್ಜರ್ ಪುಸ್ತಕದಲ್ಲಿ ಬರ್ಕೋತಾರೆ, ಸಲ್ಸಿದ್ರೆ ಆ ರಾಜನಿಗೆ ದಂಡನೆ ಇರುತ್ತೆ. ಅದು ಬೇರೆ ಹೈಯರ್ ದಂಡನೆ. ಅದಕ್ಕೆ ರಾಜ ವಿಲ್ ನೆವರ್ ಮಿಸ್ ಅಂಡ್ ನೆವರ್ ಗಿವ್ 68 rupees to Padmanabha, because he is very much scared. You cannot play with Padmanabha so easily. So Raja has to be there in town every day. He has to come for the Tripadidana Seva, which we all notify. Okay, we all justify that by seeing him, by seeing the Padmanabha. ಆ ಸೇವೆ ನೆಕ್ಸ್ಟ್ ಡೇ ಆಯ್ತಾ. ಅದಕ್ಕೆ ನೆಕ್ಸ್ಟ್ ಡೇ ಪದ್ಮನಾಭನಲ್ಲಿ ಒಂದು ಅಭಿಷೇಕ ಪ್ರಿಯನಾದಂತಹ ಅಭಿಷೇಕ ಮೂರ್ತಿ ಸ್ವರ್ಣ ವಿಗ್ರಹ. ಇಡೀ ನಮ್ಮ ಇಂಡಿಯಾದಲ್ಲಿ 2 ವಿಗ್ರಹ ಮಾತ್ರ 24 ಕ್ಯಾರೆಟ್ ಗೋಲ್ಡ್ ಅಲ್ಲಿ ಆಗಿರೋ ವಿಗ್ರಹ. ಒನ್ ಇಸ್ ಪದ್ಮನಾಭ ಅಭಿಷೇಕ ಮೂರ್ತಿ, ದ ಅದರ್ ಒನ್ ಇಸ್ ತಿರುಮಾಲರಿಂಚೋಲೈ ಸುಂದರಬಾಹು ಪೆರುಮಾಳ್. ಅದು ಮದುರೈ ಕಲ್ಲಡ್ಗರ್ ಅಂತೀವಿ. ಅಲ್ಲಿರೋ ಒಂದು ಅಡಗರ್ ಕೋವಲಲ್ಲಿ ಇರೋ ಮೂರ್ತಿ ಮಾತ್ರ 24 ಕ್ಯಾರೆಟ್ ಅಪರಾಂಜಿ ಚಿನ್ನ. ಇಲ್ಲಿರೋ ದೇವ್ರು ಅಪರಂಜಿ ದೇವ್ರೇ ಮಾಡಿರೋದು. ಸರ್ ಅಪರಂಜಿ ಎಲ್ಲ ನಿಲ್ಲುತ್ತ ಸರ್? ಪ್ಲಾಸ್ಮಾ ಇದು ಏನೋ ಸ್ಟೇಟ್ ಅಲ್ಲಿ ಇರುತ್ತೆ, ಅದನ್ನ ಕರಗ್ಸಕ್ಕೆ ಆಗಲ್ವಲ್ಲ. 22 ಕ್ಯಾರೆಟ್ ಮಾಡಿತಾನೆ, ತಾಮ್ರ ಅದಕ್ಕೆ ಹಾಕಿತಾನೆ ಗಟ್ಟಿ ಮಾಡೋದು. ಹಿಂಗ್ ಮುರಿದೋಗುತ್ತೆ ಬಿಸ್ಕೆಟ್ ಎಲ್ಲ ಅಲ್ವಾ, ಬ್ರಿಟಲ್ ಆಗುತ್ತೆ. ಅದ್ ಹೆಂಗೆ ಅಂದ್ರೆ ಅದು ಪರಮಾತ್ಮ ನಿರ್ಮಿತ ಅಂತ ಅದರಿಂದ ಗೊತ್ತಾಗ್ತಾ ಇದೆ. ಗೊತ್ತಾಯ್ತಾ? ಇಡೀ ನಮ್ಮ ವರ್ಲ್ಡ್ ಅಲ್ಲೇ ಇನ್ಫ್ಯಾಕ್ಟ್ ಇದು 2 ಮೂರ್ತಿಗಳೇ. ಒಂದು ಸುಂದರಬಾಹು ಫ್ರಮ್ ಕಲ್ಲಡ್ಗರ್, the other one is ಅಭಿಷೇಕ ಮೂರ್ತಿ ಫ್ರಮ್ ಪದ್ಮನಾಭ. ಟೋಟಲ್ ಗೋಲ್ಡ್ ಸರ್, ಸಾಲಿಡ್, ಫುಲ್ ಸಾಲಿಡ್ ಗೋಲ್ಡ್, ಕಂಪ್ಲೀಟ್ ಗೋಲ್ಡ್. ಇಷ್ಟುದ್ದ ಇದ್ದಾರೆ ಅವರು, ಶ್ರೀದೇವಿ, ಭೂದೇವಿ ಅಂಡ್ ಮಧ್ಯದಲ್ಲಿ ಪರಮಾತ್ಮ ಅಭಯವರ ಪ್ರಧಾನಿಯಾಗಿ ಶಂಖಚಕ್ರಗಳನ್ನ ಧರಿಸ್ಕೊಂಡು ಇಷ್ಟಿಷ್ಟುದ್ದ ಇದ್ದಾರೆ. ನಿಮ್ ಕಣ್ ಮುಂದೆನೆ ತಗೊಂಡ್ ಬರ್ತಾರೆ, ಹಿಂಗ್ ಇಡ್ತಾರೆ. ಟೋಟಲ್ ಅಪರಾಂಜಿ, ಫಳ 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 ಅಬಡಿಯೇ ಕಣ್ಣು ಶೋಧಿವಾಯ್ ತಿರುಂದು ಬೇಷರ ನಾಟ್ ದ ಟಾಪ್ ಲೇಯರ್, ಫುಲ್ ಸಾಲಿಡ್ ಗೋಲ್ಡ್ ಸರ್. ಫುಲ್ ಸಾಲಿಡ್. ಟಾಪ್ ಲೇಯರ್ ಅಂತರ ಏನಿಲ್ಲ, ಪೂರ್ತಿ ಅದು ಲೇಯರೇ ಇಲ್ಲ. ಸಾಲಿಡ್ ಪೇಪರ್ ವೈಟ್ ತರ ಅಂತ ಇಟ್ಕೊಳ್ಳಿ ಆಯ್ತಾ. ಸಾಲಿಡ್ ಅಪರಂಜಿ ಅವರಿಗೆ ಅಭಿಷೇಕ ಮಾಡ್ತಾರೆ. ಅದನ್ನ ಥರ್ಡ್ ಡೇ ನೀವು ನೋಡ್ಬೋದು. ಇಫ್ ಯು ಸಿ ದಿಸ್ ಮ್ಯಾಚ್, ಯು ಹ್ಯಾವ್ ಡೈಜೆಸ್ಟೆಡ್ ಪದ್ಮನಾಭ. ಐ ಟೆಲ್ ಯು, whenever I go to Trivandrum, I never come back till I see all the 3 sevas. Sometimes I will have a gap of one day. Doesn't matter, another 3 days, 6 days agli parvagilla. Now you tell when after your PhD when you are going. ಅದೇ ಅದು ಹೇಳ್ತೀನಿ ಅಕ್ಕ, ಜೂನ್ ಜುಲೈ ಆದ್ಮೇಲೆ. ಯಾಕಂದ್ರೆ ನಂದು ಸಬ್ಮಿಷನ್ ಆದ್ಮೇಲೆ ನಾನು ಎಲ್ಲಿಗಾದ್ರೂ ಕಾಲೆತ್ತಬಹುದು. ಪದ್ಮನಾಭ ಮೆನಿ ಟೈಮ್ಸ್ ಐ ವೆಂಟ್. ಕುಲಶೇಖರ ಆಳ್ವಾರ್ ಇದಿದೆಯಲ್ಲ ಮಂಟಪ, ಅಲ್ಲಿ ಹೋಗಿ ನಾನು ಗುರುವಾಯೂರ್ ಏಕಾದಶಿ ದಿನ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ 2 ಸಲ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ. ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಫಾರ್ ಮೀ. ಐ ಡಿಂಟ್ ನೋ ದಟ್ ದೇ ವಿಲ್ ಇನ್ವೈಟ್ ಮೀ ಫಾರ್ ದ ಪರ್ಫಾರ್ಮೆನ್ಸ್. ಇಮ್ಮಿಡಿಯೇಟ್ಲಿ ದೇ ಟೋಲ್ಡ್, ತಂದಿದ್ದೀರಾ ನಿಮ್ ಕಾಸ್ಟ್ಯೂಮ್ಸ್ ಎಲ್ಲ ತಂದಿದ್ದೀರಾ, ಡು ಯು ಹ್ಯಾವ್ ಮ್ಯೂಸಿಕ್ ಇನ್ ಯುವರ್ ಹ್ಯಾಂಡ್? ಐ ಟೋಲ್ಡ್ ಎಸ್, ದೆನ್ ಯು ಪ್ಲೀಸ್ ಪರ್ಫಾರ್ಮ್. ಫಸ್ಟ್ ಟೈಮ್ ಆ ಥರ ಆಫರ್ ಮಾಡಿದ್ದು. ಸೆಕೆಂಡ್ ಟೈಮ್ ಮಹಾರಾಣಿ ಫೋನ್ ಮಾಡಿ ನನಗೆ, ಇದು ಅಶ್ವತಿ ತಿರ್ನಾಳ್ ಸೇತು ಲಕ್ಷ್ಮೀಬಾಯಿ, ಐ ವಾಂಟ್ ಯು ಟು ಪರ್ಫಾರ್ಮ್ ರೈಟ್ ಫ್ರಂಟ್ ಆಫ್ ಪದ್ಮನಾಭ ಅಂತ ಹೇಳಿ, ದೆನ್ ಐ ವೆಂಟ್ ಅಂಡ್ ಪರ್ಫಾರ್ಮ್ 2 ಸಲ. ಮತ್ತೆ 2 ಸಲಾನು ಅವ್ರ ರೆಮಿನೇಷನ್ ಕೇಳಿದಾಗ, ಇಟ್ ಈಸ್ ಅ ಡೆಡಿಕೇಶನ್ ಫ್ರಮ್ ಮೈ ಸೈಡ್ ಟು ಪದ್ಮನಾಭ. ಯು ಆರ್ ನಾಟ್ ಸಪೋಸ್ ಟು ಪೇ ಮಿ ಇವನ್ 1 rupee. ಐ ಫೀಲ್ ವೆರಿ ಎಂಬಾರಸ್ಡ್ ಅಂಡ್ ಐ ಫೀಲ್ ವೆರಿ ಗಿಲ್ಟ್ ಅಬೌಟ್ ಇಟ್. ಇಟ್ಸ್ ಅ ಸೇವಾ. ನನ್ನಲ್ಲಿರೋ ಉತ್ತಮವಾದದನ್ನ ನಾನು ಕೊಡಬೇಕು. ಯಾವುದು? ನನ್ನ ನರ್ತನ. ದಟ್ ಈಸ್ ವಾಟ್ ಐ ಆಮ್ ಆಫರಿಂಗ್ ಅಂದಾಗ, ಓಕೆ ವಿ ಡೋಂಟ್ ಗಿವ್ ಯು ಎನಿಥಿಂಗ್ ಬಟ್ ಯು ಶುಡ್ ಟೇಕ್ ಸಮಥಿಂಗ್ ಫ್ರಮ್ ಅಸ್ ಅಂತ ಓಣವಿಲ್ಲು ಅಂತಾರಲ್ಲ, ಅದನ್ನ ಪದ್ಮನಾಭಪುರದಲ್ಲಿ ನನಗೆ ಭಗವಂತನ ಮುಂದೆನೆ ತಂದ್ಕೊಟ್ರು ಪೂಜೆಗೆ ಅಂತ. ಆ ಥರ somehow that bandham is there with Padmanabha with me. That same Padmanabha is called Hiranyanaabha. ಆ ಪರಮಾತ್ಮನನ್ನ ಪೂರ್ತಿ ಇಲ್ಲಿ ನೋಡಿದಾಗ ಮಧ್ಯದ ಭಾಗದಲ್ಲಿ ಈ ನಾಭಿಯಿಂದ ಹೋಗಿರೋ ಆ ಸಹಸ್ರದಳ ಕಮಲ ಇದೆಯಲ್ಲ, ಅದು ದಗದಗದಗದಗದಗದ ಅಂತ ಜಾಜ್ವಲಿಮಾನವಾಗಿ ಹೊಳಿತಾ ಇರುತ್ತೆ. ಯು ಕ್ಯಾನ್ ಸಿ ದಟ್ ಕಮಲ ಚೆನ್ನಾಗಿ ಹೊಳಿತಾ ಇರೋದು. ಅದನ್ನ ಏನಕ್ಕೆ ಚಿನ್ನದಲ್ಲಿ ರಚನೆ ಮಾಡಿದ್ದಾರೆ ಅಂದ್ರೆ, ನಮ್ಮ ಇಡೀ ಭೂಮಿ
ಚಿನ್ನಕ್ಕೆ ಸಮ. ಚಿನ್ನವನ್ನ ವೈರಾಗ್ಯಕ್ಕೂ ಉಪಯೋಗಿಸ್ತಾರೆ. ಚಿನ್ನವನ್ನ ಶ್ರೇಷ್ಠವಾದ ಉತ್ತಮವಾದ ಬಳಕೆಗೂ ಉಪಯೋಗಿಸ್ತಾರೆ. ಗೊತ್ತಾಯ್ತಾ? ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಅಲ್ಲೂ ಹಿರಣ್ಯ ಬಂದ, ಹಿರಣ್ಯನಾಭ, ಅಲ್ಲೂ ಹಿರಣ್ಯ ಬಂದ. ತುಂಬಾ ವೈರಾಗ್ಯೋತ್ತಮವಾದಂತಹ ಜೋಗಿಗಳಿಗೂ ಚಿನ್ನ ಬೇಕು. ಆಯ್ತಾ? ತುಂಬಾ ದುರಾಸೆ ಇರೋರ್ಗೂ ಚಿನ್ನ ಬೇಕು. ಆದ್ರೆ ಚಿನ್ನ ಯಾವ ತರದ ಚಿನ್ನ ಅನ್ನೋದು ಡಿಫರ್ ಆಗುತ್ತೆ. ಇದು ಅಲೌಕಿಕವಾದ ಪರಮಾತ್ಮನೆಂಬ ಬಂಗಾರ, ಅದು ಲೌಕಿಕವಾದ ವಾಸ್ತವಿಕತೆಯ ವಿಷಯ ಸುಖದ ಬಂಗಾರ. ಈಗ ನಾವು ಯು ಹ್ಯಾವ್ ಟು ಡಿಸೈಡ್ ಯಾವ ಬಂಗಾರ ನಿಮಗ್ ಬೇಕು ಅಂತ, ಅಲ್ವಾ? ಸೊ ಆ ಹಿರಣ್ಯನಾಭ ಸುತಪಾಹ, ಸುತಪಸ್ ಕೇಳ್ಪಟ್ಟಿದ್ದೀರಲ್ವಾ? ಸುತಪಸ್ ವಂಶದಿಂದ ಬಂದವರೆಲ್ಲ ಸುತಪರು. ಯಾರು ಸುತಪ? ವೃಷ್ಣಿ ಅಂಡ್ ಸುತಪ. ಆದಿ ಕಾಲದಲ್ಲಿ ಸೃಷ್ಟಿಯು ಬರುವ ಮುನ್ನ ಪರಮಾತ್ಮನಿಗೆ ಜನ್ಮ ಕೊಟ್ಟಂತಹ ಧಾತ ಸುತಪ, ಸುತಪಸ್. ಅದಕ್ಕೆ ವೃಷ್ಣಿ. ಆಯ್ತಾ? ಆ ಸುತಪರಿಂದ ಹಿಡಿದು ಹೇ ಪದ್ಮನಾಭ ಪ್ರಜಾಪತಿಗಳವರೆಗೂ ನೀನು ಕಟಾಕ್ಷಿಸಿದ್ದೀಯ. ಗೊತ್ತಾಯ್ತಾ? ದಿಸ್ ಫಿನಿಶಸ್ ಯೋರ್ 2 ಶ್ಲೋಕಾಸ್ ಟುಡೇ. ಮಹೇಶ್ವಾಸೋ ಮಹೀಭರ್ತ ಶ್ರೀನಿವಾಸ ಸತಾಂ ಗತಿಃ ಅನಿರುದ್ಧ ಸುರಾನಂದೋ ಗೋವಿಂದೋ ಗೋವಿದಾಂಪತಿಃ ಮರೀಚಿರ್ದ ಮನೋಹಂಸ ಸುಪರ್ಣೋ ಭುಜಗೋತ್ತಮಃ ಹಿರಣ್ಯನಾಭ ಸುತಪಾಃ ಪದ್ಮನಾಭ ಪ್ರಜಾಪತಿಃ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಎವ್ರಿ ಶ್ಲೋಕ ಹ್ಯಾಸ್ ಗಾಟ್ ಮಲ್ಟಿಪಲ್ ಲೇಯರ್ಸ್ ಆಫ್ ಮೀನಿಂಗ್. ಓಕೆ, ನಾನಿಲ್ಲಿ ಹೇಳಿದ್ದೆ ಮೀನಿಂಗ್ ಅನ್ಕೋಬೇಡಿ. ಆಮೇಲೆ ಸರ್ ನೀವು ಇದೆ ಹೇಳಲೇ ಇಲ್ಲ, ಅದು ಯಾರೋ ಏನೋ ಹೇಳಿದ್ರು ಅಂದ್ರೆ, ನಾ ಹೇಳ್ತಾ ಇರೋದು ಎಷ್ಟೋ ಅಷ್ಟೇ. ಯಥಾಮತಿ ಯಥಾತೀತಂ ಯಥಾ ಅವಕಾಶಂ ಯಥಾ ಸಮುದ್ರ ಪ್ರೋಕ್ಷಣಂ. ವಿಷ್ಣು ಸಹಸ್ರನಾಮ ಶ್ಲೋಕ ಇದೊಂದು ಮೀನಿಂಗ್ ಹೇಳಿದ್ರೆ ಅದೊಂದೇ ಮೀನಿಂಗ್ ಅಲ್ಲ. ಬಟ್ ಯೆಟ್ ಇಟ್ ಹ್ಯಾಸ್ ಮಲ್ಟಿಪಲ್ ಲೇಯರ್ಸ್. ಐ ಕ್ಯಾನ್ ಟೀಚ್ ಯು ಮ್ಯಾಕ್ಸಿಮಮ್ ಎಕ್ಸ್ಟೆನ್ಷನ್. ಓಕೆ, ನಾನು ಅದ್ರಲ್ಲಿ ಕೊರೆ ಇಡಲ್ಲ. ಆದ್ರೆ ಅದಕ್ಕೆ ಮೇಲಿರೋ ಮೀನಿಂಗ್ ಆದ್ರೆ ಎಲ್ಲಾದ್ರೂ ನಿಮ್ಗೆ ಅದು ಕಂಡು ಬಂದ್ರೆ ತಿಳ್ಕೊಳ್ಳಿ ಅಷ್ಟೇನೆ. ಗೊತ್ತಾಯ್ತಾ? ಸೊ ವಿ ಫಿನಿಶ್ಡ್ ಅಪ್ ಟು 21st ಶ್ಲೋಕ. ವಾಟ್ ಇಸ್ ದ ಟೈಮ್ ರೈಟ್ ನೌ? 8:38. ಇವತ್ತು ಟೈಮೇ ಆಗೋಯ್ತು. ಸೊ ಮುಕುಂದಮಾಲೆ ಏನ್ ಮಾಡೋಣ? ಅಕ್ಕ ಬಂದಿದಾರಲ್ಲ. ಇಲ್ಲ, ನೋ ವರೀಸ್. ಒಂದ್ಸಲ ಶ್ಲೋಕ ಹೇಳ್ಬಿಡು ಅಷ್ಟೇ. 4. ಎಷ್ಟಾಗಿದೆ ಮುಕುಂದಮಾಲೆ? ಸರ್ 6 ವರೆಗೂ ಆಗಿದೆ. 6ನೇ ಶ್ಲೋಕ. 6th ವರೆಗೂ ಆಗಿದೆ. ಸರಿ, ಹಾಗಾದ್ರೆ ಶ್ಲೋಕ ಒಂದ್ಸಲ ಹೇಳ್ಬಿಡೋಣ ಎಲ್ರು ಒಟ್ಟಿಗೆ. ಶುರು ಮಾಡಿ, ಎಲ್ಲರೂ ತೆಕ್ಕೊಳ್ಳಿ ಶ್ಲೋಕನ. ಇದು ನಮ್ದು ವಿಷ್ಣು ಸಹಸ್ರನಾಮ ಅಕ್ಕ. ಇಟ್ ಇಸ್ ಡಿಮ್ಯಾಂಡಿಂಗ್. ಯಾಕಂದ್ರೆ ಸ್ವಲ್ಪ ಎಲ್ಲ ಲ್ಯಾಗ್ ಆಗೋಗಿದೆ. ಮಧ್ಯದಲ್ಲಿ ಬೇರೆ ಕ್ಲಾಸಸ್ ತಗೊಂಡು ಮಾಡಿ ವಿಷ್ಣು ಸಹಸ್ರನಾಮ ಕ್ಲಾಸಿಗೆ ಲ್ಯಾಗ್ ಆಗಿಲ್ಲ, ಆದ್ರೆ ಮೀನಿಂಗ್ ಹೇಳೋದ್ರಲ್ಲಿ ಲ್ಯಾಗ್ ಆಗಿದೆ. ಸೊ ಒಂದಷ್ಟು ಕ್ಲಾಸ್ ಇದಕ್ಕೆ ಕವರ್ ಮಾಡ್ಲೇಬೇಕೀಗ ಇವ್ರಿಗೆ. ಇಲ್ದಿರಿ ಎಲ್ಲಾ ಮೀನಿಂಗು ಮರ್ತ್ಕೊಂಡು ಕೂತ್ ಬಿಡ್ತಾರೆ. ಸೊ 2 ಕೈ ಆಡೋಣ ಪ್ಯಾರಲಲ್ ಆಗಿ. 6 ವರೆಗೂ ನನ್ ಜೊತೆ ಹೇಳ್ಬಿಡಿ, ದೆನ್ ವಿಲ್ ಫಿನಿಶ್. ಕುಲಶೇಖರ ಆಳ್ವಾರ್ ತಿರುವಡಿಗಳೇ ಶರಣಂ. ಘುಷ್ಯತೆ ಯಸ್ಯ ನಗರೆ ರಂಗಯಾತ್ರಾ ದಿನೇ ದಿನೇ ತಮಹಂ ಶಿರಸಾ ವಂದೇ ರಾಜಾನಂ ಕುಲಶೇಖರಂ. ಘುಷ್ಯತೆ ಯಸ್ಯ ನಗರೆ ರಂಗಯಾತ್ರಾ ದಿನೇ ದಿನೇ ತಮಹಂ ಶಿರಸಾ ವಂದೇ ರಾಜಾನಂ ಕುಲಶೇಖರಂ. ಶ್ರೀವಲ್ಲಭೇತಿ ವರದೇತಿ ದಯಾಪರೇತಿ ಭಕ್ತ ಪ್ರಿಯೇತಿ ಭವಲುಂಠನ ಕೋವಿದೇತಿ ನಾಥೇತಿ ನಾಗಶಯನೇತಿ ಜಗನ್ನಿವಾಸೇತಿ ಆಲಾಪನಂ ಪ್ರತಿಪದಂ ಕುರು ಮೇ ಮುಕುಂದ. ಶ್ರೀವಲ್ಲಭೇತಿ ವರದೇತಿ ದಯಾಪರೇತಿ ಭಕ್ತ ಪ್ರಿಯೇತಿ ಭವಲುಂಠನ ಕೋವಿದೇತಿ ನಾಥೇತಿ ನಾಗಶಯನೇತಿ ಜಗನ್ನಿವಾಸೇತಿ ಆಲಾಪನಂ ಪ್ರತಿಪದಂ ಕುರು ಮೇ ಮುಕುಂದ. ಎಲ್ಲಾದ್ರೂ ತೆಕ್ಕೊಂಡಿದ್ದೀರಾ? ಹೇಳಿ ಮತ್ತೆ ఎల్రువే. సార్ మీరు 6 శ్లోకాలు చెప్పే చోట్ల నేను ఇప్పుడు తీశాను అలా వద్దు.
తీసుకొని పెట్టుకోండా. జయతు జయతు దేవో దేవకీ నందనోయం జయతు జయతు కృష్ణో వృష్ణివంశ ప్రదీపః జయతు జయతు మేఘశ్యామల కోమలాంగో జయతు జయతు పృథ్వీ భారనాశో ముకుందః జయతు జయతు దేవో దేవకీ నందనోయం జయతు జయతు కృష్ణో వృష్ణివంశ ప్రదీపః జయతు జయతు మేఘశ్యామల కోమలాంగో జయతు జయతు పృథ్వీ భారనాశో ముకుందః ముకుందమూర్ధ్నా ప్రణిపత్య యాచే భవంతమేకాంతమియంతమర్థం భవే భవే మేస్తు భవత్ప్రసాదాత్ ముకుందమూర్ధ్నా ప్రణిపత్య యాచే భవంతమేకాంతమర్థం అవిస్మృతి త్వచ్చరణారవిందే భవే భవే మేస్తు భవత్ప్రసాదాత్ నాహం వందే తవ చరణయోర్ద్వంద్వమద్వంద్వేయోః కుంభీకం గురుమపి హరే నారకం నాపనేతుం రమ్యా రామా మృదుతనులతా నందనేనాపి రంతుం భావే భావే హృదయ భవనే భావయేయం భవంతం నాహం వందే తవ చరణయోర్ద్వంద్వమద్వంద్వహేతోః కుంభీపాకం గురుమపి హరే నారకం నాపనేతుం రమ్యా రామా మృదుతనులతా నందనేనాపి రంతుం భావే భావే హృదయ భవనే భావయేయం భవంతం నాస్థా ధర్మే न वसुनिचये नैव कामोपभोगे यद्यद्भव्यं भवतु भगवन् पूर्वकर्मानुरूपम् एतत् प्रार्थ्यं मम बहुमतं जन्म जन्मान्तरेऽपि त्वत्पादाम्बोरुहयुगगता निश्चला भक्तिरस्तु नास्था धर्मे न वसुनिचये नैव कामोपभोगे यद्यद्भव्यं भवतु भगवन् पूर्वकर्मानुरूपम् एतत् प्रार्थ्यं मम बहुमतं जन्म जन्मान्तरेऽपि त्वत्पादाम्बोरुहयुगगता निश्चला भक्तिरस्तु दिवि वा भुवि वा ममास्तु वासो नरके वा नरकान्तकप्रकामम् अवधीरित शारदारविन्दौ चरणौ ते मरणेऽपि चिन्तयामि दिवि वा भुवि वा ममास्तु वासो नरके वा नरकान्तकप्रकामम् अवधीरित शारदारविन्दौ चरणौ ते मरणेऽपि चिन्तयामि. ಹೊಸ್ತನ್ನ ನೆಕ್ಸ್ಟ್ ಕ್ಲಾಸ್ ಹೇಳ್ಕೊಡ್ತೀನಿ ಆಯ್ತಾ. ಸೊ ನೆಕ್ಸ್ಟ್ ಕ್ಲಾಸ್ ಎಲ್ಲಿವರೆಗೂ ಮೀನಿಂಗ್ ಹೇಳಿದ್ದೆ? ಐ ಥಿಂಕ್ ಜಯತು ಜಯತು ಪೃಥ್ವಿ ಭಾರನಾಶೋ ಮುಕುಂದ ಅಲ್ಲಿವರೆಗೂ ಹೇಳಿದ್ದೆ ಅನ್ಸುತ್ತೆ. ಮುಕುಂದ ಮೂರ್ಧ್ನಾ ಪ್ರಣಿಪತ್ಯಾಚೆ ಅಲ್ಲಿಂದ ಮೀನಿಂಗ್ ನೆಕ್ಸ್ಟ್ ಕ್ಲಾಸು ವಿಲ್ ಸ್ಟಾರ್ಟ್. ಓಕೆ, ಇದು ಹೆಂಗೆ ಅಂದ್ರೆ ಮುಕುಂದ ಮಾಲೆಗೆ ಅಂತಾನೆ ನೀವು ಡೆಡಿಕೇಟ್ ಮಾಡ್ಕೊಂಡು ಕಲಿಯೋದೇನ್ ಬೇಕಿಲ್ಲ. ಟಕ 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 ಹಿಂದ್ಗಡೆ ಹೋಗ್ತಾನೆ ಇರುತ್ತೆ ಅದು, ಗೊತ್ತಾಯ್ತಾ. ಮುಕುಂದಮಾಲಾ ಇಸ್ ಮೋಸ್ಟ್ ಈಸಿ ಪ್ರಬಂಧಂ ಕಂಪೇರ್ ಟು ಎನಿ ಅದರ್ ಪ್ರಬಂಧಮ್ಸ್. ಬೇಗ ಕೈಯಾಳ್ಬೋದು. ಗೋಪಾಲ ವಿಂಶತಿ ಅಂಡ್ ಮುಕುಂದಮಾಲಾ. கோபாலன் எப்படி இளமையோ, கண்ணன் முகுந்தன் எப்படி இளமையோ, ಗೋಪಾಲ ವಿಂಶತಿ ಅವಳೋ ಎಳಮೆಯಾ ಇருக்கு, ಮುಕುಂದನು ಅವಳೋ ಎಳಮೆಯಾ ಕಡೆಪ್ಪ ಅಂತಾನೆ ಹೇಳೋದು, ಗೊತ್ತಾಯ್ತಾ. ಸೊ ಪ್ಯಾರಲ್ ಆಗಿ ಹೋಗೋಣ. ಓಕೆ, ಮುಗಿಸೋಣ. Please till 50 you finish sir, then we can go to ಮುಕುಂದಮಾಲಾ. ತುಂಬಾ ಲ್ಯಾಗ್ ಆಗಿದೆಯಲ್ಲ ಸರ್, we are still in 22, 21 only. There is so much in ವಿಷ್ಣು ಸಹಸ್ರನಾಮ ಅಲ್ವಾ. 108 ಯಾವಾಗ ಸರ್ ಮುಗಿಸೋದು ನೀವು? ಅಲ್ಲ, ವಿಷ್ಣು ಸಹಸ್ರನಾಮದಲ್ಲಿ ಅನುರಾಧ ಮಾಮಿ ಇನ್ನೊಂದು ಹೇಳಿದ್ದೆ ನಾನು. ಒಂದ್ ಲೆವೆಲ್ ಆದ್ಮೇಲೆ 10 ಮೀನಿಂಗು ಒಂದೊಂದೇ ಕ್ಲಾಸ್ ಅಲ್ಲೇ ಮುಗ್ದೋಗುತ್ತೆ. ಹಿಂಗೆ ಅದ್ರಲ್ಲಿ ಇನ್ನೇನು ವಿಶ್ಲೇಷಣೆ ಮಾಡ್ಕೊಂಡು ಹೇಳಕ್ಕಿರಲ್ಲ. ಲೈಕ್ ಸೆಟ್ ಆಫ್ 12, ಸೆಟ್ ಆಫ್ 10 ಹಿಂಗ್ ಸ್ವೈಪ್ ಹಾಕೊಂಡು ಹೋಗುತ್ತೆ.
ಮತ್ತೆ ಅಲ್ಲಿ ತನಕ ಬರ್ಲಿ ಸರ್, ಅಲ್ಲಿ ತನಕ ಅಲ್ಲಿ ಬನ್ನಿ. ತನಕ ಸ್ವಲ್ಪ ಬರ್ಬೇಕು. ಅಲ್ಲಿ ತನಕ ಒಂದ್ ಸ್ವಲ್ಪ ನೀವ್ ಹೇಳ್ದಂಗೆ ಡ್ರ್ಯಾಗ್ ಆಗುತ್ತೆ, ಲ್ಯಾಗ್ ಆಗುತ್ತೆ, ಯು ಲಾಗ್ ಬಿಹೈಂಡ್, ಯು ಇವತ್ತು ಫೀಲ್ ಓ ಮೈ ಗಾಡ್ ದಿಸ್ today also you aimed for 4, but we could finish only 2 alva sir, so it is taking time alva, so let us finish this sir, at least little bit. ನಂದೇನಾಗಿದೆ ಇಲ್ಲಿ ಅಂದ್ರೆ ನನ್ ಕಡೆಯಿಂದ ನಾ ಹೇಳ್ತೀನಿ ಒಂದ್ ಕನ್ಸರ್ನ್. ನಾನು ಕರೆಕ್ಟ್ ಆಗಿ ಇಷ್ಟು ಮೀನಿಂಗ್ ಹೇಳ್ಬಿಟ್ಟು ಬಿಟ್ಬಿಡ್ತೀನಿ ಅಂದ್ರೆ ಪರ್ ಕ್ಲಾಸ್ ಐ ಕ್ಯಾನ್ ಟೇಕ್ 10. ಈಗ ನಾನು ಏನೆಲ್ಲ ಹೇಳ್ದೆ ನಿಮ್ಗೆ ವಿಷಯಗಳು, ತಿರುವಹಿಂದ್ರಪುರ ಹೇಳ್ದೆ, ಪದ್ಮನಾಭ ಹೇಳ್ದೆ Yeah, that's how we also need alva ಅಲ್ವಾ, ಈ ತರ ಮಹಾಭಾರತ ಹೇಳ್ದೆ, ರಾಮಾಯಣ ಹೇಳ್ದೆ. Always my explanation will not stop with what is there and what I tell. I always knit with so many other ವಿಷಯಗಳು. Only then you will come to know. ಈಗ ನಾನು ನಿಮಗೆ ಈ ಶರಣಾಗತಿಯ 6 ಲಕ್ಷಣಗಳನ್ನ ನೋಟ್ಸ್ ಆಗಿ ಬರೆಸ್ದೆ. ಇದು ಬರ್ಸೋ ಅವಶ್ಯಕತೆ ನನಗೆ ಇಲ್ವೇ ಇಲ್ಲ. ಮಹೇಶ್ವಾಸೋ ಮಹಿ ಭರ್ತ, ಮಹಾವಿಶ್ವಾಸ ಉಳ್ಳವನು ಯಾರಾಗಿದ್ದಾನೋ, ಮಹಿ ಭರ್ತ ನೆನೆದವನು ಯಾರಾಗಿದ್ದಾನೋ ಅವರು ಶ್ರೀನಿವಾಸರಲ್ಲಿ ಶರಣಾಗತಿ ಮಾಡ್ಲಿ, ಮುಗ್ದೋಯ್ತು. ಅನುರಾಧ ಮಾಮಿ ಎಂತ ನಮ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ ಅಲ್ಲ ಸರ್, ನೀವ್ ಹಿಂಗ್ ಹೇಳಿದಕ್ಕೆ ಶ್ರೀನಿವಾಸ ಸತಾಂಗತಿ ಅನ್ನಕ್ಕೆ ಮಹೇಶ್ವಾಸ ಮಹಿಭರ್ತ ಅನ್ನೋದು 2 ಲಕ್ಷಣಗಳು ಎಲ್ಲಿಂದ ಬಂತು? ನೋಟ್ಸ್ ಕೊಟ್ಟೆ, ಷಡ್ವಾಕ್ಯ ಐ ಮೀನ್ 6 ಲಕ್ಷಣಗಳನ್ನ ನೋಟ್ಸ್ ಕೊಟ್ಟು ಅದನ್ನ 6 ಎಕ್ಸ್ಪ್ಲೇನ್ ಮಾಡಿ ಅದರಿಂದ 2 ತಗೊಂಡು ಡಿರೈವ್ ಮಾಡಿದೆ. ಇದನ್ನ ನಿಮ್ ಕ್ಲಾಸ್ ಅಲ್ಲಿ ನಾನು ಪ್ರಿಪೇರ್ ಮಾಡ್ಕೊಂಡಿಲ್ಲ. ಯಾವಾಗ ಬಂತು? ಕಸ್ತೂರಿ ಮಾಮಿ ಚಪ್ಪಿಂದೇಮಿ ವೈದ್ಯೋ ವೈದ್ಯ ಸದಾ ಯೋಗಿ ಶುರು ಮಾಡಿ ಬಾಮ ಅಂದ್ರು, ಶುರು ಮಾಡ್ಬಿಟ್ಟೆ ನಾನು ಪಣ್ಣನು. ಆಮೇಲೆ ನೀವೇನ್ ಹೇಳಿದ್ರಿ, ಮಹೇಶ್ವಾಸ ಶುರು చేయಲಾನಿ, ಅಲ್ಲಿಂದಾನೇ ಶುರು ಮಾಡಿದೆ ನಾನು. ಅಲ್ಲಿಂದ ಶುರು ಮಾಡುವಾಗ ನಾ ಪ್ರಿಪೇರ್ ಆಗಿಲ್ಲ. ಆ ಸಾಂದರ್ಭಿಕವಾಗಿ ನಿಮ್ಗೆ ಏನೆಲ್ಲ ಇನ್ಪುಟ್ ಕೊಡ್ಬೇಕೋ ನಾನು ಎಲ್ಲ ಕೊಡ್ತೀನಿ, ಯಾವ್ದು ಬಿಡಲ್ಲ. ಡೆಫಿನೆಟ್ಲಿ ಇಟ್ ವಿಲ್ ಟೇಕ್ ಟೈಮ್. ಅದಕ್ಕೆ ಸರ್, ನೋ ಐ ಡೋಂಟ್ ಮೈಂಡ್ ಯು ಟೇಕಿಂಗ್ ಟೈಮ್, ಹಂಗೆ ಬೇಕು. ಅದಕ್ಕೆ ಹೇಳ್ತಾ ಇರೋದು ಸ್ವಲ್ಪ ಇದು ಮುಂದಕ್ಕೆ ಹೋಗ್ಲಿ, so that at least we'll have a feeling that okay, we are finishing this also ಅಂತ ಅಷ್ಟೇ. Because in 108 only we are in 21 ಅಲ್ವ ಸರ್, ಸ್ಟಿಲ್ ಅದಕ್ಕೋಸ್ಕರ ಅಷ್ಟೇ. ಅದನ್ನ ಹೇಳಿದಾಗ ನಂಗೆ ನಗು ಬರುತ್ತೆ ಸರ್. 108 ಅಲ್ಲಿ 20 ಎప్పుడు గడిపేది? No, I'm not in hurry sir, but we'll have some satisfaction ಅಲ್ವಾ, ಚಾಂಟಿಂಗ್ ಮಾಡ್ತಾ ಅದಕ್ಕೋಸ್ಕರ. ಅದೇ ಒಂದಿದ್ ಮುಗಿದೋಗಿದ್ರೆ ನೈಸ್ ಆಕ್ಚುಲಿ, ಬಟ್ ಇಟ್ಸ್ ಓಕೆ ಸರ್. ಶೋರ್, ಡೋಂಟ್ ವೆರಿ. ಇದನ್ನು ಮುಗಿಸೋಣ. 48 days as you said we may continue also sir daily, so ಹಂಗಾಗಿ ಈ ಅರ್ಥಗಳು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ದಟ್ ಈಸ್ ದಿ ಓನ್ಲಿ ಐಡಿಯಾ. Otherwise I don't mind to teach for another 2 years Vishnu Sahasram, I don't mind. ಅಯ್ಯೋ ಆತರ 2 years ಎಲ್ಲ ಆಗಲ್ಲ ಅಲ್ಲ. 2 years ಏನ್ 20 years ಆದ್ರೂ ಈ ಅರ್ಥಗಳು ಮುಗಿಯಲ್ಲ. 2 years ನಮಗ್ ಗೊತ್ತು, ಆ ಜನ್ಮ ಪರ್ಯಂತ ಇದೆ ಈ ಅರ್ಥಗಳು ಹೇಳ್ಬೇಕು ಅಂದ್ರೆ. ಬಿಕಾಸ್ ಅಷ್ಟೊಂದು ವಿಚಾರಗಳು ಅಡಗಿದೆ. ಸಿ ಐ ಆಮ್ ನಾಟ್ ಡ್ರ್ಯಾಗಿಂಗ್ ವಾಂಟೆಡ್ಲಿ. ಹೆಂಗೆ ಅಂದ್ರೆ ನಾನು ಯಾವಾಗ್ಲೂ ನಿಮ್ಗೆಲ್ಲ ಒಂದ್ ಮಾತು ಹೇಳ್ತೀನಿ ರಶ್ಮಿತಾ, ನಿಮಗೂ ಹೇಳಿದ್ದೀನಿ. ಎವ್ರಿ ಬ್ಯಾಚ್ ಹ್ಯಾಸ್ ಸರ್ಟನ್ ಡಿಮ್ಯಾಂಡಿಂಗ್ ಕ್ವಾಲಿಟಿ. Not in every batch I can be open with my explanation. In the same way, not in every batch I hide everything. Certain things the batch demands me to give. When you are very much interested, eager enough to accept the things, it just comes out. Not that I plan to do it. At those times, there will be definitely, as Anuradha Mami says, there will be a dragging. There cannot be a time limit for it. about you dragging sir, ಒಂದೇ ಶ್ಲೋಕ ಹೇಳಿ ಒಂದು ಕ್ಲಾಸ್ಗೆ. What I meant is, as we are going ahead with chanting, it will be nice if you know the meaning ಅಂತ ಅಷ್ಟೇ. That is the only concern. But ನನ್ ಕನ್ಸರ್ನ್ ನೀವು ಒಂದು ತಗೊಳ್ಳಿ. ಇಲ್ಲಿ ನಾನು ಒಂದು 4-5 ಕ್ಲಾಸ್ ಕಂಟಿನ್ಯೂಸ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ it becomes monotonous. You need something to chant also. ಒಂದು ವೆರೈಟಿ ಬೇಕು అల్వా, ఒక వెరైటీ కావాలా. మాకి విష్ణు సహస్రనామంలో వెరైటీ విష్ణు సహస్రనామే, ఇంకేం కాదు. ముందు ఏం చేస్తా ఉంట్రి మీరు? మీనింగ్ 2 క్లాస్ అయిన తర్వాత చాంటింగ్ షురూ చేస్తాం.
ఇప్పుడు చాంటింగ్ చాలా చక్కగా బాగా అక్కడ చేస్తా ఉన్నారు మీరు 48 days. అది అయిన తర్వాత కూడా చాలా మంచిగా మీకు ప్రాక్టీస్ సెషన్ అయ్యింది. ఇప్పుడు మాకు ఒకటి చాంటింగ్ ఇక్కడ కావాలా అంటే అదే విష్ణు సహస్రనామం చెప్పే చోట్లో we can cover that. Yeah, we'll do that. Yeah. So we'll do hand in hand, don't worry. ಅಕಸ್ಮಾತ್ ವಿಷ್ಣು ಸಹಸ್ರನಾಮ ಮೀನಿಂಗ್ ಅಲ್ಲಿ ಯು ಕಮ್ ಅಕ್ರಾಸ್ ಸಮಗ್ರ ಮೀನಿಂಗ್, ಸುಮ್ನೆ ಸೂಪರ್ಫಿಷಿಯಲ್ ಮೀನಿಂಗ್ ಅಲ್ಲಿ ನೀವು ಇರಲ್ಲ, ಡೋಂಟ್ ವೆರಿ. ಲೈಕ್ ಹೌ ಯು ಕಮ್ ಅಕ್ರಾಸ್ ಭಾಗವತಂ ಕಂಪ್ಲೀಟ್ಲಿ యు డైజెస్ట్, ఒక్కొక్క శ్లోకం కూడా మీరు డైజెస్ట్ చేసుకుంటా ఉన్నారు. దానికే డోంట్ వరీ అబౌట్ ద టైಮ್ లిమిಟೇಷನ್. ಓಕೆ, ಬಟ್ ಎನಿವೇ ಹಂಗೆ ಅಂದ್ಬಿಟ್ಟು 108 ಇರೋವಾಗ ನಾನು 21ರಲ್ಲೇ ಲಗಾಮ್ ಹಾಕೊಂಡು ಕೂತಿದ್ರೆ ಅದು ಸರಿ ಇಲ್ಲ. ಆಸ್ ಯು ಸೇ we had to run with the main box. ಇಲ್ಲ ಸರ್, ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಇಲ್ಲ, ಟೈಮ್ ಲಿಮಿಟ್ ಇರ್ಬೇಕು. ಟೈಮ್ ಲಿಮಿಟ್ ಇಲ್ಲ ಅಂದ್ರೆ ಆಗಲ್ಲ. ಆಸ್ ಯು ಸೇ ದೇರ್ ಶುಡ್ ಬಿ ಅ ಟೈಮ್ ಲಿಮಿಟ್. ಎಷ್ಟು ದಿನ ಕಂಪ್ಲೀಟ್ ಮಾಡ್ತೀರಾ ಸರ್ ಇದನ್ನ ಅನ್ನೋದು ಇರ್ಬೇಕು ಅಲ್ವಾ? 4 ವರ್ಷ ಸಿಲೆಬಸ್ ಅಂತ ಮಾಡಿರೋದು ಏನಕ್ಕೆ ಮಾಡಿರೋದು? 40 ವರ್ಷ ಆದ್ರೂ ಬರ್ತಾ ಇರಿ. ಭಾಗವತ ದೇರ್ ಶುಡ್ ಬಿ ಎ ಟೈಮ್ ಲಿಮಿಟ್ ಫಾರ್ ಎವ್ರಿಥಿಂಗ್. ಟೈಮ್ ಲಿಮಿಟ್ ಹಾಕೋಬೇಕು, ಲಿಮಿಟ್ಲೆಸ್ ಆಗು ಮೀನಿಂಗ್ ಅನ್ನ ನೋಡ್ಬೇಕು. ವಿಲ್ ಬ್ಯಾಲೆನ್ಸ್ ಇಟ್, ಡೋಂಟ್ ವರಿ. ಮುಕುಂದಮಾಲೆ ಒಂದಷ್ಟು ದಿನ ತೆಗೆದಿಡೋಣ ಅನ್ನೋದು ಬೇಕಿಲ್ಲ, ಒಂದಷ್ಟು ದಿನ ವಿಷ್ಣು ಸಹಸ್ರನಾಮ ಪಕ್ಕಕ್ಕಿಡೋಣ ಅನ್ನೋದು ಬೇಕಿಲ್ಲ. ಎರಡನ್ನೂ ಪ್ಯಾರಲಲ್ ಆಗಿ ಹಿಂಗ್ ಕೈಯಾಡಿದ್ರೇನೆ ಬರೋದು. ಮುಕುಂದಮಾಲೆ ಮುಗೀತು, ತಗೊಳ್ಳಿ ಇನ್ನೊಂದು ಗೋಪಾಲ ವಿಂಶತಿ, ತಗೊಳ್ಳಿ ನಾರಾಯಣೀಯಂ, ಇದು ಮಹಾನದಿ ತರ ಓಡ್ತಾ ಇರ್ಲಿ. ಹಂಗೆ ಅಂತ ಇದನ್ನ ಇನ್ನೊಂದು 5-6 months ಅಲ್ಲಿ ಮುಗಿಸ್ಬಿಡ್ಬೇಕು. 1 ವರ್ಷ ಎಲ್ಲ ಡಿಲೀಟ್ ಮಾಡ್ಬೇಕು. ವಿಲ್ ಪ್ಲಾನ್, ವಿಲ್ ಬ್ಯಾಲೆನ್ಸ್ ಇಟ್, ಡೋಂಟ್ ವರಿ. ನಿಮ್ಮ ಒಂದು ಬ್ಯಾಚ್ I have dealt with 20 batches like this. Don't worry, I will definitely complete everything to you. Okay? ಭ್ರಮರಿ ಅಂತ ಒಂದು PhD ಸಿಂಪೋಸಿಯಂ ಇದೆ ಸ್ಮಿತಾ, ಅದ್ರಲ್ಲಿ ನಂದಿದೆ. ಅದ್ರಲ್ಲಿ ನಂದು ಒಂದು 4-5 ಪ್ರೆಸೆಂಟೇಶನ್ ಇದೆ. ಅದೇ ಅದನ್ನ ನನ್ನ ಗೈಡ್ ಅನ್ನು ಕೇಳ್ಬೇಕು ನಾನು. ಇಫ್ ಶಿ ಪರ್ಮಿಟ್ಸ್ ಓನ್ಲಿ ದೆನ್ ಐ ಕ್ಯಾನ್ ಶೇರ್. ಇವಾಗ ಐ ಡೋಂಟ್ ಮೈಂಡ್ ಶೇರಿಂಗ್. ಇವಾಗ ಈ ಥೀಸಿಸ್ ನೀ ಮಾಡ್ತಾ ಇದೆಯಲ್ಲ PhD, ಇದು ಟಾಪಿಕ್ ಎಕ್ಸಾಕ್ಟ್ ಆಗಿ ಏನ್ ತಗೊಂಡಿದ್ಯಾ ಟಾಪಿಕ್? ನಂದ ಟ್ರೇಸಸ್ ಆಫ್ ನಾಟ್ಯ ಪರಂಪರಾ ಇನ್ ಆಳ್ವಾರ್ ದಿವ್ಯ ಪ್ರಬಂಧಮ್ಸ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ದಿವ್ಯ ದೇಶಮ್ಸ್. ನನ್ ದಿವ್ಯ ದೇಶ ದಿವ್ಯ ಪ್ರಬಂಧದ ಮೇಲೆ ನನ್ನ ಟಾಪಿಕ್ ನಾಟ್ಯ ಪರಂಪರಾ, ನಾಟ್ ನಾಟ್ಯ ಶಾಸ್ತ್ರ, ನಾಟ್ಯ ಪರಂಪರಾ ಆನ್ ದಿವ್ಯ ದೇಶಮ್ಸ್ ಅಂಡ್ ದಿವ್ಯ ಪ್ರಬಂಧಮ್ಸ್. I had to go through ಆಳ್ವಾರ್ ಪ್ರಬಂಧಂ, ದೇವಸ್ಥಾನಗಳು, ಟೆಂಪಲ್ ಆರ್ಕಿಟೆಕ್ಚರ್ with respect to paintings and also sculptures, ಗರ್ಭಗೃಹದಿಂದ ಗರುಡಗಂಬದವರೆಗೂ ನನಗೆ ಕೆಲಸ ಇದೆ ಆ ತರನೇ. That is why I can easily take the, at least remember the names of Divya Deshams, because I'm handling it as a subject, not just like a pilgrimage. ಒಂದು ಭಕ್ತನಾಗಿ ನೋಡಿದಿದ್ರೆ probably like you, even I would have forgotten the Divya Desham names at least. But subjective ಆಗಿ ನೋಡ್ತಾ ಇರೋದ್ರಿಂದ I had to be soundful in my subject. ನನ್ನ ಇಂಟ್ರೆಸ್ಟ್ ನಾ ಮಾಡ್ತಾ ಇರೋದು. ಇಲ್ದಿದ್ರೆ 5 ನಿಮಿಷವೂ ಒಂದು ಸಬ್ಜೆಕ್ಟ್ ನ ಹಿಡ್ಕೊಳಕ್ ಆಗಲ್ಲ. 5 ವರ್ಷದಲ್ಲಿ ನಾ ಅದ್ರಲ್ಲಿ ಅಲ್ಲಾಡ್ಬೇಕು ಅಂದ್ರೆ ಹುಕ್ ಅಂಡ್ ನುಕ್ ಕಾರ್ನರ್ ಐ ಶುಡ್ ನೋ, ಓನ್ಲಿ ದೆನ್ ಐ ಕ್ಯಾನ್ ಡೂ PhD. ಅದೇ ನನ್ನ ಸಬ್ಜೆಕ್ಟು. ನನ್ನ ಸಬ್ಜೆಕ್ಟೇ ಒಂದಿನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯು ವಿಲ್ ಕಮ್ ಟು ನೋ ವಾಟ್ ಎಕ್ಸಾಕ್ಟ್ಲಿ ಮೈ ಸಬ್ಜೆಕ್ಟ್ ಇಸ್ ಆಲ್ ಅಬೌಟ್. ನಿಮ್ಮ ಆಧ್ಯಾತ್ಮ ಧರ್ಮನೇ, ಬೇರೆ ಏನಿಲ್ಲ, ಇನ್ ಅ ಡಿಫರೆಂಟ್ ಪ್ರಾಸ್ಪೆಕ್ಟಿವ್. ಬಟ್ ಅದನ್ನ ಥೀಸಿಸ್ ಶೇರ್ ಆಮೇಲೆ ನೀನು ನಿಂದೆ ಸಬ್ಮಿಟ್ ಮಾಡಿ ಎಲ್ಲ ಆದ್ಮೇಲೆ ನೀ ಕೊಡ್ಬೋದಾ ಬೇರೆಯವ್ರಿಗೆ? ನಂಗೆ ಗೌರ್ಮೆಂಟ್ ಪರ್ಮಿಷನ್ ಕೊಡ್ಬೇಕು. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅಫಿಲಿಯೇಟೆಡ್ ಆದ್ರಿಂದ ಎವ್ರಿಥಿಂಗ್ ಹ್ಯಾಡ್ ಟು ಗೋ ಥ್ರೂ ಗೌರ್ಮೆಂಟ್ ಓನ್ಲಿ. ಅದು ಏನಾಗುತ್ತೆ ಅಂದ್ರೆ ಕೆಲವರು ದುಡ್ಡಿಗೆ ಏನ್ ಮಾಡ್ತಾರೆ, ಅವ್ರ ಥೀಸಿಸ್ ನ ಪಬ್ಲಿಷ್ ಮಾಡ್ತಾರೆ. ಅವ್ರಿಗೆ ದೇ ಕ್ಯಾನ್ ಅರ್ನ್ ಮನಿ. ದಟ್ ಶುಡ್ಂಟ್ ಹ್ಯಾಪನ್ ಇಫ್ ಇಟ್ ಇಸ್ ಫ್ರಮ್ ದ ಯೂನಿವರ್ಸಿಟಿ, ಬಿಕಾಸ್ ಅದು ಯೂನಿವರ್ಸಿಟಿ ಸೊತ್ತು. ನೋಬಡಿ ಕ್ಯಾನ್ ಮಿಸ್ಯೂಸ್ ಇಟ್. ನಾಳೆ ದಿನ ನಾನು ಎಲ್ಲೋ ಅಮೆರಿಕಾಗೋ ಕೆನಡಾಗೋ ಹೋಗ್ಬಿಟ್ಟು ಒಂದಷ್ಟು ಪುಸ್ತಕಗಳನ್ನ ಪಬ್ಲಿಷ್ ಮಾಡಿ ದಿಸ್ ಇಸ್ ರಿಟನ್ ಬೈ ಮೀ ಅಂತ ಕೊಡಕ್ಕಾಗಲ್ಲ. See, if I am doing PhD, not that I am doing, the entire system is doing PhD.
ಆಯ್ತಾ? ನನಗೋಸ್ಕರ ಇನ್ ಬೇರೆಯವರೆಲ್ಲ ಎಷ್ಟು ದುಡ್ದಿದ್ದಾರೆ ಗೊತ್ತಿದ್ಯಾ? ಗೊತ್ತಿಲ್ಲ ಯಾರಿಗೂ. ಆದ್ರೆ ನನಗ್ ಬರೋದು ಡಾಕ್ಟರಲ್ಸು. ಅದಕ್ಕೊಂದು ಗ್ರೂಪ್ ಕಾಂಗ್ರಿಗೇಷನ್ ಇದು ಸೆಟ್ ಆಫ್ ರೂಲ್ಸ್ ಇದೆ. ಅದನ್ನ ಫಾಲೋ ಮಾಡದೆ ನನ್ ಪಾಡ್ ನಾನು ಎಲ್ರಿಗೂ ಹಂಚ್ಕೊಂಡ್ ಬಂದ್ಬಿಟ್ರೆ, ಜೊತೆಗೆ ಥೀಸಿಸ್ ಪ್ರೆಸೆಂಟೇಶನ್ ಎಲ್ಲ ಎಲ್ರಿಗೂ ಅರ್ಥ ಆಗಲ್ಲ. ಈಗ ನಾನು PhD ಬುಕ್ ನಿಮ್ಗೆ ಕೊಟ್ರೆ ಏನ್ ಅರ್ಥ ಆಗುತ್ತೆ ಅನ್ಕೊಂಡಿದೀರಾ? ನಾ ಇಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ, ಅರ್ಥ ಆಗ್ತಾ ಇದೆ. ಅದ್ ನೀವ್ ಹಿಡ್ಕೊಂಡ್ರೆ ತಲೆ ಒಂದ್ಸಲ ಗುಯ್ಯಿ ಅಂತ ಹಿಂಗ್ ಹೋಗ್ ಬರುತ್ತೆ. ಓದ್ದು ನೀ PhDನೂ ಓದ್ದು ಅಂತ ಪಾರೇಸಿ ಕಿರ್ಲ್ಕೊಂಡ್ ಪೋಯಿಡಿಸ್ತಾರೆ మీరు. ಹುಚ್ಚಿಡಿದು ಕಿರ್ಲ್ಕೊಂಡ್ ಹೋಗ್ಬಿಡ್ತೀರಾ. ಬಿಕಾಸ್ ಥೀಸಿಸ್ ಪ್ರೆಸೆಂಟೇಶನ್ ಇಸ್ ನಾಟ್ ಜಸ್ಟ್ ಅ ಬುಕ್, ಇಟ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಆರ್ಟಿಕ್ಯುಲೇಷನ್ ಅಂತ ಅದಕ್ಕೆ ಹೇಳೋದು. ಅದನ್ನ ನೀವು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಎನ್ಸೈಕ್ಲೋಪೀಡಿಯಾ ತರ ಇರುತ್ತೆ, ರೆಫರೆನ್ಸ್ಗಳೇ ಎಷ್ಟೋ ಇರುತ್ತೆ ಅದಕ್ಕೆ. ಸೊ ಅದು ಪಬ್ಲಿಷ್ ಆದ್ಮೇಲೆ ಐ ಕ್ಯಾನ್ ಸೀಕ್ ಪರ್ಮಿಷನ್ ಫ್ರಮ್ ದ ಗವರ್ಮೆಂಟ್, ಪಬ್ಲಿಷ್ ಮಾಡ್ಬೋದು, ಆದ್ರೆ ಥೀಸಿಸ್ ಮಾಡಲ್ಲ. ಅದರಿಂದ ಆರ್ಟಿಕಲ್ಗಳನ್ನ ತಗೊಂಡು ಬಿಟ್ಸ್ ಅಂಡ್ ಸ್ಮಾಲ್ ಚಂಕ್ಸ್ ಆಗಿ ಐ ಕ್ಯಾನ್ ಪಬ್ಲಿಷ್ ಇಟ್. ಅದೆಲ್ಲ ಇನ್ನೂ ಟೈಮ್ ಇದೆ. ನನಗ್ ಡಾಕ್ಟರಲ್ಸ್ ಬಂದು ನಾನು ಆ ದೋಸೆ ಕಲ್ಲಿನ ತಲೆ ಮೇಲೆ ಇಟ್ಕೊಂಡು ಫೋಸ್ ಎಲ್ಲ ಕೊಟ್ಟು ಫೋಟೋ ತೆಗೆಸ್ಕೊಂಡು ಎಲ್ಲ ಇನ್ನೂ ಇದೆ. ದೇವ್ರ ಬಿಟ್ಟಿರೋದು. ಬಂದ್ರೆ ಬರ್ಲಿ, ಬಿಟ್ರೆ ಬಿಡ್ಲಿ. ನನ್ನ ವ್ಯಾಸಂಗ ಮಾತ್ರ ನನ್ನ ಅಂತ್ಯ ಇರೋವರೆಗೂ ನಾನು ಅದನ್ನ ಕಂಟಿನ್ಯೂ. PhD is not to get the degree, I tell you. PhD is to realize where I am standing. ಅಷ್ಟೇನೆ. To know where exactly I am standing in my studies ಅನ್ನಕ್ಕೆ PhD. The day I receive the PhD doctorals, I will realize I have not done anything. That will happen to me. Every PhD holder will realize that. Nothing I have done. Why they are giving so much to me? ಅಂತ ಅವಾಗ ಅನ್ಸುತ್ತೆ. ಕತ್ತಂಡದ ಕೈಯಳವು, ಕರ್ಕಾರದ ಮಣ್ಣಳವು. ಅಷ್ಟಿಲ್ದೆ ವಲ್ಲಭರ್ ಹೇಳ್ತಾರ ಅದನ್ನ. ಇಟ್ಸ್ ಆಲ್ ಅಬೌಟ್ ಅವರ್ ಓನ್ ವ್ಯಾಸಂಗ. ನೀವೆಲ್ಲ ನನ್ನ ಜೊತೆನೆ ಮಾಡ್ತಾ ಇದ್ದೀರಾ PhD, ಡೋಂಟ್ ವರಿ. My doctorals are your doctorals. Dr. Smita, Dr. Suma, Dr. Nirmala Garu. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ 3 ಜನಕ್ಕೆ ಡಾಕ್ಟರ್ ಅಂತೀನಿ. ಓಕೆ, ಮುಗಿಸೋಣವಾ? ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ನೆಕ್ಸ್ಟ್ ಕ್ಲಾಸು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ವಿಷ್ಣು ಸಹಸ್ರನಾಮ ಶ್ಲೋಕಗಳನ್ನೇ ಚೂರು ಕೈಯಾಡೋಣ. ಯಾಕಂದ್ರೆ ಅರ್ಥಗಳು ತುಂಬಾ ಹಿಂದೆ ಉಳಿದಿದೀವಿ. ಮುಂದುವರಿಯೋಣ. ಓಕೆ, ಎಲ್ರಿಗೂ ಬಾಯ್. ಗುಡ್ Thank you. ನೈಟ್. Thank you.